ಜಯ ಅಹಲ್ಯಾ ಮಾತೆ. ಜಯ ಘೋಷವು ದಶ ದಿಶೆಗೂ ಮೊಳಗಲಿ, ಜಯ ಅಹಲ್ಯಾ ಮಾತೆ. ಜಯಕ್ಕೆ ಜಯವಾಗಿ ಜಯಿಸಿ ನಿಂತಿರುವ ಗುಣಗಣನಾತೀತೆ, ಗುಣಗಣನಾತೀತೆ, ಗುಣಗಣನಾತೀತೆ. ಜಯ ಘೋಷವು ದಶ ದಿಶೆಗೂ ಮೊಳಗಲಿ, ಜಯ ಅಹಲ್ಯಾ ಮಾತೆ. ಭವ್ಯ ಸನಾತನ ಹಿರಿಮೆ ಗರಿಮೆಗಳ ವೈಭವವನ್ನು ಮೆರೆಸಿ, ಸಾಧು ಸಂತ ಋಷಿ ಮುನಿಗಳ ತಪಸ್ಸಿನ ಫಲವನ್ನು ಸಂಸ್ಮರಿಸಿ, ಭಕ್ತಿ ಮಾರ್ಗದಲ್ಲೂ ಶಕ್ತಿ ತುಂಬುತ್ತ ದೈವ ಭಕ್ತೆಯಾಗಿ, ಜೀವನವನೇ ಮುಡುಪಾಗಿ ಇರಿಸಿದೆ ಪರರ ಏಳ್ಗೆಗಾಗಿ. ಜಯ ಘೋಷವು ದಶ ದಿಶೆಗೂ ಮೊಳಗಲಿ, ಜಯ ಅಹಲ್ಯಾ ಮಾತೆ. ಜಯಕ್ಕೆ ಜಯವಾಗಿ ಜಯಿಸಿ ನಿಂತಿರುವ ಗುಣಗಣನಾತೀತೆ. ಜನನಿಯಾಗಿ ಜನಜನಿತಳಾದೆ ನೀ ಜಗದ ಸುಖವನೆಣಿಸಿ, ನೊಂದು ಬೆಂದು ಬೆಂಡಾದ ಮನಗಳಿಗೆ ಪ್ರೀತಿ ಮಮತೆಯುಣಿಸಿ, ಜಗವೇ ಮನೆ ಎಂದು ಬಗೆದ ಹಿರಿಮೆಗೆ ನಿನಗೆ ನೀನೆ ಸಾಟಿ, ಧೈರ್ಯದಿಂದ ಮುನ್ನುಗ್ಗಿ ಸಾಗಿದೆ ಮೌಢ್ಯದೆಲ್ಲೆ ದಾಟಿ. ಜಯ ಘೋಷವು ದಶ ದಿಶೆಗೂ ಮೊಳಗಲಿ, ಜಯ ಅಹಲ್ಯಾ ಮಾತೆ. ಶಾಸ್ತ್ರ ಶ್ರವಣಗಳ ಧರ್ಮ ಗ್ರಂಥಗಳ ಪ್ರಸಾರ ಕಾರ್ಯಗಳು, ಕೋಟೆ ಕೊತ್ತಲವು ದೇವಾಲಯಗಳ ನವನಿರ್ಮಾಣಗಳು, ಹಲವು ಬಗೆಯ ಜನಹಿತದ ಯಜ್ಞಕ್ಕೆ ಆಜ್ಯವಾಯಿತು ಬದುಕು. ಲೋಕವೆಲ್ಲ ಪ್ರಜ್ವಲಿಸಿ ಬೆಳಗಿತು ಕೀರ್ತಿ ಶೇಷ ಬೆಳಕು, ಲೋಕವೆಲ್ಲ ಪ್ರಜ್ವಲಿಸಿ ಬೆಳಗಿತು ಕೀರ್ತಿ ಶೇಷ ಬೆಳಕು. ಜಯ ಘೋಷವು ದಶ ದಿಶೆಗೂ ಮೊಳಗಲಿ, ಜಯ ಅಹಲ್ಯಾ ಮಾತೆ. ಜಯಕ್ಕೆ ಜಯವಾಗಿ ಜಯಿಸಿ ನಿಂತಿರುವ ಗುಣಗಣನಾತೀತೆ, ಗುಣಗಣನಾತೀತೆ. ಜಯ ಅಹಲ್ಯಾ ಮಾತೆ, ಜಯ ಅಹಲ್ಯಾ ಮಾತೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷಣಿಯಾಗಿ ಬಂದಿರುವಂಥ ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರೇ, ಮತ್ತು ಇಂದಿನ ಮುಖ್ಯ ವಕ್ತಾರರಾಗಿರುವ ಪ್ರಸಿದ್ಧ ಕಾದಂಬರಕರ್ತೆಯಾಗಿರುವ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರೇ, ಮತ್ತು ಇಲ್ಲೆಲ್ಲ ಬಂದಿರುವಂತಹ ಗೌರವಾನ್ವಿತ ಸಭಿಕರೇ, ಬಂಧು ಭಗಿನಿಯರೇ, ಪ್ರೀತಿಯ ಮಕ್ಕಳೇ, ಎಲ್ರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಇವತ್ತು ಒಂಥರ ನಮಗೆ ಹೆಮ್ಮೆ ವಿಷಯ ಏನಂದರೆ, ಅಹಲ್ಯಾಬಾಯಿ ಹೋಳ್ಕರ್ ಅಂತವರ 300ನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ. ನಮ್ಮ ರಾಷ್ಟ್ರ ಸೇವಿಕ ಸಮಿತಿಲಿ ಒಂದು ಒಳ್ಳೆಯ ಸಂಪ್ರದಾಯವಿದೆ. ಈ ನಾಡಿಗೆ, ಈ ಸಮಾಜಕ್ಕೆ, ಈ ಸಂಸ್ಕೃತಿಗೆ, ಈ ಧರ್ಮಕ್ಕೆ ಯಾರ್ಯಾರು ದುಡ್ದಿರ್ತಾರೋ, ತಮ್ಮ ಬದುಕನ್ನು ಕೊಟ್ಟಿರ್ತಾರೋ ಅಂಥವರ ಸ್ಮರಣೆಯನ್ನು ಮಾಡಿ ನಾವು ಮೆಲುಕು ಹಾಕೊಳ್ಳೋ ಮೂಲಕ ಇನ್ನಷ್ಟು ಮರೆತು ಹೋಗದೇ ಇರೋವಂಥ ವ್ಯಕ್ತಿತ್ವ ಅವ್ರದ್ದು. ಆದರೂ ಕೂಡ ಆಗಾಗ ನಮ್ಮ ಮರೆವಿಗೆ ಇಂತಹ ಒಂದು ನೆನಪು ಬೇಕಾಗುತ್ತೆ. ಅದನ್ನು ಆದಷ್ಟು ಜನಮಾನಸದಲ್ಲಿ ಹಂಚೋಕ್ಕೋಸ್ಕರ ಮತ್ತು ನಮ್ಮಲ್ಲಿ ನಾವು ತಿದ್ಕೊಳ್ಳೋಕ್ಕೋಸ್ಕರ ಇಂತಹ ಪುಣ್ಯಜೀವಿಗಳನ್ನು ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಅಂತಹ ಸುಸಂದರ್ಭ ಬಂದಿದೆ.
ಇದು ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಈ ವರ್ಷ ಪೂರ್ತಿ ಅಹಲ್ಯಾಬಾಯಿಯವರ ಸ್ಮರಣಾರ್ಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಸಮಿತಿ ದೃಷ್ಟಿಯಿಂದ ನಮ್ಮ ನಾಡಿನ ಎಲ್ಲ ಸೇರಿ 52 ಪ್ರಾಂತಗಳನ್ನಾಗಿ ನಾವು ಕಂಡುಕೊಂಡಿದ್ದೀವಿ. ಈ 52 ಪ್ರಾಂತಗಳಲ್ಲೂ ನಮ್ಮ ಕರ್ನಾಟಕದಲ್ಲೂ ಸೇರಿ ಎಲ್ಲ ಕಡೆ ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಪರಿವಾರ ಸಂಘಟನೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಬೇರೆ ಬೇರೆ ಅವರದ್ದೇ ರೀತಿಯಲ್ಲಿ ಈಗ ಇದೇ ಥರ ಉಪನ್ಯಾಸ ಇರ್ಬೋದು, ವಿಚಾರ ಸಂಕಿರಣ ಇರ್ಬೋದು, ಸಂವಾದ ಇರ್ಬೋದು, ಅದಕ್ಕೋಸ್ಕರ ಓಟ ಇರ್ಬೋದು, ಸೇವಾ ದಿನ ಇರ್ಬೋದು, ಕಾಲೇಜು ಶಾಲೆಗಳಲ್ಲಿ ಪ್ರಬಂಧ ಸ್ಪರ್ಧೆ ಇರ್ಬೋದು, ನಾಟಕ ಇರ್ಬೋದು, ಲಾವಣಿ, ಹಾಡು, ಈ ರೀತಿ ಅವರಿಗೆ ಏನೇನು ತೋಚುತ್ತೋ ಅದು ಒಟ್ಟಲ್ಲಿ ಎಲ್ಲ ಪೂರ್ತಿ ರಾಣಿ ಅಹಲ್ಯಾಬಾಯಿ ಆ ಥರ ಅವರಿಗೋಸ್ಕರ ಹಾಗೆ ಕಾರ್ಯಕ್ರಮಗಳು ಇಡೀ ದೇಶ ತುಂಬ ಆಗ್ತಾಯಿದೆ. ನೋಡಿದ್ರೆ ಲಕ್ಷದ ಹತ್ತಿರ ಹೋಗ್ತಾ ಇದೆ. ಇದು ಮೇ 31 ಪುಣ್ಯಜೀವಿಯವರ ಜನ್ಮದಿನ 1725. ಈ ವರ್ಷ ಪೂರ್ತಿ ಲಕ್ಷದ ಗಡಿ ದಾಟ್ತೀವಿ ಅಂತ ಅನಿಸುತ್ತೆ. ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವಾಗ ಆಚರಣೆ ಮಾಡ್ತಾಯಿದ್ದೀವಿ. ಇವರು ಅಂದರೆ ಇತ್ತೀಚೆಗೆ ನಾವು ನೋಡಿರ್ಬೋದು, ಇವ್ರ ಬಗ್ಗೆ ತುಂಬ ವಿಷಯಗಳು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಇಷ್ಟೊತ್ತಿಗೆ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಅಂತ ಒಂದು ಪುಸ್ತಕ, ಅದು ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆನೇ ಬರೆದಿರೋದು. ಅದನ್ನು ನೋಡಿ ಮಾನ್ಯ ಪ್ರಧಾನಿಯವರು ಹೇಳಿದರು ಏನಂದರೆ, ಈಗಲಿಗೂ ಕೂಡ ಎಲ್ಲ ಅಳವಡಿಸ್ಕೊಳ್ಳೋಕ್ಕೆ, ಆಡಳಿತ ತಂತ್ರದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಸೂಕ್ತವಾಗಿದೆ. ಆಗ ಏನು ಮಾಡಿದಾರೋ ಅದನ್ನು ನಾವು ಈಗಿನ್ನೂ ಮಾಡಬೇಕಾಗಿದೆ. ಎಷ್ಟೊಂದು ವೈವಿಧ್ಯ, ಎಷ್ಟೊಂದು ಆಲೋಚನೆ, ಎಷ್ಟೊಂದು ವಿವೇಚನೆ ಆ ರಾಣಿದು. ಎಲ್ಲ ಕ್ರಮಗಳಲ್ಲೂ ಇದಿಲ್ಲ ಅನ್ನೋ ಹೋಗಿಲ್ಲ. ಅಂತಹ ಎಲ್ಲ ಆಯಾಮಗಳಲ್ಲೂ ಅವಳ ದೃಷ್ಟಿ ಎಷ್ಟು ಚೆನ್ನಾಗಿತ್ತು. ಅದನ್ನು ನಾವು ಈಗಾದರೂ ಜಾರಿಗೆ ತರಬೇಕು. ಭ್ರಷ್ಟಾಚಾರ ಮುಕ್ತ ಆಡಳಿತ, ಪ್ರಜಾವತ್ಸಲ ಎಲ್ಲವೂ ಸೇರಿ ಈಗ ನಮಗೆ ಬೇಕಾಗಿರೋದು ಅಂತಹದೇ ಒಂದು ಆದರ್ಶ ಅಂತ ಅವ್ರು ಕೂಡ ಹೇಳಿದರು. ಮತ್ತು ಕಾಶಿಲಿ ಇತ್ತೀಚೆಗೆ ಅವರ ಪುತ್ಥಳಿ, ಅವರು ಜೀರ್ಣೋದ್ಧಾರ ಎಲ್ಲ ಮಾಡಿ ಕಾಶಿ ವಿಶ್ವನಾಥನ ಪ್ರತಿಷ್ಠೆ ಮಾಡಿದ್ದಾರೆ ಅಹಲ್ಯಾಬಾಯಿ. ಅದು ಮುಂದೆ ಎಂದೆಂದಿಗೂ ನೆನಪಿರಬೇಕಲ್ಲ, ಅದಕ್ಕೋಸ್ಕರ ಒಂದು ದೊಡ್ಡ ಪುತ್ಥಳಿನ ಮಾನ್ಯ ಮೋದಿಜಿಯವರು ಉದ್ಘಾಟನೆ ಮಾಡಿ ಅವರಿಗೆ ಪುಷ್ಪ ಅಭಿಷೇಕ ಮಾಡಿದ್ರು. ಅಂತಹ ಯಾರು ಹೋದ್ರೂ ಈಗ ನಾವು ಆ ಪುತ್ಥಳಿ ಮುಂದೆ ಹೋದಾಗ ಒಂದು ಸಲ ರೋಮಾಂಚನ ಆಗುತ್ತೆ. ಆ ವಿಶ್ವೇಶ್ವರನ ಮತ್ತೆ ಪ್ರತಿಷ್ಠೆ ಮಾಡಿ ಗೌರವ ತಂದುಕೊಟ್ಟಿದ್ದು, ನಮ್ಮ ಸಂಸ್ಕೃತಿಗೆ ಮಸಿಯಾಗಿದ್ದನ್ನು ಹೋಗಿಸಿ ಇಡೀ ದೇಶದ ಉದ್ದಗಲಕ್ಕೂ ಜೀರ್ಣೋದ್ಧಾರ ಮಾಡಿ ಮತ್ತೆ ಅಂತಹ ಪ್ರತಿಷ್ಠೆ ಕೊಟ್ಟ ಮಹಾರಾಣಿನ ಮತ್ತೆ ನೆನ್ಪು ಮಾಡ್ಕೊಳ್ಳೋ ಒಂದು ಸುಸಂದರ್ಭ ನಮಗೆಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ಇವರು ಏನು ಅಹಲ್ಯಾಬಾಯಿ ನಮಗೆಲ್ರಿಗೂ ಗೊತ್ತೇ ಇದೆ. ಅವ್ರಿಗೆ ಏನಂತ ವಿಶೇಷಣ ಕರೆಯೋದು? ಪುಣ್ಯಜೀವಿನ, ಲೋಕಮಾತನ, ವಿರಾಗಿಣಿನ, ವೀರಾಗ್ರಣಿನ, ಗಂಗೆಯಂತೆ ಸ್ವಚ್ಛನ, ಯಾವ ಥರ ದಾನಶೂರೇನ, ಧರ್ಮಪರಾಯಣೇನ, ಏನಂತ ಹೇಳೋದು? ಶಿವಭಕ್ತೇನ? ಎಲ್ಲವುದು ಎಲ್ಲ ಆಯಾಮಗಳಿಂದ ಒಬ್ಬೊಬ್ಬರಿಗೆ ಅವರವರಿಗೆ ತಕ್ಕಂಗೆ ಮಮತೆ ಮಾತೆ ರಾಣಿನೂ ಹೌದು. ಹಾಗಾದರೆ ಸ್ವಾಭಿಮಾನ ಶೂರೆ ಅವಳು ಧರ್ಮನೇ ಪಾರಾಯಣ ಮಾಡಿಕೊಂಡು ಎಲ್ಲ ಮರೆತುಬಿಟ್ರಾ? ಇಲ್ಲ. ರಾಜಾಡಳಿತದಲ್ಲೂ ಅಷ್ಟು ಒಂದು ಅವಳು ಎತ್ತಿದ ಕೈ, ಅಷ್ಟೊಂದು ಚತುರೆ. ಮತ್ತು ಯುದ್ಧ ಪಿಪಾಸು ಅಲ್ಲ, ಆದರೆ ಅವರಾಗೆ ಯುದ್ಧಕ್ಕೆ ಬಂದರೆ ಖಂಡಿತ ಬಿಟ್ಟವರಲ್ಲ. ಮಹಿಳಾ ಸೈನ್ಯ ಕಟ್ಟಿದವರು ಅವರು. ಮತ್ತು ಅದೇ ಥರ ನ್ಯಾಯ ನಿಷ್ಠುರೆ ಅವರು. ಮತ್ತು ಪಕ್ಷ ನ್ಯಾಯದ ಬಗ್ಗೆ ಪಕ್ಷಪಾತಿ, ನಿಷ್ಪಕ್ಷಪಾತಿ ಅವರು. ಎಲ್ಲ ವಿಧದಲ್ಲಿಯೂ ಯಾವುದರಲ್ಲೂ ಸೈ ಅನ್ನಿಸ್ಕೊಂಡ ಧೀರೆ ಅವರು. ಮತ್ತು ನಾವು ನೋಡ್ತಾ ಹೋದರೆ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಕರ್ತೃತ್ವಕ್ಕೆ ಅವರನ್ನು ನಾವು ಆದರ್ಶವಾಗಿ ಇಟ್ಕೊಂಡಿದ್ದೀವಿ. ನಾವು 3 ಜನನ ಆದರ್ಶವಾಗಿ ಇಟ್ಕೊಂಡಿದ್ದೀವಿ. ಕರ್ತೃತ್ವಕ್ಕೆ ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್, ಹಾಗೆ ನೇತೃತ್ವಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಾಗೆ ಮಾತೃತ್ವಕ್ಕೆ ಜೀಜಾಮಾತೆ. ಒಬ್ಬೊಬ್ಬರು ಹೊನ್ನ ಮುಕುಟ ಮಣಿಗಳೇ ಅಂತ ಹೇಳ್ಬೋದು. ಕರ್ತೃತ್ವಕ್ಕೆ ಏನು? ಕರ್ತೃತ್ವದಲ್ಲಿ ಮೇರು ಇವರು. ಅಂದರೆ ಕುಸುಮಾದಪಿ ಮೃದುನಿ, ವಜ್ರಾದಪಿ ಕಠೋರಾನಿ, ಎರಡೂ ಅವರ ಜೀವನದಲ್ಲಿ ನಾವು ನೋಡ್ಬೋದು. ಹೇಗೆ ಕರ್ತೃತ್ವದಲ್ಲಿ ಮೇರು? ಅವರು ಮಹಾರಾಷ್ಟ್ರದ ಒಂದು ಜಾಮಖೇಡಿ ಅನ್ನೋ ಒಂದು ನಗರದ ಚೌಂಡಿ ಅನ್ನೋ ಒಂದು ಪುಟ್ಟ
ಗ್ರಾಮದಲ್ಲಿ ಜನಿಸಿದ ಬಾಲಕಿಯವರು. ಅವರು ಮುಂದೆ ಅಷ್ಟೇ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಬಾಲಕಿ ತನ್ನ ಸದ್ಗುಣ ಮತ್ತು ದೈವಭಕ್ತಿಯಿಂದ ಅದನ್ನು ಆಕರ್ಷಿತರಾಗಿ ಅಂತಹ ಒಂದು ಹೋಳ್ಕರ್ ವಂಶವನ್ನು ರಾಜಮನೆತನ ಸೇರ್ತಾಳೆ. ಅಲ್ಲಿ ಸೇರಿದಾಗ ಅಷ್ಟೇನೂ ಅನುಕೂಲವಾಗಿರಲ್ಲ ಇವ್ರಿಗೆ ಬೇಕಾದಂಗೆ. ಇವರ ಕಂಡ ಕನಸೆಲ್ಲ ಅಲ್ಲಿರೋದಿಲ್ಲ. ವಿಷಯ ಲಂಪಟ ಪತಿ ಇರ್ತಾರೆ, ಅವರನ್ನು ಸರಿ ಮಾಡ್ಕೋತಾರೆ, ಅತ್ತೆ ಮಾವನ ಮುದ್ದಿನ ಸೊಸೆ ಆಗ್ತಾರೆ. ಅಲ್ಲಿ ರಾಜಕೀಯವನ್ನೆಲ್ಲ ಕಲಿತಾರೆ ಅವರು, ಸೂಕ್ಷ್ಮ ಕಣ್ಣಿಂದ ನೋಡಿ ರಾಜಕೀಯವನ್ನೆಲ್ಲ ಕಲಿತಾರೆ. ಅಂತೂ ಪತಿನ ಸರಿಯಾಗಿ ಮಾಡಿಕೊಂಡ್ರು ಅನ್ನೋ ಅಷ್ಟೊತ್ತಿಗೆ ಅವರಿಗೆ ಪತಿ ಯುದ್ಧಕ್ಕೆ ಹೋಗುವಾಗ ಕುಂಬೇರಿ ಯುದ್ಧದಲ್ಲಿ ಪತಿ ಮರಣ ಆಗೋಗುತ್ತೆ. ಇನ್ನೂ ಚಿಕ್ಕ ವಯಸ್ಸು. ಆಗಿನ ಪದ್ಧತಿಯಂತೆ ಸಹಗಮನ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ, ಏನು ಬೇಡ ಬೇರೆ ಏನು ಪತಿ ಹೋದ್ಮೇಲೆ ಅಂತ. ಆದರೆ ಮಾವ ಹೇಳ್ತಾರೆ, ರಾಜ್ಯ ನೋಡ್ಕೊಳ್ಳೋರಿಗೆ, ರಾಜಕ್ಷೇಮ ನೋಡ್ಕೊಳ್ಳೋರಿಗೆ ವೈಯಕ್ತಿಕ ಸುಖ ದುಃಖಗಳು ಏನೂ ಇರಬಾರ್ದು, ಅದೆಲ್ಲ ಗೌಣ. ಆದ್ದರಿಂದ ಅರಾಜಕತೆ ಉಂಟಾಗದೆ ಹಾಗೆ ನೀನು ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ, ನಾನು ಕೇಳ್ಕೊತಾ ಇದ್ದೀನಿ ಅಂತ ಮಗ ಅಂತೂ ಹೋದ. ನೀನೇ ನನ್ನ ಮಗ ಆಗಿ ಈ ಮಾಳ್ವ ರಾಜ್ಯಕ್ಕೆ ರಾಣಿಯಾಗಿ ಸುರಕ್ಷತೆಯನ್ನು ಒದಗಿಸ್ಬೇಕು ಅಂತ ಕೇಳ್ಕೊತಾರೆ. ಆಗ ವಿಚಾರ ಮಾಡಿ ಕೊನೆಗೆ ಮಾವನಿಗೆ ಮಾತು ಕೊಟ್ಟು ಅದೇ ರೀತಿ 30 ವರ್ಷ ಸುಭಿಕ್ಷ ರಾಜ್ಯ, ಎಲ್ಲ ಥರದಲ್ಲೂ ರಾಜ್ಯವನ್ನು ತುಂಬ ಚೆನ್ನಾಗಿ ಆಗೋ ಹಾಗೆ ಮಾಡ್ತಾರೆ. ಅಷ್ಟು ಮಾಡಿದ್ದಲ್ಲದೆ ಪ್ರತಿಯೊಂದಲ್ಲೂ ನೋವು ತಿಂತಾರೆ ಅವರು. ಮಗನೇ ಅವನು ತುಂಬ ಕೆಟ್ಟು ಹೋದಾಗ ಯಾವ ರೀತಿಯೂ ತಿದ್ದಕ್ಕಾಗದೆ ಬೇರೆಯವರಿಗೆ ತುಂಬ ತೊಂದರೆ ಕೊಟ್ಟಾಗ ಅವರು ಆಕೆಯೇ ಶಿಕ್ಷಿಸ್ತಾಳೆ. ಆ ತಾಯಿ ಹೃದಯ ಎಷ್ಟು ನೊಂದಿರ್ಬೋದು. ಆಗ ಅವನಿಗೆ ಶಿಕ್ಷೆ ಆಗುತ್ತೆ, ಸೆರೆಮನೆಗೆ ಹಾಕ್ತಾರೆ. ಯಾವುದೇ ಒಂದು ಮಗ ಬೇರೆ ಅಲ್ಲ, ಬೇರೆ ಪ್ರಜೆಗಳು ಬೇರೆ ಅಲ್ಲ, ಎಲ್ಲರಿಗೂ ನ್ಯಾಯ ಸಿಕ್ಕೋ ಒಂದು ಭರವಸೆ ಕೊಡ್ತಾಳವರು. ಯಾರು ಬೇಕಾದರೂ ಹೋಗಿ ನ್ಯಾಯಕ್ಕಾಗಿ ಅವಳ ಹತ್ರ ಮೊರೆ ಇಡ್ಬೋದು. ಅಂತಹ ಒಂದು ಸ್ವಚ್ಛ ರಾಜ್ಯ ಆಗಿರುತ್ತೆ. ಮತ್ತು ಎಲ್ಲ ಥರದಲ್ಲೂ ಮತ್ತು ಅವನಿಗೆ ಶಿಕ್ಷೆ ಕೊಟ್ಟು ಮಗಳನ್ನ ಅಳಿಯನ್ನ ಎಲ್ಲರೂ ಕಳ್ಕೊಂಡ ಮೇಲೂ ಕೂಡ ರಾಜ್ಯಕ್ಕೋಸ್ಕರ ಒಳಗಡೆ ಅಂತರಂಗದಲ್ಲಿ ಅವಳು ವಿರಾಗಿನಿ, ಹೊರಗಡೆ ರಾಜಭಾರ ಮಾಡೋ ರಾಣಿ ಅವಳು. ಅಂತಹ ಒಂದು ಕ್ಷಮತೆ ಅವಳಲ್ಲಿತ್ತು, ಅಂತಹ ಒಂದು ಕರ್ತೃತ್ವ ಶಕ್ತಿ ಇತ್ತು. ಅದಕ್ಕೋಸ್ಕರ ನಾವು ಅವ್ರನ್ನ ಕರ್ತೃತ್ವಕ್ಕೆ ನಮ್ಮ ರಾಷ್ಟ್ರ ಸೇವಿಕ ಸಮಿತಿಲಿ ಅವರನ್ನು ನಾವು ಆದರ್ಶವಾಗಿ ಇಟ್ಕೊಂಡಿದ್ದೀವಿ. ಅಂದರೆ ಯಾವಾಗಲೂ ಈ ಮಾತುಗಳನ್ನು ಪುನಃ ಕೇಳಿಕೊಂಡು ಅವರ ಚರಿತ್ರೆ ಎಷ್ಟು ಓದಿದರೂ ಅಷ್ಟಿದೆ. ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕಲ್ಲಿ ಅವರು ತಾಯಿಯಾಗಿ ಎಲ್ಲ ರೀತಿಯಲ್ಲಿ ಅವರು ನಮಗೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಅವರು ನಮಗೆಲ್ಲ ಸದಾ ಆದರ್ಶ ಅಂತ. ಮತ್ತು ನನ್ನದೊಂದು ಈ ಸಮಯದಲ್ಲಿ ಮನವಿ ಅಂದರೆ, ಈಗಾಗಲೇ ಮಾಗಧದಂಥ ಕಾದಂಬರಿಯನ್ನು ಬರೆದು ಸಹನಾ ಅವರು ಹೆಸರು ಮಾಡಿದ್ದಾರೆ. ನಮಗೆ ಈ ಅಹಲ್ಯಾಬಾಯಿದವ್ರದ್ದೊಂದು ಒಳ್ಳೆಯ ಪುಸ್ತಕ ಕೊಟ್ಟರೆ ಕನ್ನಡಿಗರಿಗೆಲ್ಲ ತುಂಬ ನಿಜವಾಗ್ಲೂ ಒಂದು ಸಂತೋಷ ಆಗುತ್ತೆ. ನೋಡೋಣ, ಅವರಿಂದ ಬರ್ಬೋದು. ಈಗ ಅಧ್ಯಯನ ಮಾಡಿದ್ದಾರೆ ಸಾಕಷ್ಟು, ಅವರಿಂದ ಖಂಡಿತ ಆಗುತ್ತೆ. ಆ ಕಳಕಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ನೀವೆಲ್ಲ ಕೇಳಿದ್ದಕ್ಕೆ ನಾನು ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಧಾರಣವಾಗಿ ಇತಿಹಾಸದಲ್ಲಿ ಆಗಿ ಹೋದ ವ್ಯಕ್ತಿಗಳನ್ನು ನಾವು ಸ್ಮರಿಸ್ಕೊಳ್ಳೋದು ಅವರ ಭಾವಚಿತ್ರದ ಮೂಲಕ ಅಥವಾ ಅವರ ಮುಖಲಕ್ಷಣಗಳ ಮೂಲಕ. ನನಗೆ ಅಹಲ್ಯಾಬಾಯಿ ಅಂದ ತಕ್ಷಣ ನೆನಪಾಗೋದು ನರ್ಮದಾ ನದಿ. ನಾನು ಈ ಮಾಗಧಕ್ಕೆ ಕ್ಷೇತ್ರ ಕಾರ್ಯ ಆರಂಭಿಸಿದಾಗ ಸಾಂಚಿಗೆ ಮೊದಲು ಭೇಟಿ ಕೊಟ್ಟೆ, ಆಮೇಲೆ ಭೋಪಾಲ ಅಲ್ಲಿಯ ವಸ್ತು ಸಂಗ್ರಹಾಲಯ, ಆಮೇಲೆ ಉಜ್ಜಯಿನಿ ಮಹಾಕಾಲನ ದರ್ಶನ ಆಯಿತು, ಓಂಕಾರೇಶ್ವರ ಆಯಿತು, ಕೊನೆಗೆ ಮಾಹೇಶ್ವರಕ್ಕೆ ಬಂದೆ. ಒಂದು ದಿವಸ ಉಳಿಯೋದು ನನಗೆ ತುಂಬ ಆಯಾಸವಾಗಿತ್ತು. ಒಂದು ದಿವಸ ಮಾಹೇಶ್ವರದಲ್ಲಿ ಉಳಿಯೋದು ಅಂತ ಇತ್ತು. ನಾನು ಅಹಲ್ಯಾಬಾಯಿ ಬಗ್ಗೆ ಅಂಥ ಗಾಢವಾಗಿ ದೀರ್ಘವಾಗಿ ಅಧ್ಯಯನ ಮಾಡಿರಲಿಲ್ಲ, ಸ್ಥೂಲವಾಗಿ ಪರಿಚಯ ಇತ್ತು ಅಷ್ಟೇ. ಮಾಹೇಶ್ವರಕ್ಕೆ ಹೋಗ್ತಾನೆ ಅಹಲ್ಯಾಬಾಯಿ ಕಿ ಪವಿತ್ರ ನಗರಿ ಮೇ ಆಪ್ಕಾ ಸ್ವಾಗತ ಹೇ ಅಂತಲೇ ಆ ಫಲಕ ನಮ್ಮನ್ನು ಆಹ್ವಾನಿಸೋದು, ಅಲ್ಲಿ ಅಹಲ್ಯ ಅಂತಲೇ ಅವಳನ್ನು ಸಂಬೋಧಿಸೋದು ಕೂಡ. ಅವತ್ತು ಸಾಯಂಕಾಲ ಕುಂಭದ್ರೋಣ ಮಳೆ, ಹಿಂದಿನ ದಿವಸ ಸಾಕಷ್ಟು ಮಳೆಯಾಗಿತ್ತು. ಅವತ್ತು ಸಾಯಂಕಾಲ ಹೋಗೋಕ್ಕಾಗಲಿಲ್ಲ. ನಾನು ನನ್ನ ವಾಸ್ತವ್ಯ ಎಲ್ಲಿತ್ತೋ ಅಲ್ಲಿ ಉಳ್ಕೊಂಡೆ. ಮರುಬೆಳಗ್ಗೆ ನದಿಯ ಹತ್ತಿರ ಹೋದೆ. ಮೊದಲು ಅಲ್ಲಿ ಸ್ನಾನಘಟ್ಟ ತುಂಬ ಚೆನ್ನಾಗಿದೆ, ನರ್ಮದೆಯ ತೀರಕ್ಕೆ ಅಂಟಿದ ಹಾಗೆಯೇ ಕೋಟೆ ಇದೆ. ಅಹಲ್ಯಾಬಾಯಿ ಮಹೇಶ್ವರದಲ್ಲಿ ನಿರ್ಮಿಸಿರುವ ಕೋಟೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರಿದ್ದೀರಿ. ಅಹಲ್ಯಾಬಾಯಿಯನ್ನು ಓದಿಕೊಳ್ಳೋದು ಒಂದು, ಅವಳೇ ಕಟ್ಟಿರುವ ಸ್ಥಳ ಇದೆ. ಅವಕಾಶ ಸಿಕ್ಕಾಗ ದಯವಿಟ್ಟು ಎಲ್ಲರೂ
ಪ್ರವಾಸ ಈಗ ಈಗ ಏನಾಗೋಗಿದೆ, ಹೆಚ್ಚು ಕಡಿಮೆ ಪ್ರವಾಸ ಒಂಥರ ಮನರಂಜನೆ ಆಗೋಗಿದೆ. ಆದರೆ ಕೆಲವು ಸ್ಥಳಗಳಿವೆ, ಅಲ್ಲಿ ಪ್ರವಾಸ ನಮ್ಮನ್ನು ಇತಿಹಾಸಕ್ಕೂ ಒಯ್ಯುತ್ತೆ, ಮತ್ತು ಎಷ್ಟು ಘನವಾಗಿತ್ತು ನಮ್ಮ ಇತಿಹಾಸದಲ್ಲಿ ಆಗಿ ಹೋದ ಕೆಲವು ವ್ಯಕ್ತಿಗಳು ಅನ್ನೋದನ್ನು ಬಹಳ ನಿಕಟವಾಗಿ ಪರಿಚಯಿಸುತ್ತೆ. ಹೋಗಲೇಬೇಕಾದ ಸ್ಥಳಗಳಲ್ಲಿ ಮಹೇಶ್ವರ ಒಂದು. ಅದರಿಂದ ಹೋಗುವ ಅವಕಾಶ ಖಂಡಿತ ತಪ್ಪಿಸಬೇಡಿ. ನಾನು ಮರುಬೆಳಗ್ಗೆ ಹೋದೆ. ಮಳೆ ತುಂಬ ಆಗಿದ್ದರಿಂದ ಅಲ್ಲಿ ಸೋಪಾನ ತೀರದಲ್ಲಿ ಮೆಟ್ಲುಗಳಿರುತ್ತವಲ್ಲ, ಅಪಾಯದ ಮಟ್ಟ ಅಂತ ಒಂದನ್ನು ಗುರುತಿಸಿರ್ತಾರೆ. ಸುಮಾರು 12-13 ಮೆಟ್ಟಲು ಆದಮೇಲೆ ಅಪಾಯ. ನಮ್ಮದು ಅಪಾಯಕ್ಕಿಂತ 1 ಮೆಟ್ಟಲು ಕೆಳಗಿತ್ತು ನೀರು. ಸುಮಾರು ಜನ ಬೋಟಿಂಗಿಗೆ ಕ್ಯೂನಲ್ಲಿದ್ದರು, ಎಲ್ಲರೂ ಹೋಗೋಕ್ಕೆ ಹಿಂದೇಟು. ನನಗೆ ನರ್ಮದೆ ಮೇಲಿಂದ ಮೊದಲು ಆ ಕೋಟೆಯನ್ನು ನೋಡಬೇಕು, ಆಮೇಲೆ ಒಳಗೆ ಹೋಗಬೇಕು ಅಂತ ಹಠ. ನಾನು ಕೇಳಿದೆ ಅವ್ರನ್ನ, ಹೊರಡೋಣವೆ ಅಂತ. ಇಲ್ಲಮ್ಮ, ಎಲ್ಲರೂ ಇಲ್ಲಿ ಹಿಂತೆಗಿತಾ ಇದ್ದಾರೆ, ಯಾರು ಬರ್ತಿಲ್ಲ ನೋಡಿ, ಕ್ಯೂನಲ್ಲಿ ನಿಂತಿದ್ದಾರೆ, ಇನ್ನಷ್ಟು ನೀರು ಕಡಿಮೆ ಆಗಲಿ ಅಂತಾರೆ ಅಂದರು. ನೀವು ಕರ್ಕೊಂಡು ಹೋಗ್ತೀರಾ ನನ್ನ ಅಂದೆ. ಆಯಿತು, ನೀವು ಬರೋದಾದರೆ ಪರವಾಗಿಲ್ಲ ಅಂದರು. ಅಪ್ಪಾಯ ಏನೂ ಇಲ್ಲ, ನಮಗೆ ಗೊತ್ತಾದ ತಕ್ಷಣ ನಾವು ಶಾಸನ ತುಂಬ ಎಚ್ಚರಿಕೆ ವಹಿಸುತ್ತೆ, ಅವರು ಅನುಮತಿ ಕೊಟ್ಟಿರೋದ್ರಿಂದಲೇ ನಾವು ಹೊರಟಿದ್ದೀವಿ, ನೀವು ಬರೋದಾದರೆ ಹೋಗೋಣ ಅಂದರು. ಸರಿ, ನಾನು ಒಂದು ದೋಣಿಯ ಅಷ್ಟು ಪ್ರಯಾಣಿಕರ ಶುಲ್ಕವನ್ನು ನಾನೇ ಕೊಟ್ಟು ನಾನು ಹೋದೆ. ನರ್ಮದೆ ಗಂಗೆಯನ್ನು ನಾವು ಬಹಳ ಪೂಜಿಸ್ತೀವಿ, ಗಂಗೆ ಶಾಂತಳು ಗಂಭೀರಳು ಅಂತೆಲ್ಲ ಹೇಳ್ತೀವಿ. ನರ್ಮದೆ ಗಂಗೆಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಅವಳ ತೀಕ್ಷ್ಣತೆ ಏನಿದ್ರು ಆಳದಲ್ಲಿ, ಮೇಲೆ ಬಹಳ ಶಾಂತಿ. ನಾನು ಒಬ್ಬಳೇ, ಅದು ಮೋಟ್ರ್ ಬೋಟು, ಅದರಲ್ಲಿ ತುಂಬ ದೂರಕ್ಕೆ ಕರ್ಕೊಂಡು ಹೋದರು, ಇನ್ನೊಂದು ತೀರದವರೆಗೆ ಕರ್ಕೊಂಡು ಹೋದರು. ಅಲ್ಲಿಂದ ಅವಳ ಕೋಟೆ, ಅವಳ ಸೌಧ ಎಲ್ಲ ಕಾಣುತ್ತಲ್ಲ, ಅದು ಒಂಥರ ಮೈ ನವಿರೇಳೋ ಸನ್ನಿವೇಶ. ಅದನ್ನು ಕಣ್ ತುಂಬಿಕೊಂಡೆ. ನನ್ನ ನೋಡಿದ ಮೇಲೆ ಉಳಿದಿದ್ದ ದೋಣಿಗಳೆಲ್ಲ ಇಳಿದ್ವು ನೀರಿಗೆ. ಆಮೇಲೆ ನಾನು ವಾಪಸ್ ಬಂದಮೇಲೆ ಅವ್ರಿಗೆಲ್ಲ ಹೇಳಿದೆ, ಜೊತೆಗೆ ಬರ್ಬೋದಿತ್ತಲ್ಲ ಅಂತ. ಇಲ್ಲಮ್ಮ, ನಿಮ್ಮನ್ನು ನೋಡಿ ನಮಗೆ ಧೈರ್ಯ ಬಂತು ಅಂದರು. ಮೊದಲು ಹೋಗಿ ಅದನ್ನು ನೋಡ್ಕೊಂಡು ಆಮೇಲೆ ಕೋಟೆಗೆ ಬನ್ನಿ ಅಂದೆ. ಅದರಿಂದ ನರ್ಮದೆ ಮೇಲೆ ಸಂಚರಿಸುವಾಗಲೇ ನನಗೆ ಅಹಲ್ಯಾಬಾಯಿ ಏನು ಅನ್ನೋದು, ನಾನು ಅಧ್ಯಯನ ಮಾಡಿಲ್ಲದೆ ಹೋದರೂ ಕೆಲವೆಲ್ಲ ಭಾವಗಳು ಮನಸ್ಸಿಗೆ ತಟ್ಟುತ್ತಲ್ಲ, ನನಗೆ ಹಾಗೆ ಅಹಲ್ಯೆಯ ಮೊದಲ ದರ್ಶನ ಆಗಿದ್ದು. ಆಮೇಲೆ ಕೋಟೆ ಒಳಗೆ ಹೋದೆ. ಅವಳದ್ದು ರಾಜವಾಡ ಅಂತಾರೆ ಮರಾಠಿಯಲ್ಲಿ, ಆದರೆ ಅದು ಅರಮನೆ ಅಲ್ಲ, ಅದು ಒಂದು ಸೌಧ, 2 ಅಂತಸ್ತಿನ ಸೌಧ. ಕೆಳಗಡೆ ಅವಳು ರಾಜಕಾರ್ಯಕ್ಕೋಸ್ಕರ ದರ್ಬಾರು ಅದೆಲ್ಲ ಕೆಳಗೆ ಬರೋಳಂತೆ, ಮೇಲವಳ ನಿವಾಸ. ಬಹಳ ಸರಳವಾಗಿದೆ, ಆದರೆ ತುಂಬ ಶ್ರೀಮಂತವಾಗಿದೆ. ಹೊರಗಡೆ ಯಾವ ಶಾಂತಿ ನರ್ಮದೆಯ ಮೇಲೆ ನನಗೆ ಅನುಭವಕ್ಕೆ ಬಂದಿತ್ತೋ ಅದೇ ಶಾಂತಿ ಅವಳ ನಿವಾಸದೊಳಗೆ ನಮ್ಮನ್ನು ಗೈಡ್ ಕರ್ಕೊಂಡು ಹೋಗ್ತಾರೆ, ಆಗ ಅನುಭವಕ್ಕೆ ಬಂತು. ಆಮೇಲೆ ಅವರು ಒಂದು ಮಾತು ಹೇಳಿದ್ರು. ಅವಳ ಕೆಳ ಅಂತಸ್ತಿನ ಒಂದು 3-4 ಮೆಟ್ಲಿದೆ. ಅವ್ರು ಹೇಳಿದ್ರು, ಮೇಡಮ್, ದಿವಸ ಎದ್ದು ಬಂದು ಅಹಲ್ಯಾಬಾಯಿ ಇಲ್ಲಿ ನಿಂತು ನರ್ಮದೇನ ನೋಡ್ತಾ ಇದ್ಲು, ಯಾವುದೇ ಕೆಲಸ ಆರಂಭಿಸೋದಕ್ಕೆ ಮುಂಚೆ. ನೀವು ಇಲ್ಲಿ ನಿಂತು ನೋಡಿ ಅಂದರು. ಆ ಕೋಟೆಯಲ್ಲಿ ಎಲ್ಲೇ ನಿಂತರೂ ಆ ವಾತಾಯನಗಳ ಮೂಲಕ ನರ್ಮದೆ ಕಾಣುತ್ತೆ, ಆದರೆ ಇಲ್ಲಿ ಅವಳು ಇಳಿದು ಬಂದು ನೋಡ್ತಾ ಇದ್ಲಂತಲ್ಲ, ಅಲ್ಲಿ ನರ್ಮದೆಯದು ಒಂದು ನಮಗೆ ಕಾಣಿಸುತ್ತೆ, ಆ ಇಡೀ ನದಿ ಕಾಣಿಸುತ್ತೆ. ಅದನ್ನು ನೋಡಿ ಅವಳು ದಿನವನ್ನು ಆರಂಭಿಸ್ತಾ ಇದ್ಲು ಅಂತ ಹೇಳಿದ್ರು. ಅದರಿಂದ ಬಹಳ ಮನಸ್ಸಿಗೆ ಮುಟ್ಟುತ್ತೆ. ಅಹಲ್ಯೆ ಏನು ಅನ್ನೋದನ್ನ ನರ್ಮದೆಯೇ ಬೇರೆ ಬೇರೆ ರೂಪದಲ್ಲಿ ತಿಳಿಸ್ಕೊಡ್ತಾಳೆ ಅಂತ ಅನಿಸುತ್ತೆ. ಇದಾದಮೇಲೆ ನಾನು ಅಹಲ್ಯೆ ಬಗ್ಗೆ ಓದಿದ್ದು ಹಿಂತಿರುಗಿ ಬಂದ ಮೇಲೆ. ಅವಳ ರಾಜವಾಡನೆಲ್ಲ ನೋಡಿ, ಆ ಕೋಟೆಯನ್ನೆಲ್ಲ ನೋಡಿ, ಬಹಳ ಪ್ರಶಾಂತವಾಗಿದೆ, ಸರಳವಾಗಿದೆ, ಶ್ರೀಮಂತವಾಗಿದೆ, ಎಲ್ಲವನ್ನೂ ನೋಡಿಕೊಂಡು ನಾನು ಬಂದು ಅಧ್ಯಯನ ಮಾಡಿದೆ. ಆಗ ಅಂದರೆ ಅವಳು ಇಲ್ಲಿ ವಿದ್ಯಾರ್ಥಿನಿಯರು ಇರೋದ್ರಿಂದ ಅವಳ ಜೀವನವನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ತಿಳ್ಕೊಳ್ಳೇಬೇಕಾದವಳು. ಯಾಕೆಂದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಪಾಶ್ಚಾತ್ಯರಿಂದ ನಮಗೆ ಬಂದ ಫೆಮಿನಿಸಮ್ ಇದೆಯಲ್ಲ, ಅದು ನಮ್ಮ ಹೊರ ವೇಷಭೂಷಣ, ನಮ್ಮ ಮಾತಿನ ಆರ್ಭಟ ಅಥವಾ ಉದ್ವಿಗ್ನತೆ ಅಥವಾ ಧ್ವನಿಯನ್ನು ಎತ್ತರಿಸಿ ಮಾತಾಡೋದು, ಇದೇ ಸ್ತ್ರೀ ಶಕ್ತಿ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಕೊಟ್ಟುಬಿಟ್ಟಿದೆ. ನಮ್ಮ ಭಾರತದಲ್ಲಿ ಪುರಾತನದಿಂದಲೂ ಸ್ತ್ರೀ ಶಕ್ತಿ ಸಾತ್ವಿಕವಾಗಿದೆ. ಸಾತ್ವಿಕ ಅಂತಂದರೆ ದುರ್ಬಲವಲ್ಲ. ಸಾತ್ವಿಕ ಅಂದರೆ ಅದು ಅಂತರಂಗದಿಂದ ಬರೋದು. ಆ ಮನೋದಾರ್ಢ್ಯ, ಸಾತ್ವಿಕತೆ ಹೆಚ್ಚಿದ್ದಷ್ಟು ಶಕ್ತಿಯು ಹೆಚ್ಚಿರುತ್ತೆ. ದುರದೃಷ್ಟವಶಾತ್ ಈಗ ಕಿರ್ಚಾಡೋದೇ ಶಕ್ತಿ, ಎದುರು ಮಾತಾಡೋದು ಶಕ್ತಿ, ಏತಿ ಅಂದರೆ ಪ್ರೇತಿ ಅನ್ನೋದು ಶಕ್ತಿ ಅನ್ನುವ ರೀತಿಯ ಪರಿಭಾಷೆಗಳೆಲ್ಲ ಬಂದ್ಬಿಟ್ಟಿದೆ. ಬಹಳ ನೋವಾಗುತ್ತೆ. ಅಹಲ್ಯಾಬಾಯಿಯ ಜೀವನ ನೋಡಿದಾಗ ಎಷ್ಟು ಸಾತ್ವಿಕವಾಗಿದ್ದ ಹೆಣ್ಣುಮಗಳು, ಎಲ್ಲೋ ಒಂದು ಸ್ವಲ್ಪವೂ ಅವಳು ಕುಗ್ಗಲಿಲ್ಲ. ಅವಳಿಗೆ ಪರಿಚಯಿಸ್ತಾ ಶ್ರೀಮತಿ ಶಾರದಾ ಅವರು ಹೇಳಿದ್ರು ಅವಳ ಬದುಕಿನ ಕ್ಲೇಶಗಳೆಲ್ಲ. ಅಷ್ಟಾಗಿಯೂ ಅವಳು ಕುಗ್ಗದೆ ತನ್ನ ಮನೋಬಲವನ್ನು ಉಳಿಸ್ಕೊಂಡೇ ಬಂದಿದ್ದು. ಅವಳ ಜೀವನವನ್ನು ಸಂಕ್ಷಿಪ್ತವಾಗಿ ಹೇಳಿದರೆ ಎಲ್ಲರಿಗೂ ಮನಸ್ಸಿನಲ್ಲಿ ಕೂರಬಹುದು. ನಾನು ಹೇಳೋದು ಒಂದೇ ಅಂಶ, ನೀವು ಸ್ವತಃ ಹೋಗಿ ಅನುಭವಿಸಬೇಕಾದ್ದೇ ಬಹುಮುಖ್ಯ ಇಲ್ಲಿ. ಮಲ್ಹಾರ್ ರಾವ್ ಹೋಳ್ಕರ್ ಅಂತ, ಆಗಿನ ರಾಜಕೀಯದ ಸ್ವಲ್ಪ ಪರಿಚಯ ಕೊಡಬೇಕು ಅಂದರೆ, ಮುಘಲರ ಅವನತಿಯ ಕಾಲ ಅದು. ಮೊಹಮ್ಮದ್ ಶಾ,
ಮೊಘಲರ ದಾರ್ಷ್ಟ್ಯವೆಲ್ಲ ಕಡಿಮೆ ಆಗ್ತಾ ಇತ್ತು. ಅವರು ಸಾಕಷ್ಟು ನಮ್ಮ ದೇವಸ್ಥಾನಗಳನ್ನು, ಮಂದಿರಗಳನ್ನು ಧ್ವಂಸ ಮಾಡಿದರು. ಇಂಗ್ಲೀಷರು ಬರೋದಕ್ಕೆ ಕಾಯ್ತಾ ಇದ್ದರು, ಫ್ರೆಂಚರು, ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿ, ಒಂಥರ ದೇಶ ಬಹಳ ಅಸ್ಥಿರವಾಗಿದ್ದ ಕಾಲ. ಆಗ ಮರಾಠರು ಪ್ರಮುಖವಾಗಿ ಪುಣೆಯ ಪೇಶ್ವೆಗಳ ಕೈಲಿತ್ತು ಅಧಿಕಾರ. ಅವರಿಗೆ ಸಹವರ್ತಿಗಳಾಗಿ ಕೆಲವು ಸೇನಾ ನಾಯಕರಿದ್ದರು, ಸೇನಾಪತಿಗಳಿದ್ದರು. ಅವರಿಗೆ ಪೂರಕವಾಗಿ ಅಥವಾ ಅವರ ಸೇನೆಯ ಅಂಗವಾಗಿ ಉತ್ತರ ಭಾರತವನ್ನು ಜಯಿಸ್ತಾ ಇದ್ದರು, ಯುದ್ಧಕ್ಕೆ ಹೋಗಿ ವಿವಿಧ ಪ್ರದೇಶಗಳನ್ನು. ಅವರಲ್ಲಿ ಮಲ್ಹಾರ್ರಾವ್ ಹೋಳ್ಕರ್ ಪ್ರಮುಖವಾದ ಸೇನಾ ನಾಯಕರು. ಪ್ರತಾಪಿ ಬಹಳ ನ್ಯಾಯನಿಷ್ಠುರಿ. ಅಹಲ್ಯಾಬಾಯಿಯಲ್ಲಿ ನಾವು ಏನೇನು ಕಾಣ್ತೀವೋ ಅದವಳಿಗೆ ತಂದೆ ತಾಯಿಯಿಂದ ಎಷ್ಟರ ಮಟ್ಟಿಗೆ ಬಂದಿತ್ತೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ಮಾವನ ಪ್ರಭಾವ ಅವಳ ಮೇಲಿತ್ತು. ಅವರು ಒಂದು ಸಲ ಮಲ್ಹಾರ್ರಾವ್ ಹೋಳ್ಕರ್ ಹೀಗೆ ಉತ್ತರ ಭಾರತದ ಪ್ರವಾಸ ಮುಗಿಸಿ ಚೌಂಡಿ ಗ್ರಾಮಕ್ಕೆ ಬಂದಿದ್ದರು. ಮುಸ್ಸಂಜೆ ಈಶ್ವರನ ದೇಗುಲ ಮಂದಿರದಲ್ಲಿ ಆರತಿ ನಡೀತಾ ಇತ್ತು. ಆಗ ಒಂದು ಹುಡುಗಿ, 8 ವರ್ಷದ ಹುಡುಗಿ, ದೈವಿ ಕಳೆ ಮುಖದ ಮೇಲೆ ತನ್ನ ಆರತಿ ತಟ್ಟೆ ತೊಗೊಂಡು ಬರ್ತಾಳೆ, ಈಶ್ವರನಿಗೆ ಪೂಜಿಸ್ತಾಳೆ. ಆಮೇಲೆ ಆರತಿ ಮಾಡಿ ಅಲ್ಲಿರೋ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹೊರಟು ಹೋಗ್ತಾಳೆ. ಅಷ್ಟೇ, ಕೆಲ ನಿಮಿಷಗಳಲ್ಲಿ ಅಷ್ಟೇ ಅವಳನ್ನು ನೋಡಿದ್ದು ಮಲ್ಹಾರ್ರಾವ್. ಗುಣಗ್ರಾಹಿ ಆತ. ಅವಳ ಮುಖದ ತೇಜಸ್ಸು, ಸಾತ್ವಿಕ ಕಳೆಯನ್ನು ನೋಡಿ ಯಾರೀ ಮಗು ಅಂತ ವಿಚಾರಿಸಿ, ಮಾಣ್ಕೋಜಿ ಶಿಂದೆ ಮಗಳು ಅವಳು, ಅವರನ್ನು ಸಂಪರ್ಕಿಸಿ ಅವ್ರ ಹತ್ರ ಮಾತಾಡಿ ಈ ಮಗುನ ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅವ್ರು ನಿಶ್ಚಯ ಮಾಡ್ತಾರೆ. ಅದು ಹಾಗೆ ಆಗುತ್ತೆ. ಅವಳನ್ನು ವಿವಾಹ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ತಾರೆ. ಮಗ ಖಂಡೇರಾವ್ ತಂದೆಗೆ ತಕ್ಕ ಮಗ ಅಲ್ಲ. ಅವನು ಸ್ವಲ್ಪ ದುರ್ವ್ಯಸನಿ, ಅವನಿಗೆ ಆಡಳಿತದಲ್ಲಿ ಅಷ್ಟೊಂದು ಆಸ್ಥೆ ಇರೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಇತ್ತಲ್ಲ, ಮದುವೆ ಮಾಡಿದ್ಮೇಲೆ ಸರಿ ಹೋಗ್ಬಿಡ್ತಾನೆ ಮಗ, ಬರೋಳು ತಿದ್ದುತ್ತಾಳೆ, ತಿದ್ದಲೇಬೇಕು. ಆ ಭಾವನೆ ಇಲ್ಲಿ ಅದಕ್ಕೆ ಪುಷ್ಟಿ ಸಿಗುತ್ತೆ. ತಂದೆ ತಾಯಿ, ಅಹಲ್ಯಾಬಾಯಿಯ ತಂದೆ ತಾಯಿ ಧರ್ಮಪರಾಯಣರು ಅಂತ ತಿಳಿಯುತ್ತೆ. ಅವರಿಗೆಲ್ಲ ವ್ರತ, ಉಪವಾಸ ಅದೆಲ್ಲ ಮೊದಲಿನಿಂದ, ದೇವರ ಪೂಜೆ ಅದೆಲ್ಲ ಮೊದಲಿಂದ ಹೇಳ್ಕೊಟ್ಟಿರ್ತಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಮಾವ ಸೊಸೆಯನ್ನು ವಿಶೇಷವಾಗಿ ಸಿದ್ಧಗೊಳಿಸ್ತಾರೆ. ಅಂತಂದರೆ ಅವಳಿಗೆ ಪತ್ರ ವ್ಯವಹಾರದಿಂದ ಹಿಡಿದು ರಾಜನೀತಿಯ ಚಾತುರ್ಯ ಏನೇನು ಬೇಕೋ ಅದು, ಮತ್ತು ಅವಳನ್ನು ಯುದ್ಧ ರಂಗಕ್ಕೆ ಕರ್ಕೊಂಡು ಹೋಗೋದು, ಸ್ವತಃ ಅವಳಿಗೆ ಶಸ್ತ್ರಗಳನ್ನು ನಿರ್ವಹಿಸೋದು ಹೇಗೆ, ಯುದ್ಧ ತಂತ್ರ ಹೇಗೆ, ಕರ್ಕೊಂಡು ಹೋಗದೇ ಇದ್ದರೆ ಅಲ್ಲಿಂದ ಪತ್ರ ಬರೆಯೋದು. ಈ ಸೊಸೆಯನ್ನು ಅವರು ಮಗಳಾಗಿಯೂ ಕಾಣ್ತಾರೆ, ತಮ್ಮ ವಂಶವನ್ನು, ತಮ್ಮ ರಾಜ್ಯವನ್ನು ಕಾಪಾಡಬಲ್ಲ ಒಳ್ಳೆ ಕ್ಷಾತ್ರ ಇರುವ ವ್ಯಕ್ತಿಯಾಗಿಯೂ ಗುರುತಿಸ್ತಾರೆ. ಅವರು ಎಷ್ಟು ಆಸ್ಥೆಯಿಂದ ಹೇಳ್ಕೊಡ್ತಾ ಹೋಗ್ತಾರೋ ಇವಳು ಅಷ್ಟೂ ಉತ್ಸಾಹದಿಂದ ಕಲಿತಾಳೆ. ಈ ಹುಡುಗಿ ತುಂಬ ಚುರುಕಾಗಿರ್ತಾಳೆ, ಎಲ್ಲವನ್ನೂ ಕಲಿತಾಳೆ. ಅವಳ 20 ವರ್ಷ ಆಗಿದ್ದಾಗ ಅವಳಿಗೊಬ್ಬ ಮಗ ಜನಿಸ್ತಾನೆ, ಮಾಲೇರಾವ್. 24 ವರ್ಷ ಆದಾಗ ಒಂದು ಹೆಣ್ಣು ಮಗು, ಮುಕ್ತಾಬಾಯಿ. 29 ವರ್ಷ ಆಗಿದ್ದಾಗ ಇವಳಿಗೆ, ಅಂದರೆ ಆ ಪತಿಯು ಬದಲಾಗ್ತಾನೆ ಇವಳ ಸಹವಾಸದಲ್ಲಿ. ಅವನು ಅಷ್ಟೊಂದು ಉತ್ಸಾಹ ಇಲ್ಲದೆ ಇದ್ದವನು ಕ್ರಮೇಣ ರಾಜ್ಯಾಡಳಿತದಲ್ಲಿ ಉತ್ಸಾಹ ತೋರಿಸೋದು, ಯುದ್ಧಕ್ಕೆ ಹೋಗೋದು ಎಲ್ಲ ಆರಂಭಿಸ್ತಾನೆ. ಒಂದು ಸಲ ಹೀಗೆ ಕುಂಭೇರಿ ರಾಜಸ್ಥಾನದಲ್ಲಿ ಯುದ್ಧಕ್ಕೆ ಹೋಗಿದ್ದಾಗ ಅಲ್ಲಿ ಗುಂಡೇಟು ತಗಲಿ ಅವನು ಸಾವಿಗೀಡಾಗ್ತಾನೆ. ಅವಳು ಹೋಗಿರ್ತಾಳೆ ಯುದ್ಧರಂಗಕ್ಕೆ, ಅವಳು ಹೋಗಿರ್ತಾಳೆ. ಶಾರದಾ ಅವ್ರು ಹೇಳಿದ್ರು ಅದನ್ನು, ಅವಳು ಸತಿಯಾಗಬೇಕು ಅಂತ ಪ್ರಯತ್ನ ಪಡ್ತಾಳೆ. ಮಾವ ಅವಳನ್ನು ವಿನಂತಿಸ್ತಾರೆ, ಬಹಳ ಆರ್ತರಾಗಿ ವಿನಂತಿಸ್ತಾರೆ. ಅಮ್ಮ ನೀನು ಹೊರಟೋದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು, ನಾನು ನಿನ್ನನ್ನು ಮಗ ಅಂತ ತಿಳ್ಕೊಂಡಿದ್ದೀನಿ, ಅದರಿಂದ ನೀನು ಸತಿ ಹೋಗಬಾರ್ದು. ಆಗ ಅದಕ್ಕೊಂದು ಕಲಂಕ, ಪತಿಯ ಜೊತೆ ಅವಳು ಚಿತೆ ಏರದೇ ಇದ್ದರೆ ಅದು ಸ್ವಾರ್ಥ ಅಂತಲೋ, ನೋಡಿದೆ ಅವಳಿಗೆ ಮೋಕ್ಷವಿಲ್ಲ ಅಂತಲೋ, ಆಗಿನ ಕೆಲವು ನಂಬಿಕೆಗಳಿರುತ್ತವಲ್ಲ, ಅದನ್ನೆಲ್ಲ ಮೀರಿ ಆಯಿತು ನಾನು ಉಳಿತೀನಿ ಅಂತ ನಿಶ್ಚಯಿಸ್ತಾಳೆ. ಆಮೇಲಿಂದ ಅದರ ಮರು ವರ್ಷವೇ ಪತಿಯು ಮಗನೂ ತೀರ್ಕೊಳ್ತಾನೆ. ಮಾಲೇರಾವ್ ಅವನು ತಂದೆಯ ಹಾಗೆ, ಅವನಿಗೂ ಸ್ವಲ್ಪ ದುಶ್ಚಟಗಳೇ ಜಾಸ್ತಿ, ಹಿಂಸಕ ಪ್ರವೃತ್ತಿ. ಮರು ವರ್ಷ ಅವನು ಅನಾರೋಗ್ಯದಿಂದ ತೀರ್ಕೊಂಡಾಗ ಅವಳು ಬಹಳ ಕುಗ್ಗುತ್ತಾಳೆ. ಈಗಿನ್ಯಾರು ಪೇಶ್ವೆಗಳು ಮಲ್ಹಾರ್ರಾವ್ಗೆ, ಅಂದರೆ ಇವಳ ಮಾವನವರಿಗೆ ಸುಬೇದಾರಿಕೆ ಕೊಟ್ಟಿದ್ದರು. ನಂತರ ಮಗನಿಗೆ ಬಂತು. ಈಗ ಇವಳು ಯಾರು ಗಂಡ ದಿಕ್ಕಿಲ್ಲದವಳು, ಅಬಲೆ, ಅಸಹಾಯಕಳು ಅಂತ ಆಗ್ಬಿಡುತ್ತಲ್ಲ. ರಾಜ್ಯದೊಳಗೂ ತುಂಬ ಒಂಥರ ಸನ್ನಿವೇಶ ಅವಳಿಗೆ ಪೂರಕವಾಗಿರೋದಿಲ್ಲ. ಸಣ್ಣ ಪುಟ್ಟ ವಿದ್ರೋಹಗಳು, ದರೋಡೆಕೋರರ ಕಾಟ. ಆದರೆ ಬಹಳ ಮುಖ್ಯವಾಗಿ ಪೇಶ್ವೆ ಮಾಧವರಾಯನ ಚಿಕ್ಕಪ್ಪ ರಾಘೋಬಾ ಅಂತ, ಆ ಪೇಶ್ವೆಗಳ ಕಥೆಯೇ ಬೇರೆ, ಅದು ಬೇರೆಯೇ ಇತಿಹಾಸಕ್ಕೆ ಹೋಗುತ್ತೆ. ಅದನ್ನ ಹೇಳಕ್ಕೆ ಹೋದರೆ ರಾಘೋಬಾ ಏನು ಮಾಡ್ತಾನೆ, ಹೇಗೋ ಇವಳಿಗೆ ಯಾರೂ ಇಲ್ಲ ಅಂದ್ಬಿಟ್ಟು ದೊಡ್ಡ ಸೇನೆಯನ್ನು ತರ್ತಾನೆ. ಆಗ ಇಂದೋರ್ನಲ್ಲಿರ್ತಾಳೆ, ಇವರ ರಾಜಧಾನಿ ಇಂದೋರ್ ಆಗಿರುತ್ತೆ. ದೊಡ್ಡ ಸೇನೆಯನ್ನು ತರ್ತಾನೆ. ಅವನಿಗೆ ಕುಮ್ಮಕ್ಕು ಕೊಟ್ಟಿದ್ದು ಇವರ ದಿವಾನ್ ಯಶವಂತರಾವ್ ಚಂದ್ರಚೂಡ. ಅವನು
ಕುಮ್ಮಕ್ಕು ಕೊಡ್ತಾನೆ. ಇಬ್ಬರು ಸೇರಿ ಅವಳನ್ನು ಸೋಲಿಸಿ ಸಾಮ್ರಾಜ್ಯ ತಗೊಂಡ್ಬಿಡ್ಬೇಕು ಅಂತ. ಇಲ್ಲಿವರೆಗಿನ ಅಹಲ್ಯಾಬಾಯಿಯಲ್ಲಿ ಒಬ್ಬ ಸದ್ಗೃಹಿಣಿ, ಅಂದರೆ ಒಬ್ಬ ತಾಯಿ, ಒಬ್ಬ ಮಾತೆಯಾಗಿ ಎಲ್ಲರೂ ಅವಳನ್ನು ನೋಡಿರ್ತಾರೆ. ಶ್ರದ್ಧೆ ಭಕ್ತಿಗಳೇ ಅವಳಲ್ಲಿ ಮುಖ್ಯವಾಗಿ ಅಡಕವಾಗಿರೋದು ಅಂತ ತಿಳ್ಕೊಂಡಿರ್ತಾರೆ. ಯಾವಾಗ ಅವ್ರು ಬರ್ತಾ ಇದ್ದಾರೆ ಅಂತ ಸೂಚನೆ ಸಿಗುತ್ತೋ ಅವಳು ಒಂದು ಸ್ತ್ರೀ ಸೈನ್ಯವನ್ನೇ ಸಿದ್ಧಪಡಿಸ್ತಾಳೆ. ತನ್ನ ರಾಜ್ಯದ ಸ್ತ್ರೀಯರನ್ನೆಲ್ಲ ಸೇರಿಸಿ ಒಂದು ಸೈನ್ಯ ಸಿದ್ಧಪಡಿಸ್ತಾಳೆ. ಆಮೇಲೆ ಬೇರೆ ಸೇನಾ ನಾಯಕರು ಇರ್ತಾರಲ್ಲ, ಮಲ್ಹಾರ್ ರಾವ್ ಜೊತೆಯವರು, ಗಾಯಕ್ವಾಡು, ಭೋಸ್ಲೆ, ಪವಾರ್ ಅಂತ 3-4 ಜನ ಇರ್ತಾರೆ. ಅವರನ್ನೆಲ್ಲ ನೆರವು ಕೇಳ್ತಾಳೆ. ಆಮೇಲೆ ಮುಖ್ಯ ಪೇಶ್ವೆ ಮಾಧವರಾಯ ಅವನು ನೆರವು ಕೊಡ್ತಾನೆ. ದೊಡ್ಡ ಸೈನ್ಯ ಸಿದ್ಧಪಡಿಸ್ಕೋತಾಳೆ. ಅವನದು ಕ್ಷಿಪ್ರಾ ನದಿ ಆಚೆಗೆ ಅವನ ಸೈನ್ಯ ಬಂದು ಅಲ್ಲಿ ಬಿಡಾರ ಹೂಡುತ್ತೆ. ಆಗ ಒಂದು ಪತ್ರ ಕಳಿಸ್ತಾಳೆ, ನೀನು ಬಂದು ನನ್ನನ್ನು ಸೋಲಿಸಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಿ ಸರಿ, ನಾನು ಇಲ್ಲಿ ಸ್ತ್ರೀಯರ ಸೈನ್ಯ ಸಿದ್ಧಗೊಳಿಸ್ಕೊಂಡಿದ್ದೀನಿ. ನಮ್ಮ ನಡುವೆ ಯುದ್ಧ ಆಗಿ ನಾನು ಸೋತ್ರೆ ಪರವಾಗಿಲ್ಲ, ನೀನೇನಾದ್ರು ಸೋತ್ರೆ ಈ ಹೆಂಗಸರ ಕೈಲಿ ಸೋತೆ ಅನ್ನೋ ಅಪಮಾನ ಬರುತ್ತೆ ನಿನಗೆ. ಇನ್ನೊಂದು ಒಂಟಿ ಹೆಣ್ಣಿನ ಮೇಲೆ ನೀನು ದಾಳಿ ಮಾಡಿದೆ ಅನ್ನೋ ಕಲಂಕ ನಿನಗೆ ಆಜೀವ ಇದ್ದೇ ಇರುತ್ತೆ. ಅದರಿಂದ ಯೋಚನೆ ಮಾಡು ನೀನೇನು ಮಾಡ್ತೀಯ ಅಂತ, ನನಗೇನು ಯುದ್ಧಕ್ಕೇನು ಇದಿಲ್ಲ ಅಂತ ಹೇಳ್ತಾಳೆ. ಅವನಿಗೊಂದು ಥರ ಅವನಿಗೆ ಆಲೋಚನೆ ಮಾಡೋ ಹಾಗಾಗುತ್ತೆ. ಅವನು ಪತ್ರ ಕಳಿಸ್ತಾನೆ, ಇಲ್ಲ ನಿಂಗೆ ಯಾರು ಹೇಳಿದ್ದು ನಾನು ಯುದ್ಧಕ್ಕೆ ಬರ್ತಾಯಿದ್ದೀನಿ ಅಂತ, ನಾನು ನಿನ್ನ ಮಗ ಹೋಗ್ಬಿಟ್ನಲ್ಲ ಸಂತಾಪ ಸೂಚಿಸಕ್ಕೆ ಬರ್ತಾಯಿದ್ದೀನಿ ಅಂತಾನೆ. ಅದಕ್ಕೆ ಅವಳು, ಹೌದಾ, ಸಂತಾಪ ಸೂಚಿಸಕ್ಕೆ ಇಷ್ಟು ದೊಡ್ಡ ಸೇನೆಯನ್ನು ಕರ್ಕೊಂಬರ್ಬೇಕಾ ಅಂತ ಕೇಳ್ತಾಳೆ. ಅಂದರೆ ಅವಳು ಎಷ್ಟು ಚತುರಮತಿ, ಅವಳು ಎಷ್ಟು ದಾರ್ಢ್ಯ ಅವಳಿಗೆ. ಆಗ ಎಲ್ಲರಿಗೂ ಅವಳ ಶಕ್ತಿಯ ಮೊದಲ ಪರಿಚಯ ಆಗೋದು ಈ ಸಂದರ್ಭದಲ್ಲಿ. ಪೇಶ್ವೆಯವರೆಲ್ಲ ಅವಳನ್ನ ಬಹಳ ಪ್ರಶಂಸಿಸ್ತಾರೆ. ಅವನೊಬ್ಬನೇ ಬರ್ತಾನೆ, ರಾಘೋಬಾದಾದ ಒಬ್ಬನೇ ಬರ್ತಾನೆ, ಇಲ್ಲೊಂದು ವಾರ ಇರ್ತಾನೆ, ಸತ್ಕಾರವೆಲ್ಲ ಆಗುತ್ತೆ, ತಿರುಗಿ ಹೋಗ್ತಾನೆ. ಇದು ಅವಳ ಶಕ್ತಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಘಟನೆ ಅವಳ ಜೀವನದ್ದು. ಮಾವ ಗತಿಸಿದ ವರ್ಷದಲ್ಲೇ ರಾಜಧಾನಿಯನ್ನು ಇಂದೋರದಿಂದ ಮಹೇಶ್ವರಕ್ಕೆ ಸ್ಥಳಾಂತರಿಸ್ತಾಳೆ. ಈಗಿರೋ ಮಹೇಶ್ವರ 1766ರಲ್ಲಿ ಅದನ್ನು ರಾಜಧಾನಿ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಸ್ಥಳಾಂತರವಾಗೋದು. ಅಲ್ಲಿಗೆ ಬಂದ ಮೇಲೆ ಇದೆ ಒಬ್ಬಳೆ ಅಂತ ಹೇಳಿಬಿಟ್ಟು ದರೋಡೆಕೋರರದೆಲ್ಲ ತುಂಬ ಉಪಟಳ ಆಗುತ್ತೆ. ದಕ್ಷಿಣದಲ್ಲೊಬ್ಬ ದರೋಡೆಕೋರ ಸಾತ್ಪುರಾದ ಹತ್ರ ಗಣಪತರಾವ್ ಮರಾಠೆ ಅಂತ ಅವನ ಹೆಸರು. ಏನೇನು ಮಾಡಿದ್ರೂ ಅವನ ನಿಗ್ರಹ ಸಾಧ್ಯ ಆಗ್ತಿರೋದಿಲ್ಲ. ತುಂಬ ಆಲೋಚನೆ ಮಾಡ್ತಾಳೆ, ಸೈನ್ಯ ಶಕ್ತಿ ಏನು ವ್ಯಯಿಸಿದ್ರೂ ಆಗೋದಿಲ್ಲ. ಕೊನೆಗೆ ಅವಳು ರಾಜ್ಯದ ಎಲ್ಲ ವೀರರನ್ನು ಸೇರಿಸಿ ಒಂದು ಸಭೆ ಮಾಡಿ ಹೇಳ್ತಾಳೆ. ಅಷ್ಟೊತ್ತಿಗೆ ಮಗ ಹೋಗ್ಬಿಟ್ಟಿದ್ದಾನೆ, ಒಬ್ಬಳೇ ಮಗಳು ಮುಕ್ತಾಬಾಯಿ, ಬಹಳ ಪ್ರೀತಿಯ ಮಗಳು. ಅವಳು ಹೇಳ್ತಾಳೆ, ಇವನನ್ನು ಯಾರು ನಿಗ್ರಹಿಸ್ತಿರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ನಾನು ಮದುವೆ ಮಾಡ್ತೀನಿ. ಅಂದರೆ ದೇಶಹಿತ ಎಷ್ಟು ದೊಡ್ಡದು, ಅದರಲ್ಲಿ ತನ್ನ ವೈಯಕ್ತಿಕವಾದ್ದು, ತನ್ನ ಕುಟುಂಬ, ತನ್ನ ಸಂಸಾರ ಯಾವುದೋ ಅವಳಿಗೆ ದೊಡ್ಡದಲ್ಲವೇ ಅಲ್ವಲ್ಲ. ಆಗ ಯಶವಂತರಾವ್ ಫಣಸೆ ಅಂತ ಒಬ್ಬ ಯುವಕ ಅವನು ಮುಂದೆ ಬರ್ತಾನೆ. ಇಲ್ಲ, ನಾನು ಅವನನ್ನು ಮುಗಿಸ್ತೀನಿ ಅಂತ ಹೇಳಿ ಅವನು ಅದರಲ್ಲಿ ಯಶಸ್ವಿಯೂ ಆಗ್ತಾನೆ. ಆಮೇಲಿಂದ ಅವನಿಗೆ ಮಗಳನ್ನು ಕೊಟ್ಟು ಮದುವೆನೂ ಮಾಡ್ತಾಳೆ. ಇದು ಅಹಲ್ಯಾಬಾಯಿಯ ಶಕ್ತಿ. ಅದರಿಂದ ಆಮೇಲಿಂದ ಅವಳ ಯುಕ್ತಿ ಶಕ್ತಿ ಎಲ್ಲವೂ ಅದರಿಂದ, ಅಂದರೆ ಅದಕ್ಕೊಂದು ದಾರ್ಢ್ಯ ಬೇಕಲ್ಲ. ಯಾವುದನ್ನೇ ಮಾಡೋಕ್ಕೂ ಬಾಯಲ್ಲಿ ಹೇಳೋದು ಬೇರೆ ಮಾತು, ಹೇಳೋದಕ್ಕೂ ಒಂದು ಧೈರ್ಯ ಬೇಕು, ಅದನ್ನು ಕಾರ್ಯಗತಗೊಳಿಸೋದಕ್ಕಂತೂ ತುಂಬ ಧೈರ್ಯ ಬೇಕು. ಆಮೇಲೆ ಮಹೇಶ್ವರವನ್ನು ಅವಳು ಹಲವು ಥರ ಅಭಿವೃದ್ಧಿ ಪಡಿಸ್ತಾಳೆ. ಅಲ್ಲಿ ಮಂದಿರಗಳನ್ನು ನಿರ್ಮಿಸೋದು, ಘಟ್ಟಗಳು, ಆಮೇಲೆ ಹೆದ್ದಾರಿ, ಕಲ್ಕತ್ತಾಯಿಂದ ಕಾಶಿಯವರೆಗಿಂದು, ಗಯಾಯಿಂದ ರಾಮೇಶ್ವರದವರೆಗಿಂದು ಎಲ್ಲ ಹೆದ್ದಾರಿಗಳನ್ನೆಲ್ಲ ಅಭಿವೃದ್ಧಿ ಪಡಿಸ್ತಾಳೆ. ಅವಳಿಗೆ ಪ್ರಸಿದ್ಧಿ ಹೆಚ್ಚುತ್ತಾ ಹೋಗುತ್ತೆ. ಈ ರಾಘೋಬನ ಪತ್ನಿ ಆನಂದಿಬಾಯಿ ಅವಳು ಬಹಳ ಸುಂದರಿ. ಅವಳಿಗೆ ಒಂಥರ ಈರ್ಷ್ಯೆ ಉಂಟಾಗುತ್ತೆ. ನಾನು ಇಷ್ಟು ಸುಂದರಿ, ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದೀನಿ, ನನ್ನ ಪ್ರಸಿದ್ಧಿಗಿಂತ ಅಹಲ್ಯಾಬಾಯಿ ಹೆಸರೇ ತುಂಬ ಬರ್ತಾ ಇದೆಯಲ್ಲ ಅಂತ ಅವಳು ದಾಸಿನ ಕಳಿಸ್ತಾಳೆ. ಅವಳು ಹೇಗಿದ್ದಾಳೆ ನೋಡ್ಕೊಂಬ, ತುಂಬ ಚೆನ್ನಾಗಿದ್ದಾಳೆ ಅಂತೇನಾದರೂ ಅವಳ ಬಗ್ಗೆ ಎಲ್ಲರೂ ಹೀಗೆ ಮಾತಾಡ್ತಾರ ಅಂತ. ಆಮೇಲೆ ಆ ದಾಸಿ ಬಂದು ನೋಡಿ ಹೇಳ್ತಾಳೆ, ಅಮ್ಮ, ಅವರು ಪತಿ ಹೋದ ಮೇಲಿಂದ ಅವರು ಬರೀ ಬಿಳಿ ವಸ್ತ್ರ, ಸೀರೆ ಉಡೋದು, ಸಾದಾ ಸೀರೆ, ಯಾವ ಆಭರಣಗಳನ್ನು ಧರಿಸೋದಿಲ್ಲ, ನಸುಗಪ್ಪು ಬಣ್ಣ. ಆದರೆ ಅವ್ರ ಮುಖದ ಕಳೆ ಇದೆಯಲ್ಲ, ಆ ದೈವಿ ಕಳೆ, ಆ ಸಾತ್ವಿಕ ಕಳೆ ನೋಡಿದವ್ರು ಎಲ್ಲರಿಗೂ ಶಿರಬಾಗಿ ನಮಿಸ್ಬೇಕು ಅಂತಲೇ ಅನಿಸುತ್ತೆ. ಅದು ಅವರ ಸೌಂದರ್ಯದ ರಹಸ್ಯ ಅಂತ. ಆಮೇಲೆ ಮಹೇಶ್ವರದಲ್ಲಿ ಅವಳು ಅಭಿವೃದ್ಧಿಯನ್ನು, ಅಂದರೆ ಒಂದೇನಾಗುತ್ತೆ, ಅಹಲ್ಯಾಬಾಯಿ ಅಂಥ ಸ್ತ್ರೀಯರನ್ನು ನಾವು ನಮ್ಮ ಕುಟುಂಬಗಳಲ್ಲಿ ನೋಡ್ತೀವಿ, ಆ ಥರ ಸಾತ್ವಿಕ ಶಕ್ತಿಯಿಂದ ತಮ್ಮ ಮಕ್ಕಳನ್ನು ಪ್ರೇರೇಪಿಸೋದನ್ನು. ಆದರೆ ಅವಳು ಅದನ್ನು ಇಡೀ ಭಾರತಕ್ಕೆ ಅವಳು ಅದನ್ನು ವಿಸ್ತರಿಸ್ತಾಳೆ. ಮಂದಿರಗಳೆಲ್ಲ ಆಗ ಧ್ವಂಸವಾಗೋಗಿತ್ತು. ಪುನರುತ್ಥಾನ ಹೇಗೆ ಅಂತ ಆಲೋಚನೆ ಮಾಡಿ ಬದ್ರೀನಾಥನ ದೇವಸ್ಥಾನದಿಂದ ಹಿಡಿದು ರಾಮೇಶ್ವರದ ದೇವಸ್ಥಾನದವರೆಗೆ ಹಲವು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಳೆ. ಉದಾಹರಣೆಗೆ ಕೆಲವು ಮಂದಿರಗಳನ್ನು ಸ್ವತಃ ಜೀರ್ಣೋದ್ಧಾರ ಮಾಡಿಸ್ತಾಳೆ.
ಸೋಮನಾಥ, ನೀವು ಇವತ್ತಿಗೂ ಸೋಮನಾಥಕ್ಕೆ ಹೋದರೆ ಸೋಮನಾಥದ ಐತಿಹ್ಯ ನಿಮಗೆ ಗೊತ್ತೇ ಇರುತ್ತೆ. 17 ಬಾರಿ ದಾಳಿ ಆಯಿತು, ಪದೇ ಪದೇ ಮಂದಿರ ಕಟ್ಟಿದ್ರು ಪದೇ ಪದೇ ಒಡೆದು ಹಾಕೋರು. ಇವಳು ನೆಲಮಾಳಿಗೆಯಲ್ಲಿ ಒಂದು ಮಂದಿರವನ್ನು ನಿರ್ಮಿಸ್ತಾಳೆ. ಇವತ್ತಿಗೂ ಅದನ್ನು ಅಹಲ್ಯಾಬಾಯಿ ದೇವಸ್ಥಾನ ಅಥವಾ ಹಳೆ ಸೋಮನಾಥ ಅಂತ ಹೇಳ್ತಾರೆ. ನೀವು ಈಗಿನ ಸೋಮನಾಥಕ್ಕೆ ಹೋದರೆ ಅದರ ಸಮೀಪವೇ ಅಹಲ್ಯಾಬಾಯಿ ಕಟ್ಟಿಸಿದ ಮಂದಿರ ಇದೆ, ಅದರ ಜೀರ್ಣೋದ್ಧಾರ. ಆಮೇಲೆ ಎಲ್ಲೋರ ಅಂತ ಹೇಳ್ತೀವಲ್ಲ, ವೆರೂಳ್, ಅಲ್ಲಿಯ ಕೃಷ್ಣೇಶ್ವರ ದೇವಸ್ಥಾನ, ಆಮೇಲೆ ಗಯಾದ ವಿಷ್ಣುಪದ, ಆಮೇಲೆ ಇವತ್ತಿನ ಕಾಶಿ, ಈಗ ನಾವು ಪೂಜಿಸ್ತಾ ಇರುವ ಕಾಶಿಯ ವಿಶ್ವನಾಥ ಅಹಲ್ಯೆ ಪ್ರತಿಷ್ಠಾಪಿಸಿರೋದು. ಮೂಲ ವಿಶ್ವನಾಥ ಅಲ್ಲಿ ಬಾವಿಯಲ್ಲಿದೆ ಅಂತ ನಮಗೆ ಗೊತ್ತಿರೋ ಸಂಗತಿ. ಈ ಜೀರ್ಣೋದ್ಧಾರಗಳಲ್ಲದೆ ಶಿವರಾತ್ರಿಯ ದಿನ ಗಂಗೋತ್ರಿಯಿಂದ ಗಂಗಾಜಲ ಹಲವು ದೇವಸ್ಥಾನಗಳಿಗೆ ಹೋಗೋ ಏರ್ಪಾಟು ಮಾಡ್ತಾಳೆ. ಪುಷ್ಕರಣಿಗಳನ್ನು ಅನೇಕ ಕಡೆ ಕಟ್ಟಿಸ್ತಾಳೆ. ಸದಾ ನಂದಾದೀಪ ಉರಿತಾ ಇರೋ ವ್ಯವಸ್ಥೆ ಮಾಡ್ತಾಳೆ. ಇದೆಲ್ಲ ಎಲ್ಲಿಂದ ಮಾಡ್ತಾಳೆ? 2 ಥರದ ಖಜಾನೆ ಇರುತ್ತೆ ಅವ್ರ ಹತ್ರ. ಒಂದು ಈ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಆಳ್ವಿಕೆಗೆ ಸಂಬಂಧಪಟ್ಟಿದ್ದು ಒಂದು ರಾಜಕೋಶ. ಇನ್ನೊಂದು ಪೇಶ್ವೆಗಳು ಇವಳ ಮಾವ ಮಲ್ಹಾರ್ ರಾವ್ಗೆ ಕೆಲವು ಗ್ರಾಮಗಳನ್ನು ಜಾಗೀರಾಗಿ ಕೊಟ್ಟಿರ್ತಾರೆ, ಅಂದರೆ ಅವ್ರ ಸ್ವಂತದ್ದು. ಅದ್ರದ್ದೇನು ಲೆಕ್ಕಪತ್ರ ಏನೂ ಕೊಡೋದು ಬೇಕಿರಲ್ಲ. ಅದು ಇವಳ ಮಾವ ಗತಿಸಿದಾಗಲೇ ಸುಮಾರು 16 ಕೋಟಿ ರೂಪಾಯಿ ಅಷ್ಟಿರುತ್ತೆ. ಅಲ್ಲದೆ ಈ ಖಜಾನೆ ಇದರಲ್ಲೂ ಸುಮಾರು 1 ಕೋಟಿ ರೂಪಾಯಿ ಅಷ್ಟಿರುತ್ತೆ. ಅವಳ ಧರ್ಮಪರಾಯಣತೆ ಹೇಗೆ ಅಂದರೆ 2 ಕೋಶಗಳನ್ನು ಅವಳು ಶಿವಾರ್ಪಣ ಮಾಡಿಬಿಡ್ತಾಳೆ. ಅಂದರೆ ಒಂದು ಬಿಲ್ಲುಪತ್ರ ಇಟ್ಟು ಇದೆಲ್ಲ ಶಿವನದ್ದೇ ಅಂತ. ಬಹಳ ಪ್ರಸಿದ್ಧವಾದ ಅವಳ ಮಾತಿದೆ, ನನಗೆ ಈ ದಾಯಿತ್ವವೆಲ್ಲ ಕೊಟ್ಟಿರೋನು ಈಶ್ವರ, ಅದರಿಂದ ನಾನು ಯಾರಿಗೆ ಉತ್ತರಿಸ್ಬೇಕು ಎಲ್ಲದಕ್ಕೂ ಅಂತಂದರೆ ಅದು ಈಶ್ವರನಿಗೆ. ಹಾಗಂತ ನಾನು ಮಾಡ್ತಾ ಇರೋ ಕೆಲಸದ ಹೊಣೆ ಯಾರು? ನಾನೇ ಎಲ್ಲದಕ್ಕೂ ಹೊಣೆ. ಇದೆಲ್ಲ ಎಲ್ಲಿಂದ ಬಂತೋ ನಾನು ಅಲ್ಲಿಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ತನ್ನ ಎಲ್ಲ ಪತ್ರಗಳಲ್ಲೂ ಶ್ರೀಶಂಕರ ಅಂತ ಸಹಿ ಹಾಕ್ತಾ ಇರ್ತಾಳೆ. ಅವಳು ಎಲ್ಲೂ ತನ್ನ ಹೆಸರಾಗಲಿ ಬೇರೆ ಲಾಂಛನವಾಗಲಿ ಇರೋದೇ ಇಲ್ಲ. ಶ್ರೀಶಂಕರ ಅನ್ನೋ ಸಹಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಇಂಥ ಧರ್ಮಪರಾಯಣತೆ, ಹೆದ್ದಾರಿಗಳನ್ನು ನಿರ್ಮಿಸ್ತಾಳೆ. ಇಷ್ಟೆಲ್ಲ ಮಾಡೋದ್ರಿಂದ ಅವಳು ನಮ್ಮ ಭಾರತದ ಆಗಿನ ಮನಸ್ಥಿತಿ ಅಂದರೆ ಇಂಥ ಒಂದು ಸುಭದ್ರತೆಯನ್ನು ಕಲ್ಪಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಮನಸ್ಥಿತಿ. ಎಲ್ಲ ಕಡೆನೂ ಪುಡಿರಾಜರು, ಒಗ್ಗಟ್ಟಿರಲಿಲ್ಲ. ಅಂಥದ್ರಲ್ಲಿ ಅಹಲ್ಯಾಬಾಯಿ ನಮ್ಮ ಧರ್ಮವನ್ನು ಸಂಸ್ಥಾಪನೆ ಮಾಡಿದರೆ ಎಲ್ಲವೂ ತಾನಾಗೇ ಸರಿ ಹೋಗುತ್ತೆ. ನನಗೆ ಈ ಅರ್ಥಶಾಸ್ತ್ರಕಾರರು ಹೇಳುವ ಧರ್ಮ ವ್ಯವಹಾರ ಸ್ಥಾಪನಕ್ಕೂ ಅಹಲ್ಯಾಬಾಯಿ ಮಾಡಿದ್ದು ಬಹಳ ಸಂವಾದಿಯಾಗಿ ಕಾಣುತ್ತೆ. ಅದರಿಂದ ಅವಳು ಒಂದು ಕಡೆ ತನ್ನ ಧರ್ಮವನ್ನೇ ನೆಚ್ತಾಳೆ, ಈ ಕೆಲಸಗಳನ್ನೆಲ್ಲ ಮಾಡ್ತಾಳೆ. ಕೋಟಿಲಿಂಗಾರ್ಚನ, ಬಹಳವಾದ ದಾನ, ಜೊತೆಗೆ ಉದ್ಯಮಿಗಳನ್ನು ಪ್ರೋತ್ಸಾಹಿಸೋದು. ಇವತ್ತು ನೀವು ಮಹೇಶ್ವರಕ್ಕೆ ಹೋದರೆ ಮಹೇಶ್ವರಿ ಸೀರೆಗಳು ಬಹಳ ಪ್ರಖ್ಯಾತ. ನೇಕಾರರನ್ನು ಕರೆಸ್ತಾಳೆ, ಅಲ್ಲಿ ಅವರನ್ನು ಉತ್ತೇಜಿಸ್ತಾಳೆ. ಶಿಲ್ಪ, ಕಲೆ, ಸಾಹಿತ್ಯ. ಅವಳ ಮನಸ್ಥಿತಿ ಹೇಗೆ ಅಂದರೆ, ಒಬ್ಬ ಕವಿ ಒಂದು ಸಲ ಬಂದು ಕಾವ್ಯ ಓದ್ತೀನಿ ಅಂತ ಹೇಳ್ತಾನೆ, ಆಯಿತು ಓದು ಅಂತಾಳೆ. ಅವನು ಇವಳು ಗುಣಗಾನನೇ ಶುರು ಮಾಡ್ತಾನೆ. ಮಧ್ಯ ತಡಿತಾಳೆ, ನನ್ನ ಪ್ರಶಂಸೆ ಬಿಟ್ಟು ಇನ್ನೇನಾರು ಇದೆಯೋ ಇದರಲ್ಲಿ ಅಂತ ಕೇಳ್ತಾಳೆ. ಇಲ್ಲ, ಆದ್ಯಂತ ಇಷ್ಟೇ ಅಂತ ಹೇಳ್ತಾನೆ. ಅಲ್ಲಪ್ಪ, ನೀನು ನನ್ನ ಹೊಗಳೋ ಬದಲು ಆ ಪರಮಾತ್ಮನ ಬಗ್ಗೆ ಒಂದಿಷ್ಟು ಬರೆದಿದ್ರೆ ನಿನ್ನ ಜೀವನವಾರು ಸಾರ್ಥಕವಾಗೋದು ಅಂದ್ಬಿಟ್ಟು ಆ ಕಾವ್ಯನ ನರ್ಮದೆಯಲ್ಲಿ ಮುಳುಗಿಸ್ಬಿಡ್ತಾಳೆ ಅವಳು. ಅಂದರೆ ಇಷ್ಟೊಂದು ವೈರಾಗ್ಯ ಅವಳದ್ದು. ಹೀಗೆ ಅವಳು ಎಲ್ಲವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾಳೆ. ಆಮೇಲೆ ಇನ್ನೊಂದು ಅಂದರೆ ಅವಳು ಮಗನೂ ಇರೋದಿಲ್ಲ. ತುಕೋಜಿ ಹೋಳ್ಕರ್ ಅಂತ ಒಬ್ಬ ಬಂಧು, ಅವನನ್ನು ಸುಬೇದಾರ್ ಮಾಡಿಸ್ತಾಳೆ. ತಾನೇನು ಸುಬೇದಾರ್ ಆಗೋಕ್ಕಾಗೋದಿಲ್ಲ, ಅವನನ್ನು ಸುಬೇದಾರ್ ಮಾಡಿ ತಾನು ಶಾಸನ ನೋಡ್ಕೋತಾ ಇರ್ತಾಳೆ. ಈ ಸುಬೇದಾರು ಪೇಶ್ವೆಗಳಿಗೆ ಸಹವರ್ತಿಗಳು. ಆಗಲೇ ಹೇಳ್ದಾಗೆ ಅವ್ರು ಭಾರತದಾದ್ಯಂತ ಸಂಚರಿಸ್ತಾ ಇರ್ತಾರೆ. ಉತ್ತರ ಭಾರತ ಅಹಮದ್ ಶಾ ಅಬ್ದಾಲಿನ ತಡೆಯೋದಕ್ಕೆ ಅವನು ಹೆಚ್ಚು ಕಡಿಮೆ ಇಲ್ಲಿರೋದೇ ಇಲ್ಲ. ಅವನ ಅನುಪಸ್ಥಿತಿಯಲ್ಲೂ ಒಂದು ಸೈನ್ಯವನ್ನು ಸದಾ ಸಿದ್ಧವಾಗಿಟ್ಕೊಂಡು, ಇವರು ಮುಖ್ಯವಾಗಿ ಮಾಳ್ವಾ ಪ್ರಾಂತವನ್ನು ಆಳ್ತಾ ಇದ್ದವರು, ರಜಪೂತರು ಮೇಲೆ ಇವ್ರಿಗೆ ಹಿಡಿತಾ ಇದ್ದಿದ್ದು. ಆ ರಜಪೂತರು ದಂಗೆ ಹೇಳ್ತಾರೆ. ಚಂದ್ರಾವತದ ರಜಪೂತರು 3 ಸಲ ದಂಗೆ ಹೇಳ್ತಾರೆ. ಮೊದಲು 2 ಸಲ ಕ್ಷಮಿಸ್ತಾಳೆ, ಯುದ್ಧದಲ್ಲಿ ಸೋಲಿಸ್ತಾಳೆ, ಕ್ಷಮಿಸ್ತಾಳೆ. 3ನೇ ಸಲ ಮತ್ತೆ ಬಂದಾಗ ಅವರ ನಾಯಕನನ್ನೇ ಫಿರಂಗಿಯ ಬಾಯಿಗೆ ಕಟ್ಟಿ ಹಾರಿಸ್ತಾಳೆ. ಅಂದರೆ ಈ ದಾರ್ಢ್ಯ ನಮ್ಮ ಮನಸ್ಸಿಗೆ ಏನು ಬಂದ್ಬಿಡುತ್ತೆ? ಶಾಂತವಾಗಿರ್ತಾಳೆ, ಆರತಿ ಮಾಡ್ತಾಳೆ, ಪೂಜೆ ಮಾಡ್ತಾಳೆ ಅಂದರೆ ಹೆದರ್ತಾಳೆ. ಇದೆಲ್ಲ ದೌರ್ಬಲ್ಯದ ಸಂಕೇತ ಅಲ್ಲವೇ ಅಲ್ಲ, ಇದು ಶಕ್ತಿಹೀನತೆಯ ಸಂಕೇತ ಅಲ್ಲ. ಎಲ್ಲರಿಗೂ ಒಂಥರ ಮಧ್ಯ ಇದೊಂದು ಗಾಬರಿ ಅವಳ ವರ್ತನೆ ನೋಡಿದ್ರೆ. ಇದೇನು ಈ ಹೆಣ್ಮಗಳ ಧೈರ್ಯ ಇಷ್ಟು ಅಂತ. ತನ್ನ ರಾಜ್ಯವನ್ನು ಸಂರಕ್ಷಿಸ್ಕೊಳ್ಳೋದು ಹೀಗೆ ಇವಳು.
ಆಮೇಲೆ ಸಾಮಾಜಿಕ ರಾಜನೈತಿಕ ತಿಳುವಳಿಕೆಗಳ ಜೊತೆ ನಮಗೆ ಭೂಗೋಳದ ಪರಿಚಯ ಯಾಕಿರಬೇಕು, ನಾವು ನಮ್ಮ ಊರನ್ನೇ ಆಗಲಿ ಸಂಚಾರ ಮಾಡಿ ಯಾಕೆ ತಿಳ್ಕೋಬೇಕು ಅನ್ನೋದಕ್ಕೆ ಒಂದು ಸಲ ಪೇಶ್ವೆ ಒಬ್ಬ ಅತಿಥಿನ ಕಳಿಸ್ತಾರೆ. ಅವ್ರು ಕಾಶಿಗೆ ಹೋಗ್ಬೇಕಂತೆ, ನಿಮ್ಮ ಊರಿನಿಂದ ಕಳಿಸಿ ಅಂತ. ಆಗ ಅವಳು ಇಂದೋರ್ನಲ್ಲಿದ್ದಾಗಿಂದು ಈ ಘಟನೆ. ಆಗೇನು ಮಾಡ್ತಾಳೆ, ಒಂದು ನಕಾಶೆ ಬರೀತಾಳೆ, ಇಂದೋರದಿಂದ ಕಾಶಿಗೆ ಯಾವ ಮಾರ್ಗವಾಗಿ ಹೋಗಬೇಕು, ಮಧ್ಯದಲ್ಲಿ ಎಲ್ಲೆಲ್ಲಿ ಧರ್ಮಛತ್ರ ಸಿಗುತ್ತೆ, ನೀವು ಎಲ್ಲೆಲ್ಲಿ ಆಯಾಸ ಪರಿಹರಿಸ್ಕೊಂಡು ಹೋಗಬಹುದು, ಎಲ್ಲೆಲ್ಲಿ ನಾನು ಅನುಮತಿ ಕೊಡಿಸ್ಬೇಕಾಗತ್ತೆ ಅಂದರೆ ನಮಗೆ ಭೂಗೋಳದ ಪರಿಚಯ ಇಲ್ಲದೆ ಹೋದರೆ ಯಾವ ತಂತ್ರವನ್ನು ನಾವು ಯೋಜಿಸೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಒಂದು ಕಡೆ ಕೂತು ಕಲ್ಪನೆಯ ಆಧಾರದ ಮೇಲೆ ಅಥವಾ ಮಾವನಿಂದ ಕೇಳಿದ್ರ ಆಧಾರದ ಮೇಲೆ ಅವಳು ಶಾಸನ ನಡೆಸಲಿಲ್ಲ, ಸ್ವತಃ ಹೊರಟು ಬಿಡೋಳು. ಅದರಿಂದ ಅವಳಿಗೆ ಎಲ್ಲ ಮೂಲೆಗಳ ಪರಿಚಯ ಇತ್ತು. ಕೊನೆಗಂತೂ ಎಷ್ಟು ಅವಳಿಗೆ ನೈಪುಣ್ಯ ಬಂದ್ಬಿಡ್ತು ಅಂದರೆ, ಒಬ್ಬ ದರೋಡೆಕೋರ ಹೀಗೆ ಅವನದು ಉಪಟಳ ಹೆಚ್ಚಾಗುತ್ತೆ, ಸರಿ ಕರೆಸಿ ಅವನನ್ನು ಹಿಡಿಸಿ ತರಿಸಿ ಕಾರಾಗೃಹದಲ್ಲಿಟ್ಟು ಶಿಕ್ಷೆ ಎಲ್ಲ ಕೊಟ್ಟ ಮೇಲೆ ಹೇಳ್ತಾಳೆ, ನೋಡು ನಿನ್ನಿಗೆ ಬಿಡ್ತೀನಿ, ಆದರೆ ನಿನ್ನ ಕಾಡನ್ನು ನಿನ್ನ ಅರಣ್ಯವನ್ನು ಹಾದು ಬರೋ ಎಲ್ಲ ಯಾತ್ರಿಕರ ರಕ್ಷಣೆ ನಿನ್ನದೇ, ಕಳ್ಳನ ಕೈ ಕೀ ಕೊಟ್ಟ ಹಾಗೆ, ಯಾರ್ದಾದ್ರೂ ಏನಾದರೂ ಕಳುವಾದರೆ ನೀವುಗಳೇ ಎಲ್ಲ ಸೇರೋದನ್ನು ಪೂರ್ತಿಸಬೇಕು ಅಂತ ಹೇಳಿಬಿಡೋದು. ಅವರೆಲ್ಲ ರಕ್ಷಣೆಗೆ ನಿಂತು ಬಿಡ್ತಾರೆ. ಹೀಗೆ ಅವಳ ಬುದ್ಧಿಮತ್ತೆ ಬಹಳ ಅನ್ಯಾದೃಶ್ಯವಾದದ್ದು. ಆಮೇಲೆ ಆಗಿನ ಕಾಲದಲ್ಲಿ ಅಂದರೆ ಸಾಮಾಜಿಕ ಸ್ಥಿತಿ, ವಿಧವೆಯರು ಸಂತಾನವಿಲ್ಲದೆ ಹೋದರೆ, ವಿಧವೆಯರಿಗೆ ಪತಿಯು ಮರಣಿಸಿ ಸಂತಾನವೂ ಇಲ್ಲದೆ ಹೋದರೆ ಅವರ ಆಸ್ತಿಯೆಲ್ಲ ಸರ್ಕಾರಕ್ಕೆ ಸೇರಬೇಕು ಅಥವಾ ರಾಜರಿಗೆ ಸೇರಬೇಕು ಅನ್ನುವ ನಿಯಮವಿರುತ್ತೆ. ಅದನ್ನು ತಿದ್ದುತ್ತಾಳೆ. ಆಮೇಲೆ ಅವಳಿಗೆ ಅಪರಿಮಿತವಾದ ಪ್ರೀತಿ ತನ್ನ ಕರ್ಮಚಾರಿಗಳ ಮೇಲೆ, ಬಹಳ ನಿಷ್ಠರಾಗಿರೋರು, ಅವರಿಗೆ ಏನಾದರೂ ಕುಟುಂಬದಲ್ಲಿ ತೊಂದರೆ ಆದರೆ ಸ್ವತಃ ಅವ್ರ ಮನೆಗಳಿಗೆ ಹೋಗಿ ಅವಳು ಅದನ್ನು ಪರಿಹರಿಸೋದು. ಹಾಗೆ ಅಧಿಕಾರಿಗಳು ಜನರನ್ನು ನೋಯಿಸ್ತಾ ಇದ್ದಾರೆ, ಅವರಿಂದ ದುಷ್ಕೃತ್ಯಗಳಾಗ್ತಾ ಇದೆ ಅಂತಂದರೆ ಅವರಿಗೆ ಉಗ್ರವಾಗಿ ಶಿಕ್ಷಿಸೋದು. ನಮಗೆ ತಿಳಿದು ಬಂದಿದೆ ನೀವು ಹೀಗೆ ಮಾಡಿದ್ದೀರಿ ಅಂತ, ನೀವು ಇದನ್ನು ತಿದ್ಕೋಬೇಕು ಅಂತ ಶಿಕ್ಷಿಸೋದು. ಸೈನ್ಯ ಬೇಕು, ಸೈನ್ಯ ಬಹಳ ದೊಡ್ಡದಾದರೆ ಅದರ ನಿಭಾವಣೆ ಕಷ್ಟ, ಅದರಿಂದ ಹಾನಿಯೇ ಜಾಸ್ತಿ. ಇದು ಅರ್ಥಶಾಸ್ತ್ರಕ್ಕೆ ಸಂವಾದಿಯಾದದ್ದು. ಜನವಿರದೆ ಜನಪದವಿಲ್ಲ, ಜನಪದವಿರದೆ ರಾಷ್ಟ್ರವಿಲ್ಲ. ಅದರಿಂದ ಅವಳು ಯುದ್ಧಕ್ಕೆ ಹೋಗೋದಿಲ್ಲ, ಆದರೆ ಯಾರಾದರೂ ಮೈ ಮೇಲೆ ಬಂದರೆ ಅವಳನ್ನು ಬಿಡೋದಿಲ್ಲ. ಒಂದು ಸಶಕ್ತ ಸಣ್ಣ ಸೇನೆ ಇದ್ದೇ ಇರುತ್ತೆ. ಅವಳು ಜನಾನುರಾಗಿ ಅವಳು ಅಥವಾ ಅವಳು ಪ್ರಜಾವತ್ಸಲೆ ಅನ್ನೋದು ಹೈದರಾಬಾದಿನ ನಿಜಾಮನವರೆಗೂ ತಲುಪಿ ಅವನ ಪ್ರಾಂತದ ಮುಸ್ಲಿಮರೆಲ್ಲ ಅವಳಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾರೆ. ನಿಮ್ಮ ರಾಜ್ಯದಲ್ಲಿ ಸುಭಿಕ್ಷವಂತೆ, ನಿಮ್ಮದರಲ್ಲಿ ಬಹಳ ನ್ಯಾಯಪರರಂತೆ, ನೀವು ನಮಗೂ ಅವಕಾಶ ಕೊಡಿ ಉಳಿಯೋದಕ್ಕೆ ಅಂತ. ಅವರಿಗೂ ಮನೆಗಳಿಂದ ಹಿಡಿದು ಮಸೀದಿಗಳನ್ನು ನಿರ್ಮಿಸೋದು, ಅದರ ಜೀರ್ಣೋದ್ಧಾರ ಅವಳು ಮಾಡದೇ ಇರೋ ಕೆಲಸವೇ ಇಲ್ಲ. ಅಷ್ಟೊಂದು ಅವಳು ಪ್ರಜಾವತ್ಸಲೆ. ಈ ಖಾಸಗಿ ಖಜಾನೆ ಏನಿರುತ್ತಲ್ಲ ಅದನ್ನು ಪೂರ್ತಿ ದೇವಸ್ಥಾನಗಳ ಜೀರ್ಣೋದ್ಧಾರ, ಈ ಧರ್ಮ ಕಾರ್ಯಕ್ಕೆ ಪೂರ್ತಿ ವಿನಿಯೋಗಿಸ್ತಾಳೆ. ಈ ರಾಜ್ಯದ್ದು ಶಾಸನದ ಕೋಶ ಏನಿರುತ್ತಲ್ಲ ಅದನ್ನು ಪ್ರಜೆಗಳ ಅಭಿವೃದ್ಧಿಗೆ ಅಥವಾ ಈ ಮಾರ್ಗಗಳಿಗೆ ಅವರನ್ನು ದಿನಂಪ್ರತಿ ನಿರ್ವಹಿಸೋದಕ್ಕೆ ಬೇಕಾಗಿದ್ದಕ್ಕೆಲ್ಲ ವೆಚ್ಚ ಮಾಡ್ತಿರ್ತಾಳೆ. ಆಮೇಲೆ ಅವಳಿಗೆ ಸುಮಾರು 70 ವರ್ಷ ಅವಳು ಬದುಕಿದ್ದು. ಅವಳ 65ನೇ ವರ್ಷದಲ್ಲಿ ಅಳಿಯ ಯಶವಂತರಾವ್ ಫಣಸೆ ಅನಾರೋಗ್ಯದಿಂದ ಮರಣ ಹೊಂದುತ್ತಾನೆ. ತಕ್ಷಣ ಮಗಳು ಮುಕ್ತಾಬಾಯಿ ನಾನು ಸತಿ ಆಗ್ತೀನಿ ಅಂತ ಹೇಳ್ತಾಳೆ. ಅಂದರೆ ಅವಳಿಗೆ ಆದ ಬಹಳ ದೊಡ್ಡ ಆಘಾತ ಇದು. ಮಗಳನ್ನ ಇನ್ನಿಲ್ದ ಹಾಗೆ ಅವಳು ಅನುನಯಿಸಕ್ಕೆ ಪ್ರಯತ್ನ ಪಡ್ತಾಳೆ, ಇಲ್ಲಮ್ಮ ನಾನು ಒಬ್ಬಳೇ ಆಗ್ತೀನಿ ಅಂತ. ಆಮೇಲೆ ಮಗಳಿಗೆ ಕೇಳ್ತಾಳೆ, ನೀನು ಹೋಗ್ಬಿಟ್ಮೇಲೆ ನನಗೆ ಮಕ್ಕಳೂ ಇಲ್ಲ, ಮೊಮ್ಮಗ ಒಂದು ನಥೋಬಾ ಅಂತ ಒಂದು ಮೊಮ್ಮಗೂ ಇರುತ್ತೆ, ಅದು ಸತ್ತು ಹೋಗಿರುತ್ತೆ ಮುಂಚೆನೆ. ಅದರಿಂದ ಮಗಳು ಕೇಳೋದೇ ಇಲ್ಲ. ಅವಳು ಗಂಡನ ಶವವನ್ನು ತನ್ನ ತೊಡೆಯ ಮೇಲೆ ಇರಿಸ್ಕೊಂಡು ಚಿತೆ ಏರ್ತಾಳೆ ಮಗಳು. ಆ ದೃಶ್ಯವನ್ನು ನೋಡಿ ಅಹಲ್ಯಾಬಾಯಿ ಅವಳು ಸಾರ್ವಜನಿಕವಾಗಿ ವಿಹ್ವಲಳಾಗಿದ್ದು ಅದೊಂದೇ ಅಂತ ಬರೀತಾರೆ ಹೀರಾಲಾಲ್ ಶರ್ಮಾ ಅವರು ಅವಳ ಜೀವನವನ್ನು ಬರೀತಾ. ಅವಳನ್ನು ಇಬ್ಬರು ಹಿಡ್ಕೋಬೇಕಾಯ್ತಂತೆ, ಆ ಕಡೆ ಈ ಕಡೆ. ಸ್ವಲ್ಪ ಅವಳು ಕೊಸರಾಡ್ತಾಳೆ, ಚೀರ್ತಾಳೆ. ಆಮೇಲೆ 3 ದಿವಸ ಅನ್ನ ಆಹಾರವನ್ನೆಲ್ಲ ತ್ಯಜಿಸಿ ಒಂದು ಮೂಲೆ ಸೇರಿಬಿಡ್ತಾಳೆ. ಆಮೇಲೆ ಮತ್ತೆ ಎದ್ದು ಬರ್ತಾಳೆ, ಅವಳಿಗೆ ನಾನು ಶಾಸನ ನೋಡ್ಕೊಳ್ಳೇಬೇಕಲ್ಲ ಅಂತ. ಆದರೆ ತುಕೋಜಿ ಯಾರನ್ನು ಅವಳು ನಂಬಿ ವಹಿಸ್ಕೊಟ್ಟಿರ್ತಾಳೋ ಆತ ಬಹಳ ಸಮರ್ಥ, ನಿಷ್ಠ, ಇವಳನ್ನ ಕೇಳದೆ ಏನೂ ಮಾಡ್ತಿರೋದಿಲ್ಲ. ಅದರಿಂದ ಅವಳಿಗೆ ಶಾಸನ ಚೆನ್ನಾಗಿ ನಡೀತಿದೆ ಅನ್ನೋ ಸಮಾಧಾನ ಇದ್ದೇ ಇರುತ್ತೆ. ಅದಾದ 5 ವರ್ಷಕ್ಕೆ ಅವಳ 70ನೇ ವಯಸ್ಸಿನಲ್ಲಿ ಅವಳು ಸ್ವಲ್ಪ ದೇಹವು ಸಹಕರಿಸೋದಿಲ್ಲ, ಅನಾರೋಗ್ಯದಿಂದ ಅವಳು ಮರಣ ಹೊಂದೋದು. ಆದರೆ ಅವಳು ಶಾರದಾ ಅವ್ರು ಹೇಳಿದ್ರು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತಲೇ. ಯಾವಾಗ ಅವಳು
ವಜ್ರವಾಗುತ್ತಾಳೆ, ಯಾವಾಗ ಹೂವಿನಂತೆ ಆಗುತ್ತಾಳೆ ಅನ್ನೋದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಸಂದರ್ಭವೇ ಅದನ್ನು ನಿಷ್ಕರ್ಷಿಸುತ್ತೆ. ಅವಳ ಜೀವನದಲ್ಲಂತೂ ಆಯಾ ಸಂದರ್ಭದಲ್ಲಿ ಆಯಾ ಸನ್ನಿವೇಶದಲ್ಲಿ ಅವಳು ಪ್ರತಿಕ್ರಿಯಿಸಿದ ರೀತಿಯಿಂದ ಅವಳ ವ್ಯಕ್ತಿತ್ವ ಪರಿಚಯ ಆಗುತ್ತೆ. ಆಗ ಮಧ್ಯಪ್ರದೇಶದ ಬ್ರಿಟಿಷ್ ಏಜೆಂಟ್ ಜಾನ್ ಮ್ಯಾಲ್ಕಮ್ ಅವರು ಅವಳ ಬಗ್ಗೆ ಬರೀತಾರೆ, ವಿಧವೆಯಾಗಿ ತನ್ನ ಜೀವನವನ್ನು ಹೀಗೆ ಸಾರ್ಥಕಗೊಳಿಸ್ಕೊಂಡ ಬೇರೆ ಮಹಿಳೆಯನ್ನು ನಾನು ನೋಡಿಲ್ಲ. ವೈಧವ್ಯ ಅಂದರೆ ಒಂಥರ ಪೂರ್ತಿ ವೈರಾಗ್ಯ ಅನ್ನೋ ಹಾಗೆ. ಆಮೇಲೆ ಇನ್ನೊಂದು ಅವಳಿಂದ ಕಲಿಯಬೇಕಾದ ಬಹುದೊಡ್ಡ ಪಾಠ, ನಮ್ಮ ಧರ್ಮಪರಾಯಣತೆ ಇದ್ದರೆ, ಅಂದರೆ ಧರ್ಮ ವ್ಯವಹಾರದಲ್ಲಿ ನಾವು ದೃಢರಾಗಿದ್ದರೆ ಲೋಕ ವ್ಯವಹಾರದ ಲಾಭಗಳೆಲ್ಲ ತಾನೇ ತಾನಾಗಿ ಬರುತ್ತೆ. ಲೋಕ ವ್ಯವಹಾರದ ಲಾಭಕ್ಕೋಸ್ಕರ ಧರ್ಮವನ್ನು ಬಿಡಬೇಕಾಗಿಲ್ಲ. ಧರ್ಮದೃಷ್ಟಿ ಇದ್ದರೆ, ಧರ್ಮಿಷ್ಠರಾಗಿದ್ದರೆ ಲೋಕ ವ್ಯವಹಾರದಲ್ಲಿ ಎಷ್ಟು ಪ್ರಗತಿ ಕಾಣ್ತೀವಿ ಅನ್ನೋದನ್ನು ಅವನು ದಾಖಲಿಸ್ತಾನೆ. ಆಮೇಲೆ ಒಬ್ಬಳು ಸ್ಕಾಟಿಷ್ ಕವಯಿತ್ರಿ ಜೋನಾ ಬೇಲಿ ಅಂತ, ಅವಳು ಒಂದು ಒಳ್ಳೆ ಇಂಗ್ಲೀಷ್ ಕವನ ಬರೆದಿದ್ದಾಳೆ, ಇವಳ 30 ವರ್ಷದ ಆಳ್ವಿಕೆಯಲ್ಲಿ ಹೇಗೆ ಶಾಂತಿ ನೆಲೆಸಿತ್ತು ಅಂತ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೃಷ್ಣಶಾಸ್ತ್ರಿ ಚಿಪ್ಳೋಣ್ಕರ್ ಇವಳ ಜೀವನ ಚರಿತ್ರೆ ಬರಿತಾ ಹೇಳ್ತಾರೆ, ವೈರುಧ್ಯಗಳಿರೋ ಕಡೆ, ಇವಳ ಜೀವನದಲ್ಲಿ ಇವಳ ಸ್ವಭಾವದಲ್ಲಿ ಅನೇಕ ವೈರುಧ್ಯಗಳಿದ್ದರೂ ಅದು ಎಷ್ಟು ಚೆನ್ನಾಗಿ ಅವಳು ಸಮರ್ಪಕವಾಗಿ ಮಾಡಿದ್ಲು ಅಂತ. ಉದಾಹರಣೆಗೆ ಸ್ತ್ರೀ ಅವಳು ಅಂತ ಯಾವಾಗಲೂ ಸ್ತ್ರೀಗೆ ಏನು ಸಂಕೇತವಾದ ಹಾವಭಾವಗಳ ಪ್ರದರ್ಶನವಿಲ್ಲ. ಸ್ತ್ರೀ ಆದರೂ ಪುರುಷನಾಗೇ ಇದ್ಲು. ಆಮೇಲೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಆಳಿದ್ರೂ ತಪಸ್ವಿನಿ ಹಾಗೇ ಇದ್ಲು ಸದಾ ಅವಳು. ಆಮೇಲೆ ಸ್ವಧರ್ಮ ಅಂದರೆ ಅವಳಿಗೆ ಅಖಂಡವಾದ ಪ್ರೀತಿ, ಆದರೆ ವಿಧರ್ಮೀಯರ ಬಗ್ಗೆ ಯಾವತ್ತೂ ದ್ವೇಷವಿರಲಿಲ್ಲ. ಈ ಎಲ್ಲ ವೈರುಧ್ಯಗಳ ಸಂಗಮ ಅವಳಷ್ಟು ದಾರ್ಢ್ಯದಿಂದ, ಅವಳಷ್ಟು ಕ್ಷಮತೆಯಿಂದ ಮತ್ತೆ ಯಾರು ಆಳಿದ್ದು ಸ್ತ್ರೀ ನಮಗೆ ಈ ಸದ್ಯದಲ್ಲಿ ಕಾಣೋದಿಲ್ಲ ಅಂತ ಬರೀತಾರೆ. ಅವತ್ತು ಅವಳು ಆರಂಭಿಸಿದ ದೇವಸ್ಥಾನಗಳ ಪೂಜೆ, ಹಲವು ದೇವಸ್ಥಾನಗಳಲ್ಲಿ ಇವತ್ತು ಅದೇ ನಡ್ಕೊಂಬಂದಿದೆ, ಅವೇ ಪುಷ್ಕರಣಿಗಳು. ನೀವು ಎಷ್ಟೊಂದು ಕಡೆ ಈ ಎಲ್ಲ ಮಾರ್ಗ ಸಂಚರಿಸಿದ್ರೆ ನಿಮಗೆ ಅಹಲ್ಯಾಬಾಯಿಯ ಪ್ರತಿಮೆ ಸಿಗುತ್ತೆ, ಫಲಕ ಸಿಗುತ್ತೆ, ಅವಳಿಂದ ಕಟ್ಟಿಸಲ್ಪಟ್ಟ ಧರ್ಮಶಾಲೆ ಅನ್ನೋದು ಸಿಗುತ್ತೆ. ದೇಶಾದ್ಯಂತ ಅವಳು ಮಾಡಿರೋ ಕೆಲಸಗಳ ಕುರುಹು ಈ 300 ವರ್ಷಗಳ ನಂತರವೂ ಉಳಿದಿದೆ. ಅದರಿಂದ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಆ ಸಾತ್ವಿಕ ಶಕ್ತಿ ಒಂದಿದ್ದರೆ ಸಾಕು ನಮ್ಮೊಳಗೆ. ಅದು ಸಂದರ್ಭಕ್ಕೆ ನಮ್ಮನ್ನು ಅಣಿಗೊಳಿಸುತ್ತೆ. ನಾವು ಹೇಗೆ ಸಂದರ್ಭವನ್ನು ಸ್ವೀಕರಿಸ್ತೀವಿ, ಪ್ರತಿಕ್ರಿಯಿಸ್ತೀವಿ ಅನ್ನೋದಕ್ಕೆ ನಮ್ಮನ್ನು ಅದು ಅಣಿಗೊಳಿಸುತ್ತೆ. ನಾವು ಹೊರಗಿನ ವೇಷಕ್ಕೆ, ಭೂಷಕ್ಕೆ ಅಥವಾ ಸಿದ್ಧತೆ ಏನು ಮಾಡ್ಕೊಳ್ಳೋದು ಬೇಡ. ಯಾರನ್ನು ಹೇಗೆ ಜೋರು ಮಾಡಲಿ, ಯಾರನ್ನು ಹೇಗೆ ನಿಯಂತ್ರಿಸಕ್ಕೆ ಹೋಗಲಿ, ಅಥವಾ ಹೇಗೆ ಮಾತಿನಲ್ಲಿ ಚುಚ್ಚಿದ್ರೆ ಅವ್ರಿಗೆ ನೋವಾಗಬಹುದು. ನೀವೆಲ್ಲ ವಿದ್ಯಾರ್ಥಿನಿಯರಿದ್ದೀರಿ, ಅಮ್ಮನೋ ಅಪ್ಪನೋ ಅವತ್ತು ಹಾಗಂದ್ರು, ನಾನು ಇವಾಗ ಹೀಗೆ ಟಾಂಟ್ ಕೊಡ್ತೀನಿ ಅವ್ರಿಗೆ, ಆಗ ಅವ್ರಿಗೆ ಅರ್ಥ ಆಗುತ್ತೆ. ಅದೆಲ್ಲ ಬೇಕಿಲ್ಲ ಅನಿಸುತ್ತೆ. ನಿಮ್ಮ ಒಳಗೆ ನೀವು ಏನೀಗ ವಿದ್ಯಾರ್ಜನೆ ಮಾಡ್ಕೋತಿದ್ದೀರಿ ಅದರಲ್ಲಿ ಗಮನ ವಹಿಸಿ, ನಿಮಗೆ ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ಖಂಡಿತ ಪ್ರೀತಿ ಇರಲಿ, ಬಹಳವಾದ ಪ್ರೀತಿ ಇರಲಿ. ಅದ್ರ ಬಗ್ಗೆ ಕೀಳರಿಮೆ ಏನೂ ಬೇಡ. ಯಾವ ವೇಷ ತೊಟ್ಕೊಳ್ಳೋದ್ರಿಂದಲೂ ನಮ್ಮ ವ್ಯಕ್ತಿತ್ವ ನಿರ್ಧಾರವಾಗೋದಿಲ್ಲ. ನಮ್ಮ ಅಂತರಂಗ ಹೇಗೆ, ಅಥವಾ ನಾವು ಅದನ್ನು ಎಷ್ಟು ಬಲಶಾಲಿ ಗಟ್ಟಿ ಮಾಡ್ಕೊಳ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಅಥವಾ ನಮ್ಮ ಮುಂದಿನ ಹೆಜ್ಜೆಗಳು ನಿರ್ಧಾರವಾಗೋದು. ಅದರಿಂದ ಹೊರಗಡೆಯದು ಎಲ್ಲವೂ ಬೇಕು. ಅಹಲ್ಯಾಬಾಯಿ ಒಂದು ಮಾತು ಹೇಳ್ತಾಳೆ, ಆಂಗ್ಲರು ಆಗ್ಲೇ ಅವಳ ಸೀಮೆಯಲ್ಲಿ, ಅವಳ ಸೀಮೆ ಅಂದರೆ ದೇಶದ ಸೀಮೆಯಲ್ಲಿ ಅಲ್ಲಲ್ಲಿ ಇಂಗ್ಲೀಷರ ತುಕಡಿಗಳು, ಅವರು ಸೈನ್ಯ ತುಕಡಿಗಳನ್ನು ತಂದು ನಿಲ್ಲಿಸ್ಕೊಂಡಾಗ ಅವಳು ಹೇಳ್ತಾಳೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇವರೀಗ 4-5 ಕಡೆ ನಿಂತಿದ್ದಾರೆ, ಬಿಟ್ಟರೆ ಇವರು ಪೂರ್ತಿ ಬಂದ್ಬಿಡ್ತಾರೆ, ನಾವು ಹೋಗಿ ಇವ್ರನ್ನ ಮುಗಿಸ್ಲೇಬೇಕು ಅಂತ ಬರೀತಾಳೆ. ಅವಳು ಪೇಶ್ವೆಗಳಿಗೆ ಬರೆದಿರೋ ಪತ್ರಗಳು, ಅವಳಿಂದ ಪೇಶ್ವೆಗಳಿಗೆ ಹೋಗಿರೋ, ಅಂದರೆ ಅವರು ಇವಳಿಗೆ ಬರೆದಿರೋದು, ಅದೆಲ್ಲ ನೋಡಿದಾಗ ಅವಳದು ದೂರದೃಷ್ಟಿ ಎಲ್ಲವೂ ತಿಳಿಯುತ್ತೆ. ಅದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಶಕ್ತಿಯ ಪ್ರತಿನಿಧಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಸ್ತ್ರೀಯರ ದಾರ್ಢ್ಯದ ಪ್ರತಿನಿಧಿಯಾದ ಅಹಲ್ಯಾಬಾಯಿಯನ್ನು ನಾವು ಬರೀ ಒಂದು ಉದಾಹರಣೆಯಾಗಿ ತಗೊಳ್ಳೋದಲ್ಲ, ಅವಳ ಜೀವನವನ್ನು ಹತ್ತಿರದಿಂದ ನೋಡಿದ್ರೆ ಅವಳು ಏನು ಮಾಡಿದ್ಲು ಅದನ್ನು ರೂಢಿಸ್ಕೊಳ್ಳೋದು ನಮಗೂ ಏನೂ ಕಷ್ಟವಾಗಲ್ಲ. ಅದರಿಂದ ಎಲ್ಲರೂ ನಿಮ್ಮ ವ್ಯಾಸಂಗದಲ್ಲಿ ಗಂಭೀರವಾಗಿ ತೊಡಗಿ ನಿಮ್ಮ ಒಳಗಿನ ಶಕ್ತಿ ಜ್ವಲಿಸೋದಕ್ಕೆ ಹೆಚ್ಚು ಅವಕಾಶ ಕೊಡಿ. ಆ ಕಡೆಗೆ ನಿಮ್ಮ ಗಮನ ಹೆಚ್ಚಿಗೆ ಇರಲಿ. ಆಮೇಲಿಂದ ನೀವು ಎಲ್ಲರೂ ಬಹಳ ಸುದೃಢರಾಗ್ತೀರಿ. ಇಲ್ಲಿ ನಮ್ಮ ಬಾಳೆಕುಂದ್ರಿ ಮೇಡಮ್ ಇದ್ದಾರೆ, ಅವರು ಎಷ್ಟು ಅವರ ವೇಷಭೂಷಣ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ, ಬಹಳ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯೋ ವೇಷಭೂಷಣ. ಅದರಿಂದ ಹೃದಯ ಕೂಡ ಅಂತ ಇದ್ದಾರೆ. ಅದರಿಂದ ನಾವು ಎಲ್ಲರೂ ಇಂಥದ್ರಿಂದ ಸ್ಫೂರ್ತಿ ಪಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಓಂ ಶ್ರೀ ಭಾರತಾಂಬೆ ನಮಃ. ಪ್ರಾತಸ್ಮರಣೀಯರಾದಂಥ ಪುಣ್ಯ ಶ್ಲೋಕ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ
ಮನದಲ್ಲಿ ಸ್ಮರಿಸುತ್ತಾ ನಮಿಸುತ್ತಾ ವಂದಿಸುತ್ತಾ ಸ್ವಸ್ತಿ ಶ್ರೀ ವಿಜಯಾಭಿದಯ ಶ್ರೀ ನೃಪ ಶಾಲಿವಾಹನ ಶಕ 1947 ವಿಕ್ರಮಾದಿತ್ಯ ಶಕ 2086 ಗತಕಲಿ ಕೃಷ್ಣ ಶಕ 5126 ಕ್ರೋಧೀನಾಮ ಸಂವತ್ಸರದ ದಕ್ಷಿಣಾಯಣದ ಶರದೃತುವಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ವಿಶಾಖ ನಕ್ಷತ್ರದ ಕಾರ್ತಿಕ ಮಾಸದ ಕೊನೆ ಶನಿವಾರ ಎಲ್ಲರಿಗೂ ಶುಭಕರವಾದಂಥ ಈ ಶನಿವಾರ ಮುಂಜಾನೆ ಕನ್ನಡ ಪುಸ್ತಕ ಹಬ್ಬ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಆಚರಿಸುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಆದರಣೀಯ ಮಹನೀಯರಿಗೂ ಬಂಧು ಭಗಿನಿಯರಿಗೆ ಮೇಲಾಗಿ ನನ್ನ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಅತ್ಯಂತ ವಿವರವಾಗಿ ಸಹನಾ ಅವರು ನಿಮಗೆ ತಿಳಿಸ್ಕೊಟ್ರು. ಅಹಲ್ಯಾಬಾಯಿ ಹೋಳ್ಕರ್ ಹುಟ್ಟಿದ್ದು ಮೇ 31, 1725. ಆದರೆ ಮರಣ ಹೊಂದಿದ್ದು ಆಗಸ್ಟ್ 13, 1795. ಅಂದರೆ ಸಂಪೂರ್ಣವಾಗಿ 70 ವರ್ಷ ಬದುಕಿ ಸಾವು ನೋವುಗಳನ್ನು ಯುದ್ಧಗಳನ್ನು ಕಂಡಿದ್ವಿ. 28 ಯುದ್ಧ ಮಾಡಿ 28ನ್ನೂ ಗೆದ್ದಂಥವಳು ಅಹಲ್ಯಾಬಾಯಿ ಹೋಳ್ಕರ್. ಕೇವಲ ಕೇದಾರ, ಬದ್ರಿನಾಥ, ಕಾಶಿ ಮತ್ತು ರಾಮೇಶ್ವರ ಅಲ್ಲ, 3685 ದೇವಸ್ಥಾನಗಳನ್ನು ಪುನರುತ್ಥಾನ ಮಾಡಿದಂಥವಳು ಅಹಲ್ಯಾಬಾಯಿ ಹೋಳ್ಕರ್. ಈಗ ನಾವು ಒಂದು ಜ್ಞಾನವಾಪಿಯನ್ನು ತಗೊಳ್ಳೋಕ್ಕೆ ಅಥವಾ ಇನ್ನೊಂದು ಮಸೀದಿ ಇದು ಮಾಡೋಕ್ಕೆ ಹೋರಾಟ 500 ವರ್ಷ 600 ವರ್ಷ ಎಷ್ಟೋ ರಾಜರು ಮಹಾರಾಜರು ಪ್ರಯತ್ನ ಮಾಡಿದರೂ ಕೂಡ ಕಾಶಿಯಲ್ಲಿ ಕಟ್ಟಕ್ಕಾಗಿರಲಿಲ್ಲ. ಅವಳು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಆ ಜ್ಞಾನವಾಪಿಯನ್ನು ಪಕ್ಕಕ್ಕೆ ಬಿಟ್ಟು ಪಕ್ಕದಲ್ಲಿ ಮತ್ತೆ ಕಾಶಿ ವಿಶ್ವನಾಥನ ಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿದಂಥವಳು. ಅಂದರೆ ಅವಳು ಎಲ್ಲಿ ಶಕ್ತಿ ಬೇಕೋ ಅಲ್ಲಿ ಶಕ್ತಿ, ಎಲ್ಲಿ ಯುಕ್ತಿ ಬೇಕೋ ಅಷ್ಟು ಯುಕ್ತಿ. ಅಷ್ಟೇ ಅಲ್ಲ, ಅವಳು ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಡೀ ಸಮಾಜವನ್ನು ಮೇಲೆ ಎತ್ತಿ ಕಟ್ಟಕ್ಕೆ ಏನು ಬೇಕೋ ಅದು ಎಲ್ಲವನ್ನ ಮಾಡಿದಂಥ ಧೀಮಂತ ಮಹಿಳೆ. ಇಡೀ ವಿಶ್ವದ ಇತಿಹಾಸ ತಗೊಂಡ್ರೆ ಅಹಲ್ಯಾಬಾಯಿ ಹೋಳ್ಕರ್ ಅಂಥ ರಾಣಿ ಇನ್ನೊಬ್ಳು ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ನಿಮಗೆ ಹೇಳ್ತೀನಿ. ಯಾಕೆಂದರೆ ಜೋರಾಗಿ ಚಪ್ಪಾಳೆ ತಟ್ಬೋದು, ಆ ತಟ್ಟಾಡೋದ್ರಿಂದ ನಿಮಗೆ ಪ್ರೋತ್ಸಾಹ ಬರುತ್ತೆ. ಸಾಮಾನ್ಯವಾಗಿ ಪ್ರಜೆಗಳನ್ನು ರಾಜರು ತಮ್ಮ ಮಕ್ಕಳಂತ ನೋಡೋದನ್ನು ನಾವು ಕೇಳಿದ್ದೀವಿ. ಆದರೆ ಪ್ರಜೆಗಳಿಗೆ ಶಿಕ್ಷೆ ಕೊಟ್ಟಂತೆ ತನ್ನ ಮಗನಿಗೆ ಶಿಕ್ಷೆ ಕೊಟ್ಟಿದ್ದು ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ. ಒಂದು ಸಲ ಅವಳ ಮಗ ಎಷ್ಟು ಹಾಳಾಗಿರ್ತಾನೆ ಅಂದರೆ, ಜನರಿಗೆ ಚಪ್ಪಲಿ ಶೂಸ್ ಒಳಗಡೆಗೆ ಚೇಳನ್ನು ಬಿಟ್ಟು ಅವರು ವಿಲ ಅಂತ ಒದ್ದಾಡಿದರೆ ಸಂತೋಷ ಪಡ್ತಾ ಇರುವಂಥ ವಿಘ್ನ ಸಂತೋಷಿಯಾಗಿರ್ತಾನೆ. ಜೋರಾಗಿ ತನ್ನ ಗಾಡಿಯನ್ನು ರಥವನ್ನು ಓಡಿಸ್ಕೊಂಡು ಹೋಗಬೇಕಾದ್ರೆ ರಾಜಬೀದಿಯಲ್ಲಿ ಒಂದು ಹಸುವಿನ ಕರು ಮೇಲೆ ಅದನ್ನ ತಗೊಂಡು ಹೋಗ್ತಾನೆ. ಆ ಕರು ಸತ್ತು ಹೋಗುತ್ತೆ. ಆ ತಾಯಿ ಹಸು ಗೋಮಾತೆ ಕಣ್ಣೀರು ಹಾಕ್ತಾ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಆವಾಗ ಅಹಲ್ಯಾಬಾಯಿಗೆ ಇದು ಗೊತ್ತಾಗುತ್ತೆ ಹೀಗೆ ಮಾಡಿದ್ದಾನೆ ಅಂತ. ಅವಳು ಆ ಕರುವನ್ನು ಹೇಗೆ ಸಾಯಿಸಿದ್ನೋ ಹಾಗೆ ಗಾಡಿಯನ್ನು ಅವನ ಮೇಲೆ ಓಡಿಸ್ಬಿಟ್ಟು ಅವನನ್ನು ಸಾಯಿಸಬೇಕು ಅಂತ ತನ್ನ ಮಗನಿಗೆ ಶಿಕ್ಷೆ ಕೊಡ್ತಾಳೆ. ಅಂದರೆ ಇದು ಎಲ್ಲಾದರೂ ಕೇಳಿದ್ದೀರಾ? ಖಂಡಿತ ಇಲ್ಲ. ಇದಕ್ಕಿಂತ ದುರಂತ ಅಂದರೆ, ಯಾರೂ ಕೂಡ ಮಾಲೇರಾವನ ಮೇಲೆ ಗಾಡಿ ಓಡಿಸೋಕ್ಕೆ ತಯಾರಾಗೋದಿಲ್ಲ. ಆಗ ಸ್ವತಃ ತಾನೇ ರಥದ ಮೇಲೆ ಕೂತ್ಕೊಂಡು ಮಗನ ಮೇಲೆ ಗಾಡಿ ಓಡಿಸಿ ತಾನು ಕೊಟ್ಟಂಥ ಶಿಕ್ಷೆಯನ್ನು ಪೂರ್ಣಗೊಳಿಸೋಕ್ಕೆ ಹೋಗ್ತಾಳೆ. ಆವಾಗ ಅದನ್ನು ನಿಲ್ಲಿಸೋದು ಯಾರು ಗೊತ್ತಾ? ಆ ಸ್ವತಃ ಗೋಮಾತೆ ಕಣ್ಣೀರು ಸುರಿಸ್ಕೊಂಡು ಎದುರುಗಡೆ ಬಂದು ಗಾಡಿ ಮುಂದೆ ನಿಂತ್ಕೊಂಡು ಅವಳಿಂದ ಅದು ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಮಾತೆ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್, ಗೋಮಾತೆ ಅಂದರೆ ಅಲ್ಲಿ ತನ್ನ ಮಗು ಸತ್ರು ಕೂಡ ಈ ಮಹಾರಾಣಿಯ ಮಗುಗೆ ಸಾವು ಬೇಡ ಅಂತ ನಿಲ್ಲಿಸದಂತಹ ಗೋಮಾತೆ, ಇಂಥ ಉದಾಹರಣೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಹಾಗಾಗಿ ಅಹಲ್ಯಾಬಾಯಿ ಹೋಳ್ಕರು ಅವರು ಸಮಾಜ ಪ್ರೇಮಿ, ದೇಶಪ್ರೇಮಿ, ಮೇಲಾಗಿ ಮಹಾನ್ ಶಿವಭಕ್ತಳಾಗಿ ಶ್ರದ್ಧೆಯಿಂದ ಶ್ರಮಿಸಿ ಸಾರ್ಥಕ ಪಯಣವನ್ನು ಮುಗಿಸಿದ್ದು 300 ವರ್ಷಗಳ ಹಿಂದೆ. 300 ವರ್ಷಗಳಾದರೂ ಕೂಡ ನಾವು ಯಾಕೆ ಇವತ್ತು ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಅಂದರೆ, ಅವರು ಇಟ್ಟ ಹೆಜ್ಜೆಯಿಂದ ಅಲ್ಲ,
ಅವರು ನಡೆದಂಥ ಭಾರತೀಯ ನಾರಿಯ ನಡತೆಯಿಂದ. ಆ ನಡತೆ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ಆದ್ದರಿಂದ ನಾವು ಹೇಳ್ತೀವಿ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತೀವಿ. ಕೇವಲ ಮಾತೃರೂಪೇಣ ಅಲ್ಲ, ಕಾಂತಿರೂಪೇಣ, ದಯಾರೂಪೇಣ, ಶಕ್ತಿರೂಪೇಣ, ಕ್ಷಮಾರೂಪೇಣ ಅಂತ ಎಲ್ಲ ಸದ್ಗುಣಗಳನ್ನು ತುಂಬಿಕೊಂಡಿರೋದು ಹೇಗೆ ಶಕ್ತಿ ದೇವಿ ಇದ್ದಾರೋ, ಹಾಗೆ ಅಹಲ್ಯಾಬಾಯಿ ಹೋಳ್ಕರ್ ಕೂಡ ಎಲ್ಲವನ್ನು ತುಂಬಿಕೊಂಡು ಗಂಧವನ್ನು ನಾವು ತೇದಂಗೆ ಅವ್ರ ಇಡೀ ಜೀವನವನ್ನು ಸಮಾಜಕ್ಕಾಗಿ ತೇದಿದ್ರು. ಹಾಗಾಗಿ ಇವತ್ತಿನ ಮಹಿಳೆಯರು ನಾವು ಕಲಿಬೇಕಾಗಿದ್ದು ಏನು ಅಂದರೆ, ನಾವು ಮಹಾರಾಣಿಗಳಾಗಬೇಕಾಗಿಲ್ಲ, ಆದರೆ ದೇಶ ಪ್ರೇಮ, ಸಮಾಜ ಪ್ರೇಮ ಈ ಎರಡು ಸದ್ಗುಣಗಳನ್ನು ನಮ್ಮ ಮನದಲ್ಲಿ ಬಿತ್ಕೊಂಡು ನಾವು ಬೆಳೆಸ್ಕೊಂಡು ಬಿಟ್ಟರೆ ಅದು ಬೇಕಾದಷ್ಟು ಆಗತ್ತೆ ಅಂತ. ನಾನು ಶ್ರುತಿಯವರಿಗೆ ಕೇಳಿದೆ, ಕನ್ನಡ ಪುಸ್ತಕ ಹಬ್ಬ ಅಂತ ಮಾಡಿದ್ದೀರಿ, ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಅಂತ ಮಾಡಿದ್ದೀರಿ, ಬರೀ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಮಾತಾಡಿದರೆ ಸಾಕಾಗಲ್ಲ, ಆದ್ದರಿಂದ ನಾನು ಕರ್ನಾಟಕದ ವೀರ ಮಹಿಳೆಯರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಕಾರಣ ಏನು ಅಂದರೆ, 10ನೇ ತರಗತಿಯ 3ನೇ ತೃತೀಯ ಭಾಷೆ ಪುಸ್ತಕದಲ್ಲಿ ನಂದು ಒಂದು ಕರ್ನಾಟಕದ ವೀರ ವನಿತೆಯರು ಅಂತಿದೆ. ನಾನು ಕನ್ನಡ ಓದಿದ್ದು 7ನೇ ಕ್ಲಾಸು, ಆದರೆ 10ನೇ ಕ್ಲಾಸ್ನಲ್ಲಿ ನನ್ನ ಅಂಕಣ ಅದರಲ್ಲಿದೆ. ಇದು ಯಾಕೆ ಅಂತಂದರೆ, ನಮ್ಮ ಕರ್ನಾಟಕ ಯಾವತ್ತೂ ಹಿಂದೆ ಬಿದ್ದಿಲ್ಲ, ಆದರೆ ದುರಂತ ಅಂದರೆ ಕನ್ನಡಿಗರಿಗೆ ತಮ್ಮ ಬಗ್ಗೆನೇ ಅಸಡ್ಡೆ, ತಮ್ಮ ಜನರ ಬಗ್ಗೆನೇ ಅಸಡ್ಡೆ. ನನಗೆ ದೇಶ ವಿದೇಶದಲ್ಲಿ ಮನ್ನಣೆ ಕೊಡ್ತಾರೆ, ಆದರೆ ಇಲ್ಲಿ ಕೊಡೋದಿಲ್ಲ, ಆದರೆ ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಆದರೆ ಇದು ಬೇರೆಯವ್ರ ಜೊತೆಗೆ ಆಗಬಾರ್ದು ಅಂತ ನಾನು ಶಾರದಕ್ಕ ಅವ್ರಿಗೆ ಕೇಳಿಕೊಂಡೆ. ಅಹಲ್ಯಾಬಾಯಿ ಹೋಳ್ಕರು ನನ್ನ ಆದರ್ಶ, ಆದರೆ ಇಲ್ಲಿಯ ಆದರ್ಶಗಳನ್ನು ನಾವು ಮರಿಬಾರ್ದು ಅಂತ ಅವ್ರು ಕೇಳಿಕೊಂಡೆ. ಅವರು ಆಗಲಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಂದ ಇನ್ನೂ ಉತ್ತಮ ಕಾರ್ಯ ಆಗಲಿ ಅಂತ ನಾವು ಅವರಿಗೆ ಪ್ರೋತ್ಸಾಹನ ಕೊಡೋಣ. ಯಾಕೋ ಮೇಲು ಮಕ್ಕಳು ಚಪ್ಪಾಳೆ ತಟ್ತಾ ಇಲ್ಲ. ಒಂದು ಹೇಳ್ತೀನಿ, ನಮ್ಮ ಭಾರತೀಯ ಆಯುರ್ವೇದದ ಪ್ರಕಾರ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀರೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ನಮ್ಮ ಶರೀರದಲ್ಲಿರುವಂಥ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಿ 60,000 ಮೈಲಿ ರಕ್ತನಾಳ ಅಂದರೆ ವಿಶ್ವವನ್ನು 1.5 ಪಟ್ಟು ಸುತ್ತಿ ಬಂದಷ್ಟು ಆ ರಕ್ತನಾಳಗಳಲ್ಲಿ ಹೃದಯ ಮಿಡಿದಾಗ ರಕ್ತ ಹೊರಹೊಮ್ಮುತ್ತೆ. ನಾವು ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ. ನಮ್ಮಲ್ಲೇ ಹೊಟ್ಟೆ ಕಿಚ್ಚು ಲವಲೇಶವೂ ಉಳಿಯೋದಿಲ್ಲ. ಯಾರು ಚೆನ್ನಾಗಿ ಚಪ್ಪಾಳೆ ತಟ್ತಾರಲ್ಲ ಅವ್ರು ಹೊಟ್ಟೆ ಕಿಚ್ಚಿಂದ ಇದು ಮಾಡಲ್ಲ. ಬಹುಶಃ ನಾವು ಹೇಳ್ತೀವಿ ಎಲ್ಲ ಕಾಯಿಲೆಗಳ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ. ಆದರೆ ಅದಕ್ಕೆ ಮದ್ದು ಯಾವುದಂದರೆ ಜೋರಾಗಿ ಚಪ್ಪಾಳೆ ತಟ್ಟಿ ನಗನಗತಾ ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ಹೊಟ್ಟೆ ಕಿಚ್ಚಿಗೆ ಮದ್ದು ಅಂತ ಹೇಳ್ಬೋದು. 12ನೇ ಶತಮಾನದಲ್ಲಿ ಕರ್ನಾಟಕದ ಕನ್ನಡದ ಪ್ರಥಮ ಕವಿಯತ್ರಿ ಅಂತ ಅಕ್ಕ ಮಹಾದೇವಿ ಆಗಿದ್ದು ಎಲ್ಲರಿಗೂ ಗೊತ್ತು. ನನಗೆ ಲಿಟ್ರರಿ ಫೆಸ್ಟ್ಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಕ್ಕ ಮಹಾದೇವಿ ಬಗ್ಗೆ ಅಂತ. ಕನ್ನಡದಲ್ಲಿ ನಾನು ಅಕ್ಕ ಮಹಾದೇವಿ ಅಮರ ವಚನಗಳು CD ಮಾಡಿದ್ದೀನಿ, ಎಲ್ಲ ಇದೆ. ಇಂಗ್ಲೀಷ್ನಲ್ಲಿ ಹೆಂಗೆ ಮಾತಾಡೋದು ಅಂತ ನಿಜವಾಗ್ಲೂ ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಮೈಸೂರಿನಲ್ಲಿ ಎಲ್ಲರೂ ಆಶ್ಚರ್ಯಪಟ್ಟರು. ಯಾಕಂದರೆ ಹೊರಗಡೆಯವ್ರಿಗೆ ನಮ್ಮವ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ಇಂಗ್ಲೀಷ್ನಲ್ಲಿ ಮಾತಾಡದೇ ಇದ್ದರೆ ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಇಂಗ್ಲೀಷ್ನಲ್ಲಿ ಮಾತಾಡದೆ ವೀರ ವಿರಾಗಿಣಿ ಅಂತಂದರೆ ಕೇವಲ 21 ವರ್ಷ ಬದುಕಿದ್ರು ಕೂಡ ಅವಳು ಮಾಡಿರುವಂಥ ಆ ಘನ ಕಾರ್ಯ ಇದೆಯಲ್ಲ ಸಾಧ್ಯ ಇಲ್ಲ. ಮೀರಾಬಾಯಿ ಭಕ್ತಿಗೀತೆ, ಲಲ್ಲೇಶ್ವರಿ ಅವಳು ಕೂಡ ಕಾಶ್ಮೀರದವಳು ಭಕ್ತಿಗೀತೆಯನ್ನು ಬರೆದ್ರು. ಆದರೆ ಯಾರೂ ಕೂಡ ಗಂಡ ಅಲ್ಲ, ಮದುವೆ ಮಾಡ್ಕೊಳ್ಳೋಕ್ಕೆ ಇಚ್ಛಪಟ್ಟಂಥ ಕೌಶಿಕ ಮಹಾರಾಜ ಸೀರೆ ಸೆಳೆದು ಎಳೆದಾಗ ಅದನ್ನು ಬಿಟ್ಟು ಪೂರ್ತಿ ಅವಳು ಕೇಶಾಂಬರಿಯಾಗಿ ದಿಗಂಬರಿಯಾಗಿ ಹೋಗ್ತಾಳೆ ಅಂದರೆ ಇವತ್ತು ಯಾರೂ ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅಕ್ಕ ಮಹಾದೇವಿ, ವೀರ ವಿರಾಗಿಣಿ ಅಂತ ನಾವು ಹೇಳ್ಬೋದು. ಕನ್ನಡದ ಪ್ರಥಮ ಕವಿಯತ್ರಿ. ವಚನಗಳು ಅಂತಂದರೆ ಜನರಿಂದ ಜನರಿಗಾಗಿ ಜನರೇ ಬರೆದಂಥ ವಚನಗಳು. ಅದರಲ್ಲಿ ಜ್ಞಾನ, ವಿಜ್ಞಾನ, ತತ್ವಜ್ಞಾನ 3 ತುಂಬಿರೋದು ಅದು ಅಕ್ಕ ಮಹಾದೇವಿ ವಚನಗಳಲ್ಲಿ ನಾವು ಕಾಣ್ತೀವಿ. ಇನ್ನೊಂದು ಸಲ ಬಂದಾಗ ಅಕ್ಕ ಮಹಾದೇವಿ ಬಗ್ಗೆ ಮಾತಾಡ್ತೀನಿ. ಇವತ್ತು 2ನೇ
ಅತ್ಯಂತ ವಿಶಿಷ್ಟ ವ್ಯಕ್ತಿ ಅಂತಂದರೆ ಬಸವಣ್ಣನವರ ಅಕ್ಕ ನಾಗಮ್ಮ. ಅವ್ರ ಬಗ್ಗೆ ನಾನೊಂದು ಸಂಶೋಧನೆ ಮಾಡಿ ಕಾದಂಬರಿ ಬರೆದಿದ್ದೀನಿ. ಅಂಥ ವ್ಯಕ್ತಿತ್ವ ನಾವು ಜಗತ್ತಿನಲ್ಲಿ ಎಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. 6 ಕೋಟಿ ವಚನಗಳನ್ನು ಬರೆದಿದ್ದರು. ಆದರೆ ಕ್ರಾಂತಿ ಆದಾಗ ಎಲ್ಲ ವಚನಗಳನ್ನು ಧ್ವಂಸ ಮಾಡಿದರು. ತಿಂಗಳುಗಟ್ಟಲೆ ಅದನ್ನ ಸುಡ್ತಾ ಹೋದರು. ಆದರೆ ಆ ವಚನಗಳನ್ನು ಇವತ್ತೇನು 45,000 ವಚನಗಳು ಉಳಿದಿದೆಯಲ್ಲ, ಅದನ್ನ ಉಳಿಸೋಕ್ಕೆ ಕಾರಣ ಅಕ್ಕನಾಗಮ್ಮ. ಗಂಡ ಸತ್ತ ಮೇಲೂ, ಅಣ್ಣ ಸತ್ತ ಮೇಲೂ, ಮಗ ಚನ್ನಬಸವಣ್ಣ ಸತ್ತ ಮೇಲೂ 3 ಕಡೆಗೆ ಯುದ್ಧ ಮಾಡಿ ಇವತ್ತು ಉಳಿದಿರೋ ವಚನಗಳನ್ನು ಉಳಿಸಿದಂಥವಳು ಅಕ್ಕನಾಗಮ್ಮ. ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ. ಇವತ್ತು ನಾವು ಬಸವಣ್ಣ ಅಂತೀವಿ, ವಚನ ಅಂತೀವಿ, ವಚನಗಳನ್ನು ಓದ್ತೀವಿ, ನಿರ್ವಚನ ಮಾಡ್ತೀವಿ. ಆದರೆ ಅದು ಉಳಿಸಿದವ್ರು ಯಾರು ಅಂದರೆ ನಮಗೆ ನೆನಪಿಲ್ಲ. ಹಾಗಾಗಿ ನಮ್ಮ ಅಪ್ಪ ಹೇಳ್ತಾ ಇದ್ದರು, ಎಲ್ಲರೂ ಕೂಡ ಮೂಗುತಿ ಮಾಡಿದ ಆಚಾರ್ಯನ ನೆನೆಸ್ಕೋತಾರೆ, ಆದ ಮೂಗು ಕೊಟ್ಟು ದೇವರನ್ನು ನೆನೆಸೋದಿಲ್ಲ ಅಂತ. ಹಾಗಾಗಿ ಇವತ್ತು ನಾವು ಮೂಗು ಕೊಟ್ಟಿರೋ ದೇವರನ್ನೇ ಮರಿತಾ ಇದ್ದೀವಿ. ಅದರ ನಂತರ 1525 ಹುಟ್ಟಿ 1570 ಅಂದರೆ ಕೇವಲ 45 ವರ್ಷ ಬದುಕಿ ವಿಶ್ವವಿಖ್ಯಾತವಾದಂಥ ರಾಣಿ ಅಬ್ಬಕ್ಕ ದೇವಿ ನಮಗೆ ಆದರ್ಶ. ಯಾಕಂದರೆ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಪ್ರಪ್ರಥಮವಾಗಿ ಯುದ್ಧ ಮಾಡಿದವಳು ಅಬ್ಬಕ್ಕ ದೇವಿ. ಅದು ಪೋರ್ಚುಗೀಸರು ಆಗಿನ ಕಾಲದಲ್ಲಿ ಬಲಾಢ್ಯವಾದಂಥ ನೌಕಾಪಡೆ ತಗೊಂಡು ಬಂದಿದ್ದರು. ಆ ನೌಕಾಪಡೆಯನ್ನು ಒಳಗಡೆಗೆ ಬರದ ಹಾಗೆ, ಉಲ್ಲಾಳದ ಒಳಗಡೆಗೆ ಬರದ ಹಾಗೆ ನೋಡಿಕೊಂಡ್ಳು. ಅಷ್ಟೇ ಅಲ್ಲ, ಅವಳ ಹತ್ರ ಯಾವ ಸೈನ್ಯ ಏನೂ ಇರಲಿಲ್ಲ. ಆದರೆ ನಮ್ಮ ಜನ ಉತ್ತಿ ಬಿತ್ತಿ ಬೆಳೆದಿದ್ದನ್ನು ಅವರಿಗೆ ಬೇಕಾಬಿಟ್ಟು ಕೊಡೋಕ್ಕಾಗೋದಿಲ್ಲ ಅಂತ ಅವಳು ಅಮಾವಾಸ್ಯೆ ರಾತ್ರಿ ಕಗ್ಗತ್ತಲಿನಲ್ಲಿ 1,000 ಮೊಘೇರ್ ಅಂದರೆ ಮೀನುಗಾರರ ಪುಟ್ಟ ಮೀನಿನ ಬೋಟ್ಗಳಲ್ಲಿ ಹೋಗಿ, ಇನ್ನೇನೂ ಇಲ್ಲ, ಅಸ್ತ್ರಶಸ್ತ್ರಗಳು ಏನೂ ಇಲ್ಲ, ಜಗನ್ಮಾತೆ ಥರ ಇಲ್ಲ, ಒಣಗಿದ ತೆಂಗಿನ ಗರಿಗಳನ್ನ ಇಟ್ಕೊಂಡು ಹೋಗಿ ಅದಕ್ಕೆ ಬೆಂಕಿ ಹಚ್ಚಿ ಬೆಂಕಿಯ ಮಳೆಗರೆದಾಗ ಆ ಮಿರಾಂಡ ಅನ್ನೋ ಕ್ಯಾಪ್ಟನು ಓಡಿ ಹೋಗ್ಬಿಟ್ಟ. ಎಲ್ಲರೂ ಬೀಳ್ತಾ ಇದ್ದರು. ಅಂದರೆ ಮುಳುಗೋ ಹಡಗಿನಿಂದ ಹೇಗೆ ಇಲಿಗಳು ಹೊರಗಡೆ ಬೀಳುತ್ತೋ ಹಾಗೆ ಎಲ್ಲ ಹೊರಗಡೆ ಬರ್ತಾಯಿದ್ರು ಪೋರ್ಚುಗೀಸರು. ಇವರು ಮೊಘೇರರು ಬರ್ಚಿಯಿಂದ ಅವ್ರನ್ನ ಸಾಯಿಸ್ತಾಯಿದ್ರು. ಇದು ವಿಶ್ವವಿಖ್ಯಾತ. ಅಂದರೆ ಸಪ್ತ ಸಾಗರವನ್ನು ದಾಟಿ ಆ ಕಡೆ ಹೋಗಿತ್ತು. ಪೆಡ್ರೋ ಅನ್ನುವಂಥ ಒಬ್ಬ ಇಟಲಿಯ ಪ್ರವಾಸಿ ಬರಬೇಕಾದ್ರೆ ಅರಬಿನ ಬಾದ್ಶಾ ಹೇಳ್ತಾನೆ, ಭಾರತಕ್ಕೆ ಹೋದರೆ ಅಬ್ಬಕ್ಕ ದೇವಿಯವ್ರದ ದರ್ಶನ ಮಾಡದೆ ಬರಬೇಡ ಅಂತಂತಾರೆ. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ, ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾರೆ, ಇವರೆಷ್ಟು ಚೆನ್ನಾಗಿ ಮಾಡ್ತಾರೆ, ಇಸ್ರಾಯೇಲಿಯವ್ರು ಎಷ್ಟು. ಆದರೆ ನಮ್ಮ ದೇಶದ ಇತಿಹಾಸವನ್ನು ನಾವು ಕಲಿದೇ ಇದ್ದರೆ ನೀವು ಯಾರೂ ಮತ್ತೆ ಇತಿಹಾಸವನ್ನು ರಚಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಬ್ಬಕ್ಕ ದೇವಿಯನ್ನು ನಾವು ನೆನೆಸ್ಕೊಳ್ಳೇಬೇಕು. ಇನ್ನು ಮುಂದಿನವಳಂದರೆ ಕೆಳದಿ ಚೆನ್ನಮ್ಮ. ಕೆಳದಿ ಚೆನ್ನಮ್ಮ 1676 ಹುಟ್ಟಿ ಕೇವಲ 19 ವರ್ಷ ರಾಜ್ಯ ಆಳಿದ್ಲು. ಆದರೆ ಭಾರತದ ಇತಿಹಾಸದಲ್ಲಿ ಔರಂಗಜೇಬನ ಸೈನ್ಯವನ್ನು ಸೋಲಿಸಿದವರು ಯಾರಾದರೂ ಮಹಿಳೆ ಇದ್ದರೆ ನಮ್ಮ ಕರ್ನಾಟಕದ ಕೆಳದಿ ಚೆನ್ನಮ್ಮ. ಅಷ್ಟೇ ಅಲ್ಲ, ಮೋಸದಿಂದ ಔರಂಗಜೇಬು ಶಿವಾಜಿಯನ್ನು ಸಾಯಿಸಿ ಚಿತ್ರಹಿಂಸೆ ಕೊಟ್ಟು ಅವನ ಮಗನಾದಂಥ ಸಂಭಾಜಿಯನ್ನು ಚರ್ಮವನ್ನು ಸುಲಿದು ಕಣ್ಣು ಕಿತ್ತು ಉಗುರದ ಕಿತ್ತು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಂಥ ಆ ಔರಂಗಜೇಬನಿಗೆ ಹೆದರಿ ಅವನ ತಮ್ಮ ರಾಜಾರಾಮ್ ಓಡಿ ಬಂದಾಗ ಕರ್ನಾಟಕ ಅಲ್ಲ, ಭಾರತದ ಯಾವ ರಾಜರು ಕೂಡ ಅವನಿಗೆ ಆಶ್ರಯ ಕೊಡೋಕ್ಕೆ ಮುಂದೆ ಆಗೋದಿಲ್ಲ. ಆದರೆ ನಮ್ಮ ಕರ್ನಾಟಕದ ಕೆಳದಿ ಚೆನ್ನಮ್ಮ ಆ ರಾಜಾರಾಮನಿಗೆ ಆಶ್ರಯ ಕೊಟ್ಟು ಔರಂಗಜೇಬನ ಸೈನ್ಯವನ್ನು ಸೋಲಿಸಿದಂಥವಳು ನಮ್ಮ ಕರ್ನಾಟಕದ ರಾಣಿ. ಇದನ್ನು ನಾವು ಎಂದೂ ಮರಿಬಾರ್ದು. ಅಷ್ಟಕ್ಕೆ ಚಪ್ಪಾಳೆ ತಟ್ಟಿ ನಿಮಗೂ ಹುರುಪು ಬರುತ್ತೆ. ಆದರೆ ಇದನ್ನು ಯಾರೂ ಮಾತಾಡೋದಿಲ್ಲ. ಯಾಕೆ ಅಂತಂದರೆ ಹಿತ್ತಲ ಗಿಡ ಮದ್ದಲ್ಲ ಅಲ್ವೇ, ಹಿತ್ತಲ ಗಿಡ ಮದ್ದಲ್ಲ. ಹಾಗಾಗಿ ಮದ್ದಲ್ಲ ಅಂತ ನೀವು ಬಿಟ್ಟರೆ ನೀವು ಮುಂದೆ ಗಿಡ ಆಗೋಕ್ಕೆ ಸಾಧ್ಯ ಇಲ್ಲ, ಮರ ಆಗೋದಂತೂ ಇಲ್ಲವೇ ಇಲ್ಲ. ಇದರ ನಂತರ ಜನಿಸಿದ್ದು ಯಾರು ಅಂತಂದರೆ ನಮ್ಮ ಕಿತ್ತೂರು ಚೆನ್ನಮ್ಮ ಅಲ್ಲ, ಬೆಳವಡಿ ಮಲ್ಲಮ್ಮ ಅಂತ ಹೇಳ್ಬೋದು. ಬೆಳವಡಿ ಮಲ್ಲಮ್ಮ ಅದಕ್ಕಿಂತ ಮೊದಲು ಹುಟ್ಟಿದ್ಲು.
ವಿಶ್ವದಲ್ಲಿ ಪ್ರಪ್ರಥಮ ಬಾರಿ ಮಹಿಳೆಯರ ಸೈನ್ಯ ಕಟ್ಟಿದವರು ಯಾರು ಅಂದರೆ ಬೆಳವಡಿ ಮಲ್ಲಮ್ಮ. ಭಾರತದ ಇತಿಹಾಸದಲ್ಲಿ ಶಿವಾಜಿಯನ್ನು ಸೋಲಿಸಿದವರು ಯಾರು ಅಂತಂದರೆ ಬೆಳವಡಿ ಮಲ್ಲಮ್ಮ. ಛತ್ರಪತಿ ಶಿವಾಜಿಯನ್ನು ಸೋಲಿಸಿದವರು. ನಾವು ಹೇಳ್ತೀವಿ ಕ್ಷಮೆಯ ಧರಿತ್ರಿ ಅಂತ. ಸಾಮಾನ್ಯ ಜನರು ಏನು ಮಾಡ್ತಾರೆ, ದ್ವೇಷ ಸಾಧಿಸ್ತಾರೆ, ಮುಯಿಗೆ ಮುಯಿ ಸೇರಿಸ್ತಾರೆ, ಸಿಟ್ಟಿಗೆ ಸಿಟ್ಟು, ಕೊಲೆಗೆ ಕೊಲೆ ಮಾಡ್ತಾರೆ. ಆದರೆ ಬೆಳವಡಿ ಮಲ್ಲಮ್ಮ ಏನಂದರೆ, ಅವಳ ಗಂಡ ಈಶಪ್ರಭುವನ್ನು ಸಾಯಿಸೋಕ್ಕೆ ಶಿವಾಜಿಯ ಸೇನಾಪತಿ ಕಾರಣ ಆಗಿರ್ತಾನೆ. ಆದರೆ ಈಶಪ್ರಭು ಸಾಯಬೇಕಾದ್ರೆ ಪುಟ್ಟ ಮಗು ಇರುವಂಥ ತನ್ನ ರಾಣಿಗೆ, ರಾಣಿ ನಿಮ್ಮ ಧೈರ್ಯ ಸ್ಥೈರ್ಯದ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ, ನಂಬಿಕೆ ಇದೆ, ಆ ಶಿವಾಜಿಯನ್ನು ಸೋಲಿಸ್ತೀನಿ ಅಂತ ನಮಗೆ ನೀವು ಪ್ರಮಾಣ ಮಾಡಿ ಅಂತ ಹೇಳ್ತಾನೆ. ಗಂಡ ಸಾಯ್ತಾ ಇದ್ದಾನೆ. ಶಿವಾಜಿ ಛತ್ರಪತಿ 10,000 ಸೈನ್ಯ ಇರುವಂಥವನು. ಆದರೆ ಎದೆಗುಂದದೆ ಅವಳು ಮಾತು ಕೊಡ್ತಾಳೆ, ಆ ಮಾತನ್ನು ಉಳಿಸ್ತಾಳೆ. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಅವಳು 10,000 ಜೊತೆಗೆ ತನ್ನ 2,000 ಮಹಿಳೆಯ ಸೈನ್ಯ ತಗೊಂಡೋಗಿ ನಿಲ್ಲೋದಿಲ್ಲ, ಏನೂ ಪತ್ರ ಬರೆಯೋದಿಲ್ಲ. ಒಂದೇ ಒಂದು ತನ್ನ ಸೇನಾಪತಿಯನ್ನು ಶಿವಾಜಿ ಹತ್ರ ಕಳಿಸಿ, ಅವನು ಸಾಧುವಿನ ವೇಷದಲ್ಲಿ ಹೋಗಿ, ಇಲ್ಲಿ ಅಂಬಾಭವಾನಿಯ ಜಾಗೃತವಾದಂಥ ದೇವಸ್ಥಾನ ಇದೆ, ಅಲ್ಲಿ ಅಂಬಾಭವಾನಿಯನ್ನು ಪೂಜನೆ ಮಾಡಿದರೆ ನಿಮಗೆ ಸೋಲನ್ನೋದೇ ಇಲ್ಲ ಅಂತ ಹೇಳಿದಾಗ ಆ ಶಿವಾಜಿ ಅಲ್ಲಿ ಬರ್ತಾಳೆ. ಬಂದಾಗ ಮರೆಯಲ್ಲಿ ನಿಂತು ನೋಡ್ತಾಳೆ, ಶಿವಾಜಿ ತನ್ನ 10 ಸೈನಿಕರ ಜೊತೆಗೆ ಬಂದಿರ್ತಾನೆ. ಇವಳು ತನ್ನ ಕೇವಲ 10 ಸೈನಿಕ ಮಹಿಳೆಯರನ್ನು ಕರ್ಕೊಂಡು ಹೋಗ್ತಾಳೆ. ಅವನು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಮಿಂಚಿನಂತೆ ಎರಗ್ತಾರೆ. ಆ 10 ಜನನ ಆ ಮಹಿಳೆಯರು ಸೋಲಿಸ್ತಾರೆ. ಅವ್ರ ಕತ್ತಿಗೆ ಇವಳಿದ್ದವಳು ಸ್ವತಃ ಶಿವಾಜಿಯನ್ನು ಮೊಳಕಾಲು ಮಂಡಿ ಊರಿ ಅವನ ಕತ್ತಿಗೆ ತನ್ನ ಕತ್ತಿಯನ್ನು ಇಡ್ತಾಳೆ. ಆಗ ಶಿವಾಜಿ ಮಾತೆ, ಅಮ್ಮ ಅಂತ ಕರೀತಾನೆ, ತಾಯಿ ಅಂತ ಕರೀತಾನೆ. ಈ ತಾಯಿ ಅನ್ನೋ ಪದ ಕನ್ನಡದಿಂದ ಅದು ಮರಾಠಿಯಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಆ ತಾಯಿ ಅಂತ ಕರೆದು, ನಾನು ಮಾಡಿದ್ದಲ್ಲ, ಅದು ನನ್ನ ಸೇನಾಪತಿಯ ಅಚಾತುರ್ಯದಿಂದ ಆಗಿದ್ದು, ನಾನು ಹಿಂದೂ ಧರ್ಮವನ್ನು ಉಳಿಸೋಕ್ಕೆ ಹೋಗ್ತಾ ಇದ್ದೀನಿ. ಆದ್ದರಿಂದ ನೀವು ನನ್ನ ಜೀವ ತಗೊಳ್ಳೋದ್ರ ಬದಲು ನಿಮ್ಮಂಥ ಮಹಾರಾಣಿ ನನ್ನ ಜೊತೆಗೆ ಕೈ ಸೇರಿದರೆ, ಜೊತೆಗೆ ಕೈ ಜೋಡಿಸಿದರೆ ಆನೆ ಬಲ ಬಂದಾಗ ಆಗುತ್ತೆ ಅಂತಂತಾಳೆ. ಹಾಗಾಗಿ ಅವಳು ಗಂಡನಿಗೆ ಮಾತು ಕೊಟ್ಟಿದ್ದು ಸೋಲಿಸ್ತೀನಿ ಅಂತ, ಸಾಯಿಸ್ತೀನಿ ಅಂತ ಮಾತು ಕೊಟ್ಟಿರಲಿಲ್ಲ. ಹಾಗಾಗಿ ಕ್ಷಮೆಯಾಧರಿತ್ರಿಯಾಗಿ ಗಂಡನನ್ನು ಸಾಯಿಸಿದ್ರು ಕೂಡ ಕ್ಷಮೆ ಕೊಟ್ಟು ಛತ್ರಪತಿ ಮುಂದೆ ಭಾರತದಲ್ಲಿ ಹಿಂದೂ ಧರ್ಮ ಉಳಿಯೋದಕ್ಕೆ ಒಂದು ಮುಂಚೂಣಿಯಾಗಿದ್ದು ಅಥವಾ ನಂದಿದೀಪ ಹಾಡಿದ್ದು ನಮ್ಮ ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅನ್ನೋದನ್ನು ನಾವು ಮರೆಯಬಾರ್ದು. ಇನ್ನು ಶಾರದಾ ಅಕ್ಕವರು ಮಾತಾಡ್ತಾ ಹೇಳಿದರು, ರಾಣಿ ಯಾರು ಮೀರಾಬಾಯಿ ಬಗ್ಗೆ ಮಾಡ್ತಿದ್ದೀವಿ, ಆಮೇಲೆ ಇನ್ನೊಂದು ಝಾನ್ಸಿ ಲಕ್ಷ್ಮೀಬಾಯಿ ಬಗ್ಗೆ ಅಂತ ಹೇಳಿದರು. ಆದರೆ ಜೀಜಾಬಾಯಿ, ಓಕೆ, ಜೀಜಾಬಾಯಿ ಕೂಡ ಕನ್ನಡದವರೇ. ಸೊ ಇರಲಿ, ಆ ಜೀಜಾಬಾಯಿ ಅಲ್ಲ, ನಾನು ಝಾನ್ಸಿ ಲಕ್ಷ್ಮೀಬಾಯಿ ಬಗ್ಗೆ ಅಂದ್ಕೊಂಡ್ವಿ. ಆದರೆ ಈ ಸಿಪಾಯಿ ಮ್ಯೂಟಿನಿ ಬಂದಿದ್ದು 10th May 1857ನಲ್ಲಿ. ಅದಕ್ಕಿಂತ ಮೊದಲು ಬ್ರಿಟಿಷರ ಹಿಂದೆ ಹೋರಾಡಿದ್ದು ಝಾನ್ಸಿ ಲಕ್ಷ್ಮೀಬಾಯಿ. ಆದರೆ ಝಾನ್ಸಿ ಲಕ್ಷ್ಮೀಬಾಯಿಗಿಂತಲೂ 24 ವರ್ಷ ಮೊದಲು ಬ್ರಿಟಿಷರ ಜೊತೆಗೆ ಯುದ್ಧ ಮಾಡಿ ಥ್ಯಾಕ್ರೆ ಸಾಹೇಬನ್ನು ಸೋಲಿಸಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದನ್ನು ಬರಿಬಾರ್ದು. ರಾಷ್ಟ್ರದಲ್ಲೆಲ್ಲ ಝಾನ್ಸಿಬಾಯಿ ಲಕ್ಷ್ಮಿ ಅಂತಾರೆ, ತಪ್ಪಿಲ್ಲ. ಆದರೆ ಕನ್ನಡದವರು ಯಾಕೆ ಮರಿಬೇಕು? ಈ ಕನ್ನಡ ಪುಸ್ತಕ ಹಬ್ಬ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಝಾನ್ಸಿ ಲಕ್ಷ್ಮೀಬಾಯಿಗಿಂತಲೂ 24 ವರ್ಷ ಮೊದಲು, ಅಂದರೆ ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ಹೋರಾಟ ಮಾಡಿದ್ದು ನಮ್ಮ ಕನ್ನಡದ ಮಹಾರಾಣಿ ಕಿತ್ತೂರು ಚೆನ್ನಮ್ಮ ಅಂತ ನಾವು ಹೇಳಬೇಕು. ಯಾಕೆ ಅವಳು ಸೋಲ್ತಾಳೆ ಅಂದರೆ, ಥ್ಯಾಕ್ರೆ ಸಾಹೇಬನ್ನು ಸಾಯಿಸ್ತಾಳೆ. ಮುಂದೆ ಅವರು ದೊಡ್ಡ ಸೈನ್ಯ ತಗೊಂಡು ಬಂದಾಗ ಮಲ್ಲಪ್ಪ ಶೆಟ್ಟಿ ಅನ್ನೋ ಅವರಲ್ಲೇ ಜೊತೆಗಿದ್ದವರು ಅದರಲ್ಲಿ ಮದ್ದಿನಲ್ಲಿ ಸಗಣಿಯನ್ನು ಸೇರಿಸಿ ಅವಳು ತೋಪು ಹಾರದಂತೆ ಮಾಡ್ತಾಳೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೂಡ ದೇಶದ್ರೋಹಿಗಳು ನಮ್ಮ ಜೊತೆಗಿದ್ದಾರೆ, ನಮ್ಮವರೇ ಹಿತಶತ್ರುಗಳಾಗಿದ್ದಾರೆ. ಅದನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಒಂದು ಅನ್ನೋ ಭಾವನೆ ನಮ್ಮಲ್ಲಿ ಬರದೇ ಇದ್ದರೆ ಭಾರತ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮನ್ನು ಅವರು ಜೈಲಿನಲ್ಲಿ ಕಾರಾಗೃಹ ವಾಸದಲ್ಲಿ ಹಾಕಿರ್ತಾಳೆ. ಅವಳು ಶಿವನ
ಲಿಂಗವನ್ನು ಹಿಡ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹಗಲು ರಾತ್ರಿ ಕಿತ್ತೂರಿಗಾಗಿ ಧ್ಯಾನ ಮಾಡ್ತಾ ಇರ್ತಾಳೆ. ಬೇರೆ ಯಾರಾದರೂ ಆಗಿದ್ದರೆ ಬ್ರಿಟಿಷರು ಹೇಳಿದರು 100 ಗ್ರಾಮ ಕೊಡ್ತೀವಿ ಅಂತ ತಗೊಂಡು ಆರಾಮಾಗಿ ಬದುಕಬಹುದಾಗಿತ್ತು. ಆದರೆ ಅವಳು ಕಪ್ಪು ಬೇಕಾ ಕಪ್ಪು, ನಮ್ಮವರ ಹಾಗೆ ನೀವು ಉತ್ತಿದ್ದೀರಾ, ಬಿತ್ತಿದ್ದೀರಾ, ಬೆಳೆದಿದ್ದೀರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪು ಅಂದಂಥ ರಾಣಿ ಕಾರಾಗೃಹದಲ್ಲಿ ಕತ್ತಲಲ್ಲಿದ್ದಾಗ ಸಂಗೊಳ್ಳಿ ರಾಯಣ್ಣ ವೇಷ ಮರೆಸ್ಕೊಂಡು ಬಂದು ತಾಯಿ ಅವ್ವ ಅಂತ ಕರೀತಾನೆ, ಮೆತ್ತಿಗೆ ಕರೀತಾನೆ, ಬ್ರಿಟಿಷರಿಗೆ ಕಿವಿ ಕೇಳಬಾರ್ದು ಅಂತ. ಆಗ ಅವಳು ಹೇಳ್ತಾಳೆ, ಅವ್ವ ತಾಯಿ ಅಂತ ಕನ್ನಡದಲ್ಲಿ ಕರೆದಂಥ ಕನ್ನಡದ ಕಂದ ಯಾರು ಅಂತ ಕೇಳ್ತಾಳೆ. ಆಗ ನಾನು ತಾಯಿ ಸಂಗೊಳ್ಳಿ ರಾಯಣ್ಣ ಅಂತಾಳೆ. ಆಗ ಅವಳು ಹೇಳ್ತಾಳೆ, ರಾಯಣ್ಣ ಶರೀರದ ಕಣಕಣದಲ್ಲಿ ರಕ್ತ ಕಣಗಳು ಇರೋವರೆಗೂ ಕರ್ನಾಟಕಕ್ಕಾಗಿ ಕಿತ್ತೂರಿಗಾಗಿ ಹೋರಾಟ ಮಾಡಿ ಆ ಬ್ರಿಟಿಷರಿಗೆ ಯಾವತ್ತೂ ಕೂಡ ಸೋಲಬೇಡಿ ಅಂತ ಹೇಳ್ತಾಳೆ. ಇದು ಕನ್ನಡದ ರಾಣಿಯರ ಒಂದು ಅತ್ಯಂತ ಅದ್ಭುತವಾದಂಥ ಕತೆ. ಹಾಗಾಗಿ ಕನ್ನಡ ಭಾಷೆ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಅದು ಒಂದು ಭಾವನೆ, ಅದು ವೀರಾವೇಶ. ಆದ್ದರಿಂದ ಕೊನೆಯದಾಗಿ ನಾನು ಬರೆದಂಥ ಒಂದು ಕವನ, ಭಾರತಾಂಬೆಗೆ ನಮಿಸೋಣ ಬನ್ನಿ, ಮಹಾಮಾತೆಗೆ ಸಮರ್ಪಿಸೋಣ ಬನ್ನಿ, ಜನ್ಮ ಕೊಟ್ಟು ಮೊಲೆ ಹಾಲು ಕುಡಿಸಿ ಬೆಳೆಸಿದ ತಾಯಿ, ಆಹಾರ ಕೊಟ್ಟು ಪೋಷಿಸುವವಳು ಭೂಮಿ ತಾಯಿ, ಕಂಕಳಲ್ಲಿ ಹೊತ್ತು ತಾಯಿಗೂ ಸದಾ ನಮ್ಮ ವೈಭಾರ ಹೊರುವ ಭೂಮಿ ತಾಯಿ, ಇಬ್ಬರಿಗೂ ನಮಿಸೋಣ ಬನ್ನಿ. ಬದುಕಿಗೆ ಬೇವು ಬೆಲ್ಲ, ಸ್ನೇಹಕ್ಕೆ ಎಳ್ಳು ಬೆಲ್ಲ, ಪ್ರೀತಿಗೆ ಕಲ್ಲು ಸಕ್ಕರೆ, ಸಹಬಾಳ್ವೆಗೆ ಹಾಲು ಜೇನು, ನವಿಲಿಗೆ ನವಿಲಿನ ನರ್ತನ ಸೊಬಗಿಂತ ಬದುಕು ಬಂಗಾರ ಮಾಡುವ ಭಾರತಾಂಬೆಗೆ ನಮಿಸೋಣ ಬನ್ನಿ. ಸಹಸ್ರ ವಜ್ರಗಳಂತೆ ಹೊಳೆಯುವ ಹಿಮಾಲಯದ ಕಿರೀಟವಿಟ್ಟು, ವನಸಿರಿಯ ಹಚ್ಚ ಹಸಿರಿನ ಸೀರೆ ಉಟ್ಟು, ಸುತ್ತಲೂ 3 ಸಮುದ್ರ ಮಧ್ಯ ಹಲವು ನದಿಗಳ ಸರಮಾಲೆಯನ್ನು ತೊಟ್ಟು, ಭವ್ಯ ಭವಿಷ್ಯದ ಭಾರತಾಂಬೆಗೆ ನಮಿಸೋಣ ಬನ್ನಿ ವಿಜಯೇಶ್ವರಿ ಅಂತ ಹೇಳ್ತಾ, ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನು ಕೊಟ್ಟು ಆದರ್ಶರಾದಂಥ ಮಹಿಳಾಮಣಿಗಳನ್ನು ಜೊತೆಗೆ ನಾವು ಕೂಡ ಅವ್ರ ಹಾಗೆ ಆಗೋಣ ಅನ್ನೋ ಭಾವನೆ, ಆ ಸ್ಫೂರ್ತಿ ನಿಮ್ಮಲ್ಲೆಲ್ಲ ಬರಲಿ ಅಂತ ಹಾರೈಸ್ತಾ ನನ್ನ ಮಾತಿನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್. ನಾನು SJR ಕೆಂಗೇರಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಮರಾಠ ಒಕ್ಕೂಟದೊಳಗೆ ಇಂದೋರಿನ ಆಡಳಿತ ರಾಣಿಯಾಗಿದ್ದರು. ಅವರು ಮಧ್ಯಪ್ರದೇಶದಲ್ಲಿರುವ ಮಹೇಶ್ವರವನ್ನು ಹೋಳ್ಕರ್ ರಾಜವಂಶದ ಸ್ಥಾನವಾಗಿ ಸ್ಥಾಪಿಸಿದಳು. ಭಾರತೀಯ ಇತಿಹಾಸದ ಅಚ್ಚುಮೆಚ್ಚಿನ ವ್ಯಕ್ತಿ. ಅವರು ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯೊಂದಿಗೆ ಉತ್ತಮ ಆಡಳಿತ, ಸಾಮಾಜಿಕ ಕಲ್ಯಾಣ ಮತ್ತು ಮಾನವೀಯ ಕೆಲಸಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ವಿವಿಧ ದೇವಾಲಯಗಳು, ಘಾಟ್ಗಳು ಮತ್ತು ಧರ್ಮಶಾಲಾಗಳ ಆಯೋಗದ ಮೂಲಕ ಭಾರತೀಯ ವಾಸ್ತುಶಿಲ್ಪದ ಬೆಳವಣಿಗೆಗೆ ಕೊಡುಗೆ ನೀಡಿದ್ದರು. ಅಹಲ್ಯಾಬಾಯಿಯ ಮಠ ಅಥವಾ ದಾನದತ್ತಿಗಳು ಭಾರತಾದ್ಯಂತ ಹರಡಿತು. ಸಾಧ್ವಿ ಅಥವಾ ಪವಿತ್ರ ಮಹಿಳೆ ಎಂದು ನೆನಪಿಸಿಕೊಳ್ಳುತ್ತಾರೆ. ಅವರ ಪತಿ ಖಾಂಡೇರಾವ್ ಹೋಳ್ಕರ್, ಮಾವ ಮಲ್ಹಾರಿರಾವ್ ಹೋಳ್ಕರ್ ಮತ್ತು ಮಗ ಮಾಲೇರಾವ್ ಹೋಳ್ಕರ್. ಅವರ ಮರಣದ ನಂತರ ಅಹಲ್ಯಾಬಾಯಿ ಹೋಳ್ಕರ್ ರಾಜವಂಶದ ವ್ಯವಹಾರಗಳನ್ನು ಕೈಗೊಂಡಳು. ಅವರು ಆಕ್ರಮಗಳ ವಿರುದ್ಧ ಇಂದೋರ್ ಅನ್ನು ಸಮರ್ಥಿಸಿಕೊಂಡರು ಮತ್ತು ವೈಯಕ್ತಿಕವಾಗಿ ಸೈನ್ಯವನ್ನು ಯುದ್ಧಕ್ಕೆ ಕರೆದೊಯ್ದರು. ಅವರ ಸೋದರ ಮಾವ ತುಕೋಜಿ ರಾವ್ ಹೋಳ್ಕರ್ ಅವರ ಸೈನ್ಯದ ನೇತೃತ್ವ ಮಾಡಿದರು. ಅಹಲ್ಯಾಬಾಯಿ ನಿರ್ಮಿಸಿದ ದೇವಾಲಯಗಳು, ಸ್ನಾನಘಟ್ಟಗಳು ಮತ್ತು ಧರ್ಮಛತ್ರಗಳು ಭಾರತೀಯ ವಾಸ್ತುಶಿಲ್ಪ ಮತ್ತು ವಿವಿಧ ವೈಶಿಷ್ಟ್ಯತೆಗಳನ್ನು ಅಭಿವ್ಯಕ್ತಪಡಿಸುತ್ತದೆ. ಅಹಲ್ಯಾಬಾಯಿಯ ದಾನದತ್ತಿಗಳು ಮಾಳ್ವಾ ಪ್ರಾಂತ್ಯ ಮಾತ್ರವಲ್ಲದೆ ಭಾರತಾದ್ಯಂತ ಪಸರಿಸಿವೆ. ಜೀವನದಲ್ಲಿ ಎದುರಿಸಿದ ಕಷ್ಟ ನಷ್ಟಗಳಿಗೆ ದುಃಖಿಸದೆ, ಧಾರ್ಮಿಕ ಕಾರ್ಯದಲ್ಲಿ ಶ್ರದ್ಧೆ ಕಳೆದುಕೊಳ್ಳದೆ, ಸ್ಥಿತಪ್ರಜ್ಞತೆಯನ್ನು ಕಾಪಾಡಿಕೊಂಡು ಭಾರತೀಯ ಸಂಸ್ಕೃತಿಯನ್ನು ಶ್ರಮಿಸಿದ ಸಾಧ್ವಿಯಾಗಿದ್ದಾಳೆ. ಇಂತಹ ಒಂದು ಕಿರುನಾಟಕ ಪ್ರದರ್ಶಿಸಲು ನನ್ನ ಸ್ನೇಹಿತರು ಈಗ ಬರುತ್ತಿದ್ದಾರೆ.
ಹೋಳ್ಕರ್ ವಂಶದ ರನ್ನದ ಪುತ್ಥಳಿ ಸರಿಸಾಟಿ ಇಲ್ಲ ಈಕೆಗೆ ಕೇಳಿ, ಕರ್ತೃತ್ವ ಶಕ್ತಿಗೆ ಸಮನಾರು ಹೇಳಿ ಅಂತಿತ್ತು ಅಹಲ್ಯೆಯ ಜೀವನ ಪಾಡಿ. ಚಂದದ ರೂಪದ ಶಿವಭಕ್ತಿ ಬಾಲೆಯನ್ನು ಮೆಚ್ಚಿದರು ಸೊಸೆಯೆಂದು ಮಲ್ಹಾರರಾಯರು. ಸದ್ಗುಣ ಸಂಪನ್ನೆ ತಂದಳು ಭಾಗ್ಯವನ್ನು ಹೋಳ್ಕರ್ ವಂಶಕ್ಕೆ ಚಿನ್ನದ ಗರಿಯನ್ನು, ಹೋಳ್ಕರ್ ವಂಶಕ್ಕೆ ಚಿನ್ನದ ಗರಿಯನ್ನು. ಇದೇನಾಗಿ ಹೋಯಿತು? ನನ್ನ ಭಾಗ್ಯಕ್ಕೆ ಸರಿ ಸಾಟಿ ಇಲ್ಲ ಎಂದುಕೊಂಡಿದ್ದೆ. ಆದರೆ ಪತಿದೇವರು ಹೀಗೆ ವಿಷಯ ಲೋಲಪರಾಗಿದ್ದಾರಲ್ಲ. ಅಂತಹ ತಂದೆಗೆ ಇಂತಹ ಮಗ. ಎಷ್ಟೇ ಪ್ರಯತ್ನಿಸಿದರೂ ಏನೇ ಹೇಳಿದರೂ ಇವರ ದುರ್ಗುಣಗಳು ಕಡಿಮೆಯಾಗಲೇ ಇಲ್ಲವಲ್ಲ. ಇರಲಿ, ನನಗೆ ಶ್ರೀರಕ್ಷೆಯಾಗಿ ಮಾವ ಮಲ್ಹಾರರಾಯರು ಇದ್ದಾರಲ್ಲ. ಪಾಪ, ಮಗನ ದುಶ್ಚಟಗಳು ಅವರಿಗೂ ಬೇಸರ ತಂದಿದೆ. ನನ್ನ ಒಳ್ಳೆಯತನದಿಂದ ಮಾತ್ರವೇ ಅವರ ದುಗುಡ ಕಡಿಮೆಯಾದಿತ್ತು. ಇಂತಹ ಮಾವನವರ ಸೊಸೆ ಎಂದು ಹೇಳಿಕೊಳ್ಳುವುದೇ ನನಗೆ ಹೆಮ್ಮೆಯಲ್ಲವೇ? ಅದಾವ ಪುಣ್ಯವೋ, ಇದೀಗ ಇವರು ಕುಂಬೇರಿ ಯುದ್ಧಕ್ಕೆ ಹೋಗಿದ್ದಾರೆ. ಯುದ್ಧ ಮುಗಿಸಿ ಕ್ಷೇಮವಾಗಿ ಬಂದು ಬಿಟ್ಟರೇ ಸಾಕು. ಅನರ್ಥವಾಯಿತು ದೇವಿಯವರೇ, ಅನರ್ಥವಾಯಿತು. ಚಂದ್ರ, ಇದೇಕೆ ಹೇಗೆ ಅವನತಮುಖಿಯಾಗಿದ್ದೀಯಾ? ಏನಾಯಿತು? ಬೇಗ ಹೇಳು. ಯುದ್ಧದಲ್ಲಿ ರಾಜಕುಮಾರರು ಮೃತ್ಯುವಶರಾಗಿದ್ದಾರೆ ರಾಣಿ. ಏನೆಂದು ಹೇಳಲಿ ಅಹಲ್ಯಾಳ ದುಃಖವನು, ವಿಧಿ ಹೀಗೆ ಸೆಳೆದಿತ್ತು ಪತಿಯವನ ಪ್ರಾಣವನು. ಸತಿಯಾಗಲಿಚ್ಛಿಸಿದ ದೇವಿಯ ಅಹಲ್ಯೆಯೋ, ಮಲ್ಹಾರಿ ರಾಯರಿಗೆ ತಡೆಯದು ದುಃಖವೋ, ಮಲ್ಹಾರಿ ರಾಯರಿಗೆ ತಡೆಯದು ದುಃಖವೋ. ಖಾಂಡೇರಾವ್ ಯುದ್ಧದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದನಲ್ಲ ಮಗಳೇ, ಈ ರಾಜ್ಯದ ದೌರ್ಭಾಗ್ಯವನ್ನು ಏನೆಂದು ಹೇಳುವುದು? ಸತಿಯಾಗಲಿಚ್ಛಿಸುವ ನನ್ನನ್ನು ಆಶೀರ್ವದಿಸಿ ಮಾವನವರೇ. ಮಗಳೇ, ಪುತ್ರವಿಯೋಗದಿಂದ ಮೊದಲೇ ನೊಂದಿದ್ದೇನೆ. ಈ ರಾಜ್ಯಕ್ಕೆ ಬೇರೆ ಉತ್ತರಾಧಿಕಾರಿಗಳೂ ಇಲ್ಲ. ಇಂತಹ ಸಮಯದಲ್ಲಿ ನಿನ್ನ ಈ ನಿರ್ಧಾರ ಸರಿಯೇ ಅಹಲ್ಯೆ? ಈಗ ನೀನೇ ಈ ರಾಜ್ಯದ ಆಶಾದೇವಿಗೆ ಮಗಳೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾವನವರೇ. ಪತಿ ಇಲ್ಲದ ಬಾಳು ನನಗೆ ಬೇಡವಾಗಿದೆ. ಸತಿಯಾಗಿ ಮುಕ್ತಿ ಹೊಂದಲು ತವಕಿಸುತ್ತಿದ್ದೇನೆ. ಹರಸಿ ನನ್ನನ್ನು ಬೀಳ್ಕೊಡುತ್ತೀರಾ ಮಾವನವರೇ? ಮಗಳೇ, ಸತಿ ಹೋಗುವುದರಿಂದ ಸ್ವಂತಕ್ಕೆ ಪುಣ್ಯ ಪ್ರಾಪ್ತಿಯಾಗಿ ಲಾಭವಾಗಬಹುದು. ಆದರೆ ಈ ರಾಜ್ಯದ ಗತಿಯೇನು? ಸಮರ್ಥ ಉತ್ತರಾಧಿಕಾರಿ ಇಲ್ಲದೆ ಕ್ಷೋಭೆಗೊಳಗಾಗುವುದಿಲ್ಲವೇ? ಇದೇ ಸಮಯಕ್ಕಾಗಿ ಕಾಯುತ್ತಿರುವ ಶತ್ರುಗಳಿಗೆ ಸದವಕಾಶವಾಗುವುದಿಲ್ಲವೇ? ನನ್ನ ಮಾತಿನಲ್ಲಿರುವ ಸತ್ಯಾಸತ್ಯತೆಯನ್ನು ನೀನೇ ನಿರ್ಣಯಿಸು. ಇದೋ ಕೇಳಿಲ್ಲಿ ಅಹಲ್ಯೆ, ರಾಜಪರಿವಾರದವರಿಗೆ, ವೈಯಕ್ತಿಕ ಸಂಬಂಧಗಳಿಗೆ, ಸುಖ ದುಃಖಗಳಿಗೆ ಅವಕಾಶವೇ ಇಲ್ಲ. ಪ್ರಜಾಹಿತ ರಕ್ಷಣೆಯೇ ನಮ್ಮ ಏಕಮಾತ್ರ ಗುರಿಯಾಗಿರಬೇಕು. ಈಗ ಅಸುನೀಗಿದವನು ಮಗನಲ್ಲ, ಸೊಸೆ ಹಾಗೂ ಉಳಿದವಳು ಸೊಸೆಯಲ್ಲ, ಮಗನೆಂದು ನಾನು ಭಾವಿಸುತ್ತೇನೆ. ಲೋಕಾಪವಾದದ ಭಯ ನಿನಗಿದ್ದರೆ ನಿನ್ನೆದುರಿಗೆ ಬೆಟ್ಟದಂತೆ ನಿಂತು ಎಲ್ಲವನ್ನೂ ತಡೆಯುತ್ತೇನೆ. ಸಂಪ್ರದಾಯಕ್ಕೆ ಕಟ್ಟುಬಿದ್ದು ನಿನ್ನ ಕರ್ತವ್ಯವನ್ನು ಮರೆಯದಿರುವ ಅಹಲ್ಯೆ. ಚಿಂತೆ ಹಾಗೂ ದುಗುಡದಿಂದ ಇದೇನೆಂದು ಮಾತನಾಡುತ್ತೀವ್ರಿ ಮಾವನವರೇ? ನನ್ನ ಮನದಲ್ಲಿ ಈಗ ಸುಳಿಗಾಳಿ ಎದ್ದಿದೆ. ನಿಮ್ಮ ಮಾತುಗಳು ನನ್ನನ್ನು ವಿವೇಚನೆಗೀಡು ಮಾಡಿದೆ. ಇಂತಹ ಸಮಯದಲ್ಲಿ ವಿವೇಕಯುತ ನಿರ್ಧಾರ ಬಹುಮುಖ್ಯ ಮಗಳೇ. ನಿಮ್ಮ ಆಣತಿಯಂತೆ ನಡೆಯುತ್ತೇನೆ ಮಾವನವರೇ. ಪತಿಯ ಹಿಂದೆ ಸತಿಯಾಗಿ ಪ್ರಾಣ ಕೊಡುವುದಕ್ಕಿಂತ ರಾಜ್ಯದ ಪ್ರಜೆಗಳ ತಾಯಿಯಾಗಿರುವುದರಲ್ಲಿ ಹಿರಿತನವಿದೆ ಎಂದು ಒಪ್ಪಿಕೊಳ್ಳುತ್ತೇನೆ. ರಾಜ್ಯದ ಹಿತಕ್ಕಾಗಿ, ಪ್ರಜೆಗಳ ಸೌಖ್ಯಕ್ಕಾಗಿ ಅಂತರಂಗದಲ್ಲಿ ವಿರಾಗಿಣಿಯಾಗಿದ್ದರೂ ಬಹಿರಂಗದಲ್ಲಿ ರಾಜಕಾರ್ಯಗಳನ್ನು ನಿರ್ವಹಿಸುತ್ತಾ ನೀವು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಡೆಸುತ್ತೇನೆ ಮಾವನವರೇ. ಮಾವನ ಮಾತಿಗೆ ಒಪ್ಪಿದ ಸಾಧ್ವಿಯು ನಿರ್ಲಿಪ್ತ ಭಾವದಲ್ಲಿ ಕರ್ತವ್ಯ ಪಾಲಕಿಯು, ಮಾವನಿಂದಲೇ ಕಲಿತು ಆಡಳಿತ ಸೂತ್ರವನು, ಗೋಹಾಡ ಯುದ್ಧದಲ್ಲಿ ಪಡೆದಳು ಜಯವನ್ನು. ಪತಿ ಸತ್ತ ದುಃಖವೋ ಹಸಿಯಾಗೆ ಇರಲು ಮತ್ತ
ಮತ್ತೆ ಬಂದಿತ್ತು ಅತ್ತೆಯ ಸಾವು. ದುಃಖವ ಮರೆಯಲು ಅವಿರತ ದುಡಿಮೆಯೋ ಬರ ಸಿಡಿಲಿನಂತಾಯ್ತು. ಮಾವನ ಮರಣವು ಆ ಶಿವನು ವಿಷವನ್ನು ನುಂಗಿದ ತೆರವೇ ಸಂಕಷ್ಟ ಪರ್ವತವ ಸಹಿಸಿದಳು ಧೀರೆ. ಸಬಲೆ ತಾನೆಂದು ತೋರಿದಳು ದಿಟವೇ. ರಾಘೋಬದಾದನಲಿ ನಿಶಸ್ತ್ರ ಗೆಲುವೆ. ರಾಘೋಬದಾದನಲಿ ನಿಶಸ್ತ್ರ ಗೆಲುವೆ. ಪ್ರಮಾದವಾಯಿತು ಮಹಾರಾಣಿಯವರೇ. ಗಂಗಾಧರ ಚಂದ್ರಚೂಡನ ದುರಾಲೋಚನೆಯಿಂದಾಗಿ ರಾಘೋಬದಾದ ಅವರು ನಮ್ಮೇಲೆ ದಂಡೆತ್ತಿ ಬಂದಿದ್ದಾರೆ. ನಾವೀಗ ಇಕ್ಕಟ್ಟಿಗೆ ಸಿಲುಕಿದ್ದೇವೆ ಮಹಾರಾಣಿಯವರೇ. ಹಾಗೆಂದು ಆಗದು. ಧೈರ್ಯಗೆಳೆದಿರಿ ಕರಣಿಕರೇ. ನಮ್ಮ ಪೂರ್ವಜರು ತಮ್ಮ ಪರಿಶ್ರಮ ಮತ್ತು ಪರಾಕ್ರಮದಿಂದ ಈ ರಾಜ್ಯವನ್ನು ಗಳಿಸಿದ್ದಾರೆ. ಇದರ ಮೇಲೆ ಆಕ್ರಮಣ ಮಾಡುವವರಿಗೆ ತಕ್ಕ ಉತ್ತರವನ್ನು ನೀಡಲಾಗುವುದು. ಈಗಿಂದಲೇ ಬೋನ್ಸ್ಪಲೆ, ಗಾಯಕವಾಡೆ, ದಿಂಬಾಡೆ ಹಾಗೂ ಮಾಧವರಾವ್ ಪೇಶ್ವೆಗೆ ಪತ್ರ ಕಳುಹಿಸಿ. ಎಲ್ಲರೂ ಆಪತ್ತಿಗೆ ಆಗಿಯೇ ಆಗುತ್ತಾರೆ. ಅಂತೆಯೇ ರಾಘೋಬದಾದರಿಗೂ ಈ ರೀತಿ ಪತ್ರವನ್ನು ಬರೆಯಿರಿ. ಹೋಳ್ಕರ್ ಸಂಸ್ಥಾನವನ್ನು ವಶಪಡಿಸಿಕೊಳ್ಳುವ ತಮ್ಮ ಇಚ್ಛೆ ಎಂದಿಗೂ ಪೂರ್ಣಗೊಳ್ಳದು. ತಾವು ನನ್ನನ್ನು ಅಬಲೆ ಎಂದು ತಿಳಿದಿರಬಹುದು, ಆದರೆ ನನ್ನ ಪರಾಕ್ರಮ ರಣರಂಗದಲ್ಲಿ ಮಾತ್ರ ಪರಿಚಯವಾದಿತ್ತು. ನನ್ನ ಮಹಿಳಾ ಸೇನೆ ಎದುರು ನೀವು ಜಯ ಗಳಿಸಿದಿರಿ ಎಂದಾದರೆ ಅದರಲ್ಲೇನೂ ದೊಡ್ಡ ವಿಷಯವಿಲ್ಲ. ಆದರೆ ಜಯ ನಮ್ಮದೇ ಆಯಿತೆಂದರೆ ನೀವೆಲ್ಲ ಅಪಹಾಸ್ಯಕ್ಕೀಡಾಗುವಿರಿ. ಇದನ್ನೆಲ್ಲ ಸರಿಯಾಗಿ ವಿಚಾರ ಮಾಡಿ ಆಮೇಲೆ ಯುದ್ಧಕ್ಕೆ ಬನ್ನಿ. ಬರೆದುಕೊಂಡೀರಾ? ಈಗಿಂದಲೇ ಈ ಪತ್ರವನ್ನು ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ ಮಹಾರಾಣಿಯವರೇ. ಆಗಲಿ. ಏನೆಂದುಕೊಂಡಿದ್ದಾರೆ? ನನ್ನನ್ನು ರಾಜ್ಯವನ್ನು ನುಂಗಿ ಹಾಕಬಹುದೆಂದುಕೊಂಡಿದ್ದಾರೆ. ಈ ನನ್ನ ಮೈಯಲ್ಲಿ ಹನಿ ರಕ್ತವಿರುವವರೆಗೂ ಇದಕ್ಕೆಂದು ಆಸ್ಪದ ಕೊಡಲಾರೆ. ಮಾವನವರು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ಮಾಡಿಯೇ ತೀರುತ್ತೇನೆ. ರಾಘೋಬದಾದ ಅವರು ಪತ್ರ ಕಳುಹಿಸಿದ್ದಾರೆ ಮಹಾರಾಣಿಯವರೇ. ಓದಿ ಕರಣಿಕರೇ. ನಾನು ನಿಮ್ಮೊಂದಿಗೆ ಯುದ್ಧಕ್ಕಾಗಿ ಬರಲಿಲ್ಲ ರಾಣಿಯವರೇ. ನಿಮ್ಮ ಮಗನ ನಿಧನಕ್ಕೆ ಶೋಕ ವ್ಯಕ್ತಪಡಿಸಲು ಬಂದಿದ್ದೇನೆ. ನನ್ನ ಬಗ್ಗೆ ನಿಮಗೆ ಯಾರೋ ತಪ್ಪಾಗಿ ಸಂದೇಶ ನೀಡಿದ್ದಾರೆ. ಹೀಗೆ ಬರೆದಿದ್ದಾರಲ್ಲ ರಾಣಿಯವರೇ. ಮರುತ್ತರ ಬರೆಯಿರಿ ಕರಣಿಕರೇ. ನೀವೊಬ್ಬರೇ ಪಲ್ಲಕ್ಕಿಯಲ್ಲಿ ಕುಳಿತು ಎಷ್ಟು ದಿನ ಬೇಕಾದರೂ ಇದ್ದು ಹೋಗಿವಿರಂತೆ. ಶೋಕ ವ್ಯಕ್ತಪಡಿಸಲು ಅಪಾರ ಸೈನ್ಯದೊಂದಿಗೆ ಇರಬೇಕಿತ್ತೆ. ನಿಮ್ಮ ಮನೆಯೆಂದೇ ತಿಳಿದು ನಿರಾತಂಕವಾಗಿ ಆತಿಥ್ಯವನ್ನು ಸ್ವೀಕರಿಸಬಹುದು. ಈ ಪತ್ರವನ್ನು ಈ ಕೂಡಲೇ ಕಳುಹಿಸುವ ವ್ಯವಸ್ಥೆ ಮಾಡಿ ಕರಣಿಕರೇ. ಅಂತೂ ಖಂಡಾಂತರ ಒಂದು ದೂರವಾಯಿತು. ಸುತ್ತಲೂ ಕಾದು ಕುಳಿತಿರುವ ಶತ್ರುಗಳನ್ನು ಎಚ್ಚರಗಣ್ಣಿನಿಂದ ವಹಿಸಲೇಬೇಕು. ಮಾತೃಭೂಮಿಯ ಗಣತೆಯನ್ನು ಎತ್ತಿ ಹಿಡಿಯಲೇಬೇಕು. ಪರಿಶುದ್ಧ ಸಾತ್ವಿಕ ಸನ್ಯಾಸಿನಿ ಅವಳು, ರಾಣಿಯೇ ಆದರೂ ಸರಳತೆಯ ಬಾಳೋ. ರಾಜ್ಯಕ್ಕೆ ಒದಗಿತ್ತು ಭೀಲರ ಗೋಳು. ಮಹಾತಾಯಿ ಮಮತೆಯಲ್ಲಿ ತಿದ್ದಿದಳು. ಮಹಾತಾಯಿ ಮಮತೆಯಲ್ಲಿ ತಿದ್ದಿದಳು. ಏಕೆ ದೇವರು ನನ್ನನ್ನು ಈ ರೀತಿ ಪರೀಕ್ಷಿಸುತ್ತಿದ್ದಾನೆ? ಮಗ ಮಾಲೇರಾವ್ ವಿಪರೀತ ಕೆಟ್ಟು ಹೋಗಿದ್ದಾನೆ. ದುರ್ಗುಣಗಳ ದಾಸನಾಗಿದ್ದಾನೆ. ರಾಜ್ಯದ ಹಿತಚಿಂತನೆಗಳ ಬಗ್ಗೆ ಅವನಿಗೆ ಗಮನವೇ ಇಲ್ಲ. ಮಾಲೇರಾವ್, 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 ಬಾ ಇಲ್ಲಿ.
ಇಂದೇನಾಯಿತು ಗೊತ್ತೇ ಅಮ್ಮ, ಆ ದೇವಸ್ಥಾನದಲ್ಲಿ ಪೂಜೆಗೆಂದು ಹೋಗಿದರು ಪಂಡಿತರು. ನಾನು ಅವರ ಚಪ್ಪಲಿಗಳ ಮೇಲೆ ಮೆಲ್ಲನೆ ಚೇಳನ್ನು ಅಡಗಿಸಿದೆ. ಹಾಕಿಕೊಂಡವರೆಲ್ಲ ಅತ್ತ ಇತ್ತ ನತ್ತಿಸತೊಡಗಿದರು. ನೀವು ನೋಡಲೇಬೇಕಾಯಿತು ಅವರ ಅವಸ್ಥೆಯನ್ನು, ಎಂತಹ ತಮಾಷೆವಾಯಿತು ಎಂದು. ನಾಚಿಕೆಯಾಗುವುದಿಲ್ಲವೇ ನನಗೆ ಇಂಥ ಕೆಟ್ಟ ಕೆಲಸಗಳನ್ನು ಮಾಡಲು? ಪಂಡಿತರು ಪುರೋಹಿತರನ್ನು ಗೌರವ ಭಕ್ತಿಯಿಂದ ನೋಡುವ ಬದಲು ಇದೇನು ಮಾಡಿದೆ ನೀನು? ಅದಕ್ಕೆಂದೇ ನಾನು ನಿಮಗೆ ಏನನ್ನೂ ಅನ್ನುವುದಿಲ್ಲ ತಾಯಿ. ಇನ್ನು ಯಾವಾಗ ಕಾರ್ಯ ಸಾಧಿಸಿದೆ ಎಂದು ಕೇಳಬಹುದೇ? ಹೇಳಲೇಬೇಕೇ ಅಮ್ಮ, ಆ ದರ್ಜಿಯ ಹೆಂಡತಿ ಅಳುವುದನ್ನು ನೋಡಿ ಎಂತಹ ಆನಂದವಾಯಿತು ಗೊತ್ತೇ ಅಮ್ಮ. ಏನು ಮಾಡಿದೆ ಆಕೆಗೆ? ನಾನು ರಾಜ್ಕುಮಾರ ಎನ್ನುವುದನ್ನು ಮರೆತು ನನಗೆ ಸಲಹೆ ಕೊಟ್ಟ ಆ ದರ್ಜಿ, ಹಾಗೆ ಬಿಡುತ್ತೇನೆ ಅವನನ್ನು? ಏನು ಮಾಡಿದೆ ಅವನಿಗೆ? ನಾನು ಅವನ ಕತೆ ಮುಗಿಸಿಯೇ ಬಿಟ್ಟೆ. ಅವನ ದರ್ಜಿಯ ಅವನ ಮಡದಿ ಅಳುವುದನ್ನು ನೋಡಿ ಎಂತಹ ತಮಾಷೆ ಅನ್ನಿಸಿತು ಗೊತ್ತೇ ಅಮ್ಮ. ನಿನ್ನಂತಹ ಮಗನನ್ನು ಪಡೆದ ನನಗೆ ಧಿಕ್ಕಾರವಿರಲಿ. ನೀಚ ನೀನು. ಕುಪುತ್ರ ಇರುವುದಕ್ಕಿಂತ ನಾನು ಭಂಜೆಯಾಗಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು. ನಡಿ ನ್ಯಾಯಸ್ಥಾನಕ್ಕೆ. ರಾಜಕುಮಾರನೆಂಬ ಅಹಂಭಾವದಿಂದ ಮಾಡಿದ್ದೆಲ್ಲ ಸರಿ ಎಂದು ಬೀಗುತ್ತಿದ್ದೀಯ. ನೀನು ಮಾಡಿದ ಕರ್ಮಗಳನ್ನು ಸವೆಸುವೆಯಂತೆ. ಮುಕ್ತಾಬಾಯಿಯು ಸದ್ಗುಣಿ ಪುತ್ರಿಯು ಯಶವಂತ್ರ ಬಲುಧೀರ ಅಳಿಯನು ಮೊಮ್ಮಗನಥುಬ ರಾಣಿಯ ಕಣ್ಮಣಿಯು ರಾಣಿಯ ಮುಂದಿನ ಆಶಾ ಜ್ಯೋತಿಯು ನೆನೆದದ್ದೇ ಒಂದು ಆದದ್ದು ಮತ್ತೊಂದು ನೆನೆದದ್ದೇ ಒಂದು ಆದದ್ದು ಮತ್ತೊಂದು ನಥುಬ ಸತ್ತ ದುರ್ದಿನದಂದು ನಥುಬ ಸತ್ತ ದುರ್ದಿನದಂದು ಕಂದನ ಮರಣದಿ ತಂದೆಯು ನೊಂದು ಮಡಿದಾಗ ಮುಕ್ತೆಯು ಪತಿಯಾಗಿ ಬಂದೋ ಮಡಿದಾಗ ಮುಕ್ತೆಯೋ ಸತಿಯಾಗಿ ಬಂದೋ. ನೀನೇ ತಾನೇ ಡಕಾಯಿತರ ಮುಖಂಡ? ಹೌದು ತಾಯಿ, ತಪ್ಪಾಯಿತು. ಈ ರೀತಿ ಯಾತ್ರಿಕರನ್ನು ದೋಚುವುದಕ್ಕೆ ಹಾಗೂ ತೊಂದರೆ ಕೊಡುವುದಕ್ಕೆ ಕಾರಣವೇನು? ಮಾತೆಯವರೇ, ನಮಗೆ ಜೀವಿಸಲು ಅನ್ಯ ಮಾರ್ಗವಿಲ್ಲ. ನಮ್ಮನ್ನು ಎಲ್ಲರೂ ಹೀನ ದೃಷ್ಟಿಯಿಂದ ನೋಡುತ್ತಾರೆ. ದಾರಿ ಹೋಕರು ತಕರಾರಿಲ್ಲದೆ ಹಣವನ್ನು ಕೊಟ್ಟರೆ ನಾವು ಅವರನ್ನು ಪೀಡಿಸುವುದಿಲ್ಲ. ಆದರೆ ಕೊಡಲು ನಿರಾಕರಿಸಿದರೆ ಅನ್ಯ ಮಾರ್ಗವಿಲ್ಲದೆ ನಾವು ಅವರನ್ನು ತೊಂದರೆಗೊಳಪಡಿಸಬೇಕಾಗುತ್ತದೆ. ಶಸ್ತ್ರ ಚಾಲನೆ ನಿಮಗೆ ತಿಳಿದಿದೆಯೇನು? ಹೌದು, ನಮ್ಮ ಕಸಿಬಿಗಾಗಿ ಕಲಿತಿದ್ದೇವೆ. ರಾಜ್ಯದ ಸೈನ್ಯಕ್ಕೆ ಸೇರಿಕೊಂಡು ವೈರಿಗಳೊಡನೆ ಹೋರಾಡುವಿರಾ? ನಿಮಗೆ ಶಸ್ತ್ರಾಸ್ತ್ರ, ಬಟ್ಟೆ, ವೇತನ ಹಾಗೂ ಇತರ ಸೌಲಭ್ಯಗಳ ಜೊತೆಗೆ ಮರ್ಯಾದೆಯೂ ದೊರಕುತ್ತದೆ. ಇದೇನು ಮಾತೆಯವರೇ, ತಮ್ಮ ಮಾತು ಸತ್ಯವೇ? ನಮ್ಮಂಥ ದುಷ್ಟರಿಗೆ ನಿಮ್ಮ ಮೇಲೆ ಇಂತಹ ಕರುಣೆ? ಇನ್ನು ಮೇಲೆ ನೀವೆಲ್ಲರೂ ಸೈನಿಕರು ಎಂದು ನಿರ್ಧರಿಸಿದ್ದೇನೆ. ಯಾತ್ರಿಕರ ರಕ್ಷಣೆಯ ಜವಾಬ್ದಾರಿ ನಿಮ್ಮದು. ಕಾಡಿನ ದಾರಿಯಲ್ಲಿ ಹೋಗುವ ಯಾತ್ರಿಕರಿಂದ ಕೇವಲ 1 ರೂಪಾಯಿ ತೆರಿಗೆಯನ್ನು ಮಾತ್ರ ವಸೂಲು ಮಾಡಬೇಕು ನೀವು. ಮಾತೆಯವರೇ, ನೀವು ಮನುಷ್ಯರಲ್ಲಿ ತಾಯಿ ದೇವತೆ. 100 ಕಾಲ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಸದ್ಗುಣ ಸಂಪನ್ನೆ ಅಪ್ರತಿಮ ಶೂರೆ ನ್ಯಾಯ ನಿಷ್ಠೆಯಲಿ ಅಸೀಮ ಚತುರೆ ರಾಜಕಾರಣ ನುರಿತ ಸಹನೆ ಸಾಕಾರೆ ಎಂದೆಂದಿಗೂ ವಂದ್ಯೆ ಮಾತೆ ಅಹಲ್ಯೆ. ಕರ್ಮಯೋಗಿನಿಯವಳು, ಧರ್ಮಬೋಧಕಿಯವಳು, ಪ್ರಜೆಗಳ ಹಿತಕ್ಕೆ ದೇವ ಪೂಜಿಸಿದವಳು, ಅಡಿಗಡಿಗೂ ಸಂಕಷ್ಟ ನುಂಗುತ್ತ ನಡೆದವಳು, ಅಡಿಗಡಿಗೂ ಸಂಕಷ್ಟ ನುಂಗುತ್ತ ನಡೆದವಳು, ಚಿರಕಾಲ ಮನದಲ್ಲಿ ತಪದೆ ನಿಂದಿಹಳು,
ಚಿರಕಾಲ ಮನದಲ್ಲಿ ತಪ್ಪದೆ ನಿಂದಿಹಳು, ಚಿರಕಾಲ ಮನದಲ್ಲಿ ತಪ್ಪದೆ ನಿಂದಿಹಳು. ವಂದ್ಯ ಮಾತೆ ಅಹಲ್ಯೆ, ಮಾತೆ ಅಹಲ್ಯೆ.